ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ಕ್ಲಾಸ್ ನಲ್ಲಿ ನಾವು ಪಾರ್ಟ್ 1 ನ ಕೊನೆಯ ಚಾಪ್ಟರ್, 16th ಚಾಪ್ಟರ್ ಆಗಿರುವಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕ್ ವ್ಯವಹಾರಗಳು, ಇದನ್ನ ಒನ್ ಶಾಟ್ ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಈ ಪಾಠವನ್ನ ಆರಂಭಿಸೋಣ. ಓಕೆ, ಸೊ ಒಂದು ಕೇಳೋದನ್ನ ಮರ್ತೇ ಬಿಟ್ಟೆ, ಎಲ್ಲರೂ ಹೇಗಿದ್ದೀರಾ? ಅರೆ ಸರ್ ನಮ್ಗೇನಾಗಿದೆ, ನಾವು ಸೂಪರ್ ಆಗಿದ್ದೇವೆ ಅಂತೀರಾ? ಎಸ್, ವೆರಿ ಗುಡ್. ಅದೇ ತರಹದ ರೆಸ್ಪಾನ್ಸ್ ನನ್ನದು ಸಹ. ನಾನು ಸಹ ಸೂಪರ್ ಆಸಮ್ ಆಗಿದ್ದೇನೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಹಾಗೆ ನಮ್ಮ ಎರಡನೇ ಪ್ರಶ್ನೆ ಏನಾಗಿರುತ್ತೆ, ಯಾಕೆ ನಾವು ಈ ಪಾಠವನ್ನ ಓದಬೇಕು? ಯಾಕೆ ಓದಬೇಕು ಅಂತ ನಾನು ಚಾಪ್ಟರ್ ತತ್ವದಲ್ಲಿ ಹೇಳ್ತೇನೆ ಕಂಪ್ಲೀಟ್ ಆಗಿ. ಅದೇ ರೀತಿ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಈ ಚಾಪ್ಟರ್ ಅನ್ನೋದನ್ನ ಈ ಸ್ಲೈಡ್ ನಲ್ಲಿ ತಿಳಿಯೋಣ ಬನ್ನಿ. ಸೊ 3 ಮಾರ್ಕ್ಸ್ ಬರುತ್ತೆ SSLC ಎಕ್ಸಾಮ್ ನಲ್ಲಿ. ಯಾವ ರೀತಿಯಾಗಿ ಬರುತ್ತೆ ಇದು? 1 ಮಾರ್ಕ್ಸ್ ನ ಒಂದು ಕ್ವಶನ್ ಪ್ಲಸ್ 2 ಮಾರ್ಕ್ಸ್ ನ ಒಂದು ಕ್ವಶನ್, ಈ ರೀತಿಯಾಗೂ ಬರಬಹುದು. ಅಥವಾ 3 ಮಾರ್ಕ್ಸ್ ನ ಒಂದು ಕ್ವಶನ್ ಆರ್ ಮಾದರಿಯಲ್ಲೂ ಸಹ ಬರಬಹುದು. ಹೀಗಾಗಿ ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ಓದೋದು ಅತ್ಯಂತ ಅವಶ್ಯಕ. ಓಕೆ, ಎಂದಿನಂತೆ ನಮ್ಮ ಚಾಪ್ಟರ್ ತತ್ವ, ಇದನ್ನ ಹೇಳಲಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ಓಕೆ, ಸೊ ಎಲ್ರಿಗೂ ಒಂದ್ ಪ್ರಶ್ನೆ, ಎಲ್ಲರೂ ದುಡ್ಡನ್ನ ನೋಡಿದ್ದೀರಾ ತಾನೆ? ಸರ್ ಅದೇನೋ ದಿವಸ ನೋಡ್ತಾನೆ ಇರ್ತೇವೆ ಅಂತೀರಾ? ಓಕೆ, ಈ ದುಡ್ಡು ಮೊದಲು ಹೇಗಿತ್ತು, ಈಗ ಹೇಗಾಯ್ತು ಅಂತ ಅದರ ಒಂದು ಜರ್ನಿಯನ್ನ ನೋಡೋಣವಾ? ಎಸ್, ಮೊದಲಿಗೆ ಗೋಲ್ಡ್ ಕಾಯಿನ್ಸ್ ಬರ್ತಾ ಇದ್ವು. ನೀವು ಹಿಸ್ಟ್ರಿ ಪುಸ್ತಕದಲ್ಲಿ ಓದ್ಬೇಕಾದ್ರೆ ಎಲ್ಲ ಗೋಲ್ಡ್ ಕಾಯಿನ್, ಚಿನ್ನದ ನಾಣ್ಯಗಳು ಅಂತ ಕೇಳ್ತಾ ಇರ್ತೀರಲ್ಲ. ಎಸ್, ಮೊದಲು ಚಿನ್ನದ ನಾಣ್ಯಗಳಿದ್ದವು. ಆಮೇಲೆ ಏನಾಯ್ತು, ಆ ಚಿನ್ನದ ನಾಣ್ಯಗಳು ಬದಲಾಗ್ತಾ ಬದಲಾಗ್ತಾ ನೋಟುಗಳಾದವು. ನೋಟುಗಳಲ್ಲಿ ನೀವು ಗಾಂಧೀಜಿಯವರ ಚಿತ್ರವನ್ನು ನೋಡೇ ಇರ್ತೀರ ತಾನೆ? ಎಸ್, ಈಗ ಏನಾಗಿದೆ, ಹಣ ಈಗ ಎಲ್ಲವೂ ಡಿಜಿಟಲ್ ಮಯವಾಗಿದೆ. ಏನು, ನೀವು ಜಿಪೇ ಕೇಳಿರ್ತೀರಾ, ಫೋನ್ ಪೇ ಕೇಳಿರ್ತೀರಾ, ಈ ಎಲ್ಲಾ ಮಾಧ್ಯಮಗಳ ಮುಖಾಂತರ ಏನಾಗ್ತಾ ಇದೆ, ಹಣವನ್ನ ನಾವು ಡಿಜಿಟಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಹಣವು ಒಂದು ಚಿನ್ನದ ನಾಣ್ಯದಿಂದ ಈಗ ಡಿಜಿಟಲ್ ವರೆಗೂ ತನ್ನ ಹಾದಿಯನ್ನ ಕ್ರಮಿಸಿದೆ. ಓಕೆ, ಹಣ ಅಂದ ಕೂಡ್ಲೆ ನಮಗೆ ಒಂದು ವಿಷಯ ನೆನಪಿಗೆ ಬರುತ್ತೆ, ಅದೇನಂದ್ರೆ ಬ್ಯಾಂಕ್. ನಿಮ್ದೆಲ್ಲರದು ಬ್ಯಾಂಕ್ ಅಕೌಂಟ್ ಇದೆ ತಾನೆ? ಇದೆಯಾ? ಇದ್ರೆ ನೀವು ಹೆಚ್ಚಾಗಿ ಇದ್ರೆ ಅದು ಜಂಟಿ ಖಾತೆಯಾಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಮೈನರ್ ಇದ್ರೆ ಯಾರಾದ್ರೂ ಒಬ್ರು ಮೇಜರ್ ಪೇರೆಂಟ್ಸ್ ಜೊತೆ ನಿಮ್ಮ ಅಕೌಂಟ್ ಇರುತ್ತೆ. ಹಾಗೆಯೇ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮ ಬ್ಯಾಂಕಿನ ಯಾವುದೇ ಇನ್ಫಾರ್ಮೇಶನ್ ಅನ್ನು ಸಹ ನೀವು ಯಾರ ಜೊತೆಗೂ ಹಂಚಿಕೊಳ್ಬಾರ್ದು. ಅದನ್ನ ಆದಷ್ಟು ಸೀಕ್ರೆಟ್ ಆಗಿ ಗೋಪ್ಯವಾಗಿ ಇಟ್ಕೊಳ್ಬೇಕು. ಓಕೆ, ಸೊ ನಾವ್ ಏನನ್ ಕಲ್ತೀವಿ, ಹಣ ಹೇಗೆ ಬಂತು ಅಂತ ಕಲ್ತೀವಿ. ಈಗ ಬ್ಯಾಂಕ್, ಈ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ಸುಮಾರು 200 ವರ್ಷ ಅಂದ್ರೆ 2 ಶತಮಾನಗಳ ಹಿಂದೆ ಸ್ಟಾರ್ಟ್ ಆಗಿದ್ದಂಥದ್ದು. ಅಲ್ಲಿ ತನಕ ಹಾಗಾದ್ರೆ ಬ್ಯಾಂಕ್ ಅನ್ನೋದೇ ಇರ್ಲಿಲ್ವಾ? ಅದಿತ್ತು, ಆದರೆ ಈ ಕಾನ್ಸೆಪ್ಟ್ ಇವಾಲ್ವ್ ಆಗಿದ್ದು ಸುಮಾರು 200 ವರ್ಷಗಳ ಹಿಂದೆ. ಆ 200 ವರ್ಷಗಳಿಂದ ಇಲ್ಲಿಯ ತನಕ ಈ ಬ್ಯಾಂಕ್ ನಲ್ಲೂ ಸಹ ಕಂಟಿನ್ಯೂಸ್ ಚೇಂಜಸ್ ಅನ್ನ ನಾವು ಕಾಣಬಹುದಾಗಿದೆ. ನೀವು ಇಂದು ನೋಡುವಂತಹ ಬ್ಯಾಂಕ್ಗಳು ಸುಮಾರು 2 ಶತಮಾನಗಳ ಹಿಂದೆ ಇದ್ದಂತಹ ಬ್ಯಾಂಕಿಗೂ ಸಾಕಷ್ಟು ಡಿಫರೆನ್ಸ್ ಇದೆ. ಸೊ ಬ್ಯಾಂಕಿಗೆ ಎಲ್ಲರೂ ಹೋಗಿರ್ತೀರಾ ಅಂತ ಅನ್ಕೊಳ್ತೇನೆ. ಬ್ಯಾಂಕಲ್ಲಿ ಏನಾಗುತ್ತೆ, ನೀವು ಹಣವನ್ನ ಜಮಾ ಮಾಡ್ತೀರಾ, ಕರೆಕ್ಟ್. ಹಾಗೆ ಯಾರಿಗಾದ್ರೂ ಸಾಲ ಬೇಕಂದ್ರೂ ಸಹ ಬ್ಯಾಂಕ್ ಸಾಲವನ್ನ ಕೊಡುತ್ತೆ. ಆದರೆ ಈಗೇನಾಗಿದೆ, ಈಗ ಎಲ್ಲವೂ ಮೊಬೈಲ್ ನ ಥ್ರೂನೇ ಆಗ್ತಾ ಇದೆ. ಮೊಬೈಲ್ ಅಲ್ಲೇ ನಾವು ಬ್ಯಾಂಕ್ ಅನ್ನ ಕಾಣಬಹುದಾಗಿದೆ. ಈ ರೀತಿಯಾಗಿ ಇಂದು ಎಲ್ಲವೂ ಡಿಜಿಟಲ್ ಮಯವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಬ್ಯಾಂಕು ಸಹ ಒಂದು ದೊಡ್ಡ ಹಾದಿಯನ್ನ ಕ್ರಮಿಸಿ ಇವತ್ತು ಒಂದು ಸ್ಟ್ರಕ್ಚರ್ಡ್ ಫಾರ್ಮೇಶನ್ ಅಲ್ಲಿ ಇದೆ ಅಲ್ಲ, ಆ ಸ್ಟ್ರಕ್ಚರ್ಡ್ ಫಾರ್ಮೇಶನ್ ಅನ್ನ ನಾವು ಕಾಣಬಹುದು. ಬ್ಯಾಂಕು ಒಂಥರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ಕೊಳ್ಬಹುದು. ಹಾಗೆಯೇ ಬ್ಯಾಂಕ್ ಅಂದ ಕೂಡಲೇ ಒಂದು ಪದ ನೆನಪಿಗೆ ಬರಲೇಬೇಕು, ಅದೇನಂದ್ರೆ ಟ್ರಸ್ಟ್ ಅನ್ನೋದು. ಜನರಿಗೆ ತಮ್ಮ ಹಣವನ್ನ ಒಬ್ಬನಲ್ಲಿ ಒಂದು ಟ್ರಸ್ಟ್ ಆಗಿ ಇಡಬೇಕಾಗಿತ್ತು, ಅಂದ್ರೆ ಭರವಸೆ ಇರುವಂತಹ ವ್ಯಕ್ತಿಯಲ್ಲಿ. ಹಾಗೆ ಆ ಭರವಸೆ ಇರುವಂತಹ ವ್ಯಕ್ತಿ ಏನ್ ಕೊಡ್ತಿದ್ದ, ಬಡ್ಡಿಯನ್ನೂ ಸಹ ಕೊಡ್ತಿದ್ದ. ಅಲ್ಲೇ ನಮ್ಮ ಬ್ಯಾಂಕಿನ ಒಂದು ಪರಿಕಲ್ಪನೆಯನ್ನ ನಾವು ಕಾಣಬಹುದಾಗಿದೆ. ಹಿಂದೆಲ್ಲ ಏನಾಗ್ತಿತ್ತು,
ಹಿಂದೆಲ್ಲ ಜನರು ಬೇರೆಯವರಿಂದ ಸಾಲವನ್ನ ತೆಗೆದುಕೊಳ್ತಾ ಇದ್ರು. ಆದರೆ ನನ್ನ ಹತ್ರ ದುಡ್ಡಿದೆ, ನನಗೆ ನನ್ನ ಮನೆಯಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಅಂತ ನನಗೆ ಅನಿಸ್ತಾ ಇಲ್ಲ. ಹೀಗಾಗಿ ನಾನು ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಫರ್ಮ್ ಅಲ್ಲಿ ಹೋಗಿ ನನ್ನ ಹಣವನ್ನ ಇಡ್ತೇನೆ. ಆತ ಹಣವನ್ನ ನೋಡ್ಕೊಳ್ತಾನೆ, ನೋಡ್ಕೊಳ್ಳುವುದರ ಜೊತೆಗೆ ಅದಕ್ಕೆ ಬಡ್ಡಿಯನ್ನು ಸಹ ಕೊಡ್ತಾನೆ. ಅದರ ಜೊತೆಗೆ ಆತ ಏನ್ ಮಾಡ್ತಾನೆ, ಆ ಹಣವನ್ನ ಯಾರು ಸಾಲಕ್ಕೆ ಬೇಕಾಗಿರ್ತಾರೋ ಅವರಿಗೆ ಕೊಡ್ತಾನೆ. ಇದೇ ಒಂದು ನಮ್ಮ ಬ್ಯಾಂಕಿಂಗ್ ಪರಿಕಲ್ಪನೆಯಾಗಿದೆ. ಬ್ಯಾಂಕ್ ಅಂದ ಕೂಡಲೇ ಟ್ರಸ್ಟ್ ಅನ್ನೋದು ಬರುತ್ತೆ. ಅದರ ಜೊತೆಗೆ ಇಂದಿನ ಈ ಕಾಲಮಾನದಲ್ಲಿ ಬ್ಯಾಂಕು ಸಮಾಜದ ಒಂದು ಅವಿಭಾಜ್ಯ ಅಂದರೆ ಇಂಟಿಗ್ರಲ್ ಅಂಗವಾಗಿದೆ. ಸುಮಾರಷ್ಟು ಪಾಯಿಂಟ್ ಹೇಳದ್ನಾ? ಇಲ್ಲ ತಾನೆ? ಮೊದಲಿಗೇನ್ ಹೇಳಿದೆ, ಹೇಗೆ ಹಣ ನಡೆದು ಬಂತು, ಹಾಗೆ ಬ್ಯಾಂಕಿಂಗ್ ಹೇಗೆ ಸ್ಟಾರ್ಟ್ ಆಯ್ತು, ಪರಿಕಲ್ಪನೆ, ಇಂದಿನ ಪರಿಕಲ್ಪನೆ ಏನಿದೆ ಅಂತ ಹೇಳಿದೆ. ಹಾಗೆ ಸಮಾಜದಲ್ಲಿ ಅದರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಹೇಳಿದ್ದಾನೆ. ಯಾವುದೇ ಸೆಕ್ಟರ್ ತಗೊಳ್ಳಿ ನೀವು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಕೈಗಾರಿಕಾ ಕ್ಷೇತ್ರವನ್ನ ತಗೊಳ್ಬಹುದು, ಎಜುಕೇಶನ್ ಸೆಕ್ಟರ್ ಇರಬಹುದು, ಯಾವುದೇ ಸೆಕ್ಟರ್ ಇರಬಹುದು, ಆ ಸೆಕ್ಟರ್ ನಲ್ಲಿ ಬ್ಯಾಂಕಿಂಗ್ ನ ಹಸ್ತಕ್ಷೇಪ ಇರದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಬ್ಯಾಂಕಿಂಗ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂಪ್ಯಾಕ್ಟ್ ಅನ್ನ ಬೀರಿದೆ. ಅದನ್ನೇ ನಾವು ಬರುವಂತಹ ಇಂದಿನ ಈ ಚಾಪ್ಟರ್ ನಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳೇನು, ಬ್ಯಾಂಕಿನ ಕಾರ್ಯಗಳೇನು, ಬ್ಯಾಂಕ್ ಹೇಗ್ ಕಾರ್ಯನಿರ್ವಹಿಸುತ್ತೆ, ಬ್ಯಾಂಕ್ ನಲ್ಲಿ ಅಕೌಂಟ್ ಹೇಗ್ ತೆಗೆಯೋದು, ಇದನ್ನೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ತೇನೆ. ಓಕೆ ಮಕ್ಕಳೇ? ಹಾಗೆಯೇ ಮತ್ತೊಂದು ವಿಷಯ, ನಿಮ್ಮ ಸಿಂಪ್ಲಿಫಿಕೇಶನ್ಗಾಗಿ ಈ ಪಾಠವನ್ನ ನಾವು ಒಂಥರ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೇವೆ. ಹಾಗೆ ನಾವು ಎಲ್ಲವನ್ನೂ ಕವರ್ ಮಾಡಿಲ್ಲ, ಆದರೆ ಎಕ್ಸಾಮಿಗೆ ಬೇಕಾದಂತಹ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಅನ್ನ, ಎಲ್ಲಾ ಪಾಯಿಂಟ್ಸ್ ಗಳನ್ನ 90 to 95 ಪಾಯಿಂಟ್ಸ್ ಗಳನ್ನ ನಾವು ಸ್ಲೈಡ್ ಗಳಲ್ಲಿ ಕವರ್ ಮಾಡಿದ್ದೇವೆ. ಉಳಿದದ್ದನ್ನ ನಾನು ಬಾಯಲ್ಲಿ ಎಕ್ಸ್ಪ್ಲನೇಷನ್ ಮುಖಾಂತರ ಹೇಳ್ಕೊಡ್ತೇನೆ. ಈ ರೀತಿಯಾಗಿ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ನಿಮಗೆ 100% ಗ್ಯಾರಂಟಿ ಅಥವಾ ಪ್ರಿಪರೇಷನ್ ಅನ್ನ ನಮ್ಮ ಈ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಓಕೆ, ಚಾಪ್ಟರ್ ತತ್ವ ಅರ್ಥ ಆಯ್ತು ತಾನೆ? ಒಂದ್ಸಲ ಮನನ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ, ನಾನು ಇಲ್ಲಿ ತನಕ ಏನೇನ್ ಹೇಳಿದೆ ಅಂತ, ಅಥವಾ ಯಾವ್ದಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೆನಪು ಮಾಡ್ಕೊಳ್ತಾ ಇರಿ, ಮುಂದೆ ಹೋಗ್ತೇನೆ. ಓಕೆ, ಸೊ ಎಂದಿನಂತೆ ಟಾಪಿಕ್ಸ್ ಕವರ್ಡ್. ಈ ಒಂದು ಚಾಪ್ಟರ್ ನಲ್ಲಿ ಯಾವ ಯಾವ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್, ಬ್ಯಾಂಕ್ ಮೀನಿಂಗ್, ಅದರ ಅರ್ಥ ಏನು, ಕ್ಯಾರೆಕ್ಟರಿಸ್ಟಿಕ್ಸ್, ಬ್ಯಾಂಕಿನ ಗುಣಲಕ್ಷಣಗಳೇನು, ಫಂಕ್ಷನ್ಸ್, ಬ್ಯಾಂಕಿನ ಕಾರ್ಯಗಳೇನು. ಸೆಕೆಂಡ್ ಒನ್, ರಿಲೇಶನ್ಶಿಪ್ ಬಿಟ್ವೀನ್ ಬ್ಯಾಂಕರ್ಸ್ ಅಂಡ್ ಕಸ್ಟಮರ್ಸ್, ಬ್ಯಾಂಕರ್ನಿಗೂ ಮತ್ತು ಗ್ರಾಹಕನಿಗೂ ಇರುವಂತಹ ಸಂಬಂಧದ ಬಗ್ಗೆ ತಿಳ್ಕೊಳ್ತೇವೆ. ಮೂರನೇದು, ಬ್ಯಾಂಕ್ ಯಾವ ಯಾವ ಸೇವೆಗಳನ್ನ ಅಥವಾ ಸರ್ವಿಸ್ ಗಳನ್ನ ಕೊಡುತ್ತೆ, ಬ್ಯಾಂಕಿನಲ್ಲಿ ಯಾವ ಯಾವ ವಿಧಗಳಿವೆ, ಬ್ಯಾಂಕಿನ ಟೈಪ್ಸ್ ಗಳನ್ನ ತಿಳ್ಕೊಳ್ತೇವೆ. ಅದರ ಜೊತೆಗೆ ನಾಲ್ಕನೇದು, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಖಾತೆಗಳ ವಿಧಗಳನ್ನ ತಿಳ್ಕೊಳ್ತೇವೆ. ಇದು ಬ್ಯಾಂಕ್ ನ ಟೈಪ್ಸ್, ಇದು ಬ್ಯಾಂಕ್ ಅಕೌಂಟ್ ನ ಟೈಪ್ಸ್. ಐದನೇದಾಗಿ, ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಯಾವ ಪ್ರೊಸೀಜರ್ ಅನ್ನ, ವಿಧಾನವನ್ನ ಫಾಲೋ ಮಾಡಬೇಕು, ಹಾಗೆ ಇದರಿಂದ ಆಗುವಂತಹ ಅನುಕೂಲಗಳು ಅಥವಾ ಅಡ್ವಾಂಟೇಜಸ್ ಗಳೇನು. ಆರನೇದು, ಬ್ಯಾಂಕ್ ಆಪರೇಷನ್ಸ್ ಅಥವಾ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ತಿಳ್ಕೊಳ್ತೇವೆ. ಏಳನೇದು, ರೀಕಾಲ್ ಅಥವಾ ಮರುಮನನ ಸ್ಲೈಡ್ ಇರುತ್ತೆ. ಎಂಟನೇದು, PYQs. ಹಾಗಾದ್ರೆ ಇನ್ಯಾಕ್ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಿದ್ರೆ ಬ್ಯಾಂಕ್ ಅಂದ್ರೆ ಏನು, ಒಂದ್ಸಲ ಡೆಫಿನೇಷನ್ ಅನ್ನ ಓದ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆನಾ? ಎಸ್, ದ ಟರ್ಮ್ ಬ್ಯಾಂಕ್ ಇಸ್ ಡಿರೈವ್ಡ್ ಫ್ರಮ್ ಓಲ್ಡ್ ಇಟಾಲಿಯನ್ ವರ್ಡ್. ಒಂದ್ಸಲ ಪೆನ್ ಅನ್ನ ತಗೊಳ್ತೇನೆ, ಹೈಲೈಟ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಓಲ್ಡ್ ಇಟಾಲಿಯನ್ ವರ್ಡ್ ಬ್ಯಾಂಕೋ or from a French word bank. Both mean a bench or money exchange table. ನೀವು ಯಾರಾದ್ರೂ ಬ್ಯಾಂಕ್ಗೆ ಹೋಗಿದ್ರೆ ನೋಡಿರ್ತೀರಾ, ಕ್ಯಾಶಿಯರ್ ಕೌಂಟರ್ ನಲ್ಲಿ ಹೇಗಿರುತ್ತೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಣ ವಿನಿಮಯ ಇರುತ್ತೆ, ಒಂದು ದೊಡ್ಡ ಟೇಬಲ್ ಇರುತ್ತೆ, ಅದ್ರ ಥ್ರೂ ಹಣ ವಿನಿಮಯ ಎಲ್ಲ ಆಗತ್ತೆ ತಾನೆ. ಎಸ್, ಅದಕ್ಕೋಸ್ಕರನೇ ಇದಕ್ಕೆ ನಾವು ಬ್ಯಾಂಕ್ ಅಂತ ಕರಿತೇವೆ. ಬ್ಯಾಂಕ್ ಅನ್ನೋದು ಇಟಾಲಿಯನ್ನ ಬ್ಯಾಂಕೋ, ಹಾಗೆಯೇ ಫ್ರೆಂಚಿನ ಬ್ಯಾಂಕ್ ಅನ್ನೋ ಪದದಿಂದ ಬಂದಿದೆ. ಇವೆರಡರ ಅರ್ಥ ಏನು? ಬೆಂಚು. ಯಾವ ಬೆಂಚು? ಯಾವ ಬೆಂಚು ಅಥವಾ ಟೇಬಲ್ ನ ಥ್ರೂ ಹಣದ ವಿನಿಮಯ ಆಗುತ್ತೋ ಅಂತಹ ಬೆಂಚು. ಸೊ ಬ್ಯಾಂಕಿಗೆ ಯಾಕೆ ಬ್ಯಾಂಕ್ ಅಂತ ಕರೀತಾರೆ ಅಂತ ಅರ್ಥ ಆಯ್ತು ತಾನೆ? ಸೂಪರ್. ನೆಕ್ಸ್ಟ್, ಬ್ಯಾಂಕಿಂಗ್ ಅಂದ್ರೆ ಏನು? ಬ್ಯಾಂಕ್ ಅಂತ ಏನಂದ್ರೆ ತಿಳ್ಕೊಂಡ್ವಿ, ಈಗ ಬ್ಯಾಂಕಿಂಗ್ ಅಂದ್ರೆ ಏನು? ಅ ಬ್ಯಾಂಕಿಂಗ್ ಕಂಪನಿ ಈಸ್ ಅ ಕಂಪನಿ that transacts business with finance.
ಕನ್ನಡದಲ್ಲಿ ಓದ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬ್ಯಾಂಕಿಂಗ್ ಕಂಪನಿಯ ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನ ತಮ್ಮಲ್ಲಿ ಇಡುಗಂಟಾಗಿಟ್ಟುಕೊಂಡದ್ದನ್ನ ಸಾಲ ಕೊಡುವ ಸಂಸ್ಥೆಯಾಗಿದೆ. ಸರ್ ಏನು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂತೀರಾ? ಈಸಿಯಾಗಿ ಹೇಳ್ತೇನೆ. ಸೊ ಬ್ಯಾಂಕಿಂಗ್ ಕಂಪನಿಯಲ್ಲಿ ಏನಾಗ್ತಾ ಇದೆ? ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಕೊಡುವಿಕೆ ಕೊಳ್ಳುವಿಕೆ ಆಗ್ತಾ ಇದೆ. ಯಾರೋ ಸ್ವಲ್ಪ ಜನ ಹಣವನ್ನ ಕೊಡ್ತಾ ಇದ್ದಾರೆ, ಸ್ವಲ್ಪ ಜನ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಟ್ರಾನ್ಸಾಕ್ಷನ್. ಓಕೆ, ಇದು ಅರ್ಥ ಆಯ್ತು. ನೆಕ್ಸ್ಟ್ ಏನಾಗ್ತಾ ಇದೆ? ಯಾವ ಟ್ರಾನ್ಸಾಕ್ಷನ್? ಬಿಸ್ನೆಸ್ ವಿತ್ ಫಿನಾನ್ಸ್. ಫಿನಾನ್ಸ್ ಅಂದ್ರೆ ಏನು? ಹಣ, ದುಡ್ಡಿನ ವ್ಯವಹಾರ ಆಗ್ತಾ ಇದೆ ಇಲ್ಲಿ. ಸೊ ಅದನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ, ಹಣಕಾಸಿನ ವ್ಯವಹಾರ ಆಗ್ತಾ ಇದೆ. ಸೊ ಬ್ಯಾಂಕು ಹಣವನ್ನ ತನ್ನಲ್ಲಿ ಇಟ್ಕೊಳ್ಳುತ್ತೆ, ಹಾಗೆ ಬೇಕಾದವರಿಗೆ ಕೊಡುತ್ತೆ. ಅದನ್ನೇ ನಾವು ಬ್ಯಾಂಕಿಂಗ್ ಅಂತ ಕರಿತೇವೆ. ಅರ್ಥ ಆಯ್ತು ತಾನೆ? ಏನಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಇದೆ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಡಿಎಂಸ್ ಇದೆ. ಅದರ ಹೊರತಾಗಿಯೂ ನಮ್ಮ ಯೂಟ್ಯೂಬ್ ಚಾನಲಿನ ಕಮೆಂಟ್ಸ್ಗಳು ಯಾವತ್ತೂ ಓಪನ್ ಇದ್ದೇ ಇರುತ್ತೆ. ಹೀಗಾಗಿ ನೀವು ಯಾವುದೇ ಕ್ಷಣದಲ್ಲೂ ನಿಮ್ಮ ಡೌಟ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಮಾಡ್ಕೊಡ್ತೀರಾ ತಾನೆ? ಆಸಮ್. ಓಕೆ, ಸೊ ಹಾಗಾದರೆ ಏನೇನ್ ಮಾಡುತ್ತೆ ಬ್ಯಾಂಕಿಂಗ್ ಅಲ್ಲಿ? ಯಾವ ಯಾವ ಸರ್ವಿಸ್ ಗಳಾಗತ್ತೆ? ಈಗ ಆಲ್ರೆಡಿ ಹೇಳಿದ್ದೇನೆ, ಅದನ್ನೇ ಮತ್ತೊಂದ್ಸಲ ರಿಪೀಟ್ ಮಾಡಿ ಹೇಳ್ತೇನೆ, ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕಿಂಗ್ ಅಂದ್ರೆ ಏನು ಅಂತ ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಈ ಪಾಠ ನಿಮಗೆ ಅತ್ಯಂತ ಈಸಿ ಆಗುತ್ತೆ. ಎಕ್ಸೆಪ್ಟ್ಸ್ ಡಿಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್. ಸಾರ್ವಜನಿಕರಿಂದ ಹಣಗಳನ್ನ ಸ್ವೀಕರಿಸುತ್ತದೆ. ಕರೆಕ್ಟ್? ನೀವು ನಿಮ್ಮ ಹಣ ಏನಾದ್ರು ಇದ್ರೆ ನೀವು ಬ್ಯಾಂಕಲ್ಲಿ ಹೋಗಿ ಇಡ್ತೀರಾ ತಾನೆ? ಕರೆಕ್ಟ್. ನೆಕ್ಸ್ಟ್ ಏನು? ಲೆಂಡ್ಸ್ ಮನಿ ಇನ್ ದ ಫಾರ್ಮ್ ಆಫ್ ಲೋನ್ಸ್. ಸಾಲದ ರೂಪದಲ್ಲಿ ಹಣವನ್ನ ನೀಡುತ್ತದೆ. ಒಂದು ಹಣವನ್ನ ತನ್ನಲ್ಲಿ ಇಟ್ಕೊಳ್ತದೆ. ಫಾರ್ ಎಕ್ಸಾಂಪಲ್, ನನಗೇನೋ ಒಂದು ಬೈಕ್ ತಗೊಳ್ಬೇಕಾಗಿದೆ, ಆದ್ರೆ ನನ್ನಲ್ಲಿ ಅಷ್ಟು ಹಣ ಇಲ್ಲ. ನಾನೇನ್ ಮಾಡ್ತೇನೆ? ಬ್ಯಾಂಕಿಗೆ ಹೋಗಿ ವೆಹಿಕಲ್ ಲೋನ್ ಅನ್ನ ತಗೊಳ್ತೇನೆ, ಗಾಡಿಗೆ ತಗೊಳ್ಬೇಕಂತ ಸಾಲವನ್ನ ತಗೊಳ್ತೇನೆ. ಆವಾಗ ಆ ಸಾಲ ಆ ಬ್ಯಾಂಕ್ ನನಗೆ ಕೊಡುತ್ತೆ. ಸೊ ಈ ರೀತಿಯಾಗಿ ಹಣವನ್ನ ತನ್ನಲ್ಲಿ ಇಟ್ಕೊಳ್ಳೋದಷ್ಟೇ ಅಲ್ಲ, ಯಾರು ಹಣದ ಅವಶ್ಯಕತೆ ಇರುತ್ತೋ ಅವರಿಗೂ ಸಹ ಇದು ಕೊಡುತ್ತೆ. ಹಾಗೆಯೇ ರಿಸೀವ್ಸ್ ಮನಿ ಫ್ರಮ್ ದೋಸ್ ವಾಂಟಿಂಗ್ ಟು ಸೇವ್ ಅಂಡ್ ಲೆಂಡ್ಸ್ ಟು ದೋಸ್ ನೀಡಿಂಗ್ ಲೋನ್ಸ್. ಸೊ ಇವೆರಡೂ ಪಾಯಿಂಟ್ಸ್ ಗಳ ಸಾರವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಉಳಿತಾಯ ಮಾಡಲು ಬಯಸುವವರಿಂದ ಹಣವನ್ನ ಸ್ವೀಕರಿಸುತ್ತದೆ ಮತ್ತು ಅಗತ್ಯವಿರುವವರಿಗೆ ಸಾಲವನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಕಿರಣ್ ಅವನ ಹತ್ತಿರ ಸಿಕ್ಕಾಪಟ್ಟೆ ಹಣ ಇದೆ, ಅವ ಎಲ್ಲೋ ಒಂದ್ ಕಡೆ ಇಡ್ಬೇಕಂತಿದ್ದಾನೆ. ಅವ ಇಡ್ಬೇಕಂದ್ರೆ ಏನ್ ಮಾಡ್ತಾನೆ? ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕ್ನವರು ಆ ಹಣಕ್ಕೆ ಒಂದು ಬಡ್ಡಿಯನ್ನ ಕೊಡ್ತಾರೆ. ಅದೇ ಮತ್ತೊಬ್ಬ ಕಿಶೋರ್ ಅಂತ ಇದ್ದಾನೆ, ಅವನಿಗೆ ಒಂದು ಗಾಡಿಯನ್ನ ತೆಗೆದುಕೊಳ್ಬೇಕಾಗಿದೆ, ಹಣ ಇಲ್ಲ. ಆತ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡಿದಾಗ ಆ ಕಿರಣ್ ಹಣವನ್ನ ಇವನಿಗೆ ಕೊಡ್ತಾನೆ. ಈ ರೀತಿಯಾಗಿ ಬ್ಯಾಂಕು ಒಬ್ಬರಿಂದ ತಗೊಳುತ್ತೆ, ಮತ್ತೊಬ್ಬರಿಗೆ ಕೊಡುತ್ತೆ, ಆದ್ರೆ ಆ ಬ್ಯಾಲೆನ್ಸ್ ಅನ್ನ ಅದು ಮೇಂಟೈನ್ ಮಾಡುತ್ತೆ. ಯಾವಾಗ ಫಾರ್ ಎಕ್ಸಾಂಪಲ್ ಕಿಶೋರಿಗೆ ಹಣ ಬೇಕಂದ್ರೆ ಆತ ತಗೊಳ್ಬಹುದು, ಬ್ಯಾಂಕಿನಲ್ಲಿ ಅಷ್ಟೊಂದು ಹಣ ಇದ್ದೇ ಇರುತ್ತೆ. ಸೊ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳು. ಫಾರ್ ಎಕ್ಸಾಂಪಲ್, ನನ್ನ ಗುಣಲಕ್ಷಣಗಳೇನು? ನಾನೊಬ್ಬ ಶಿಕ್ಷಕ, ನಾನು ಸಮಾಜ ವಿಜ್ಞಾನವನ್ನ ಕಲಿಸ್ತೇನೆ, ನಾನು ಯಾವ ರೀತಿಯ ಅಂಗಿಯನ್ನು ಹಾಕಿಕೊಂಡಿದ್ದೇನೆ, ಇವೆಲ್ಲವೂ ನನ್ನ ಗುಣಲಕ್ಷಣಗಳಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಬ್ಯಾಂಕಿನ ಗುಣಲಕ್ಷಣಗಳು ಏನು? ಮೊದಲನೇದು ಡೀಲಿಂಗ್ ವಿತ್ ಮನಿ. ಹಣಕಾಸಿನ ಸಂಸ್ಥೆಯಾಗಿದೆ, ಸಾರ್ವಜನಿಕರಿಂದ ಹಣವನ್ನ ಸ್ವೀಕರಿಸುತ್ತೆ. ಸಾರ್ವಜನಿಕರಿಗೆ ಹೌದು ಅಥವಾ ಗೌರ್ಮೆಂಟ್ಗೆ ಯಾರಿಗೆ ಬೇಕಾಗುತ್ತೋ ಅವರಿಗೆ ಹಣವನ್ನ ಇದು ಕೊಡುತ್ತೆ. ಈ ರೀತಿಯಾಗಿ ಇದು ಹಣಕಾಸಿನ ಸಂಸ್ಥೆಯಾಗಿದೆ. ಸೆಕೆಂಡ್ ಒನ್, ಇಂಡಿವಿಜುವಲ್, ಫರ್ಮ್ ಆರ್ ಕಂಪನಿ. ಬ್ಯಾಂಕ್ ಒಂದು ವ್ಯಕ್ತಿನೂ ಆಗಿರಬಹುದು. ಹೌದಾ, ಈಗಂತೂ ಅದಷ್ಟೊಂದು ಪ್ರಚಲಿತವಾಗಿಲ್ಲ. ಯಾಕಂದ್ರೆ ಈಗ ಬ್ಯಾಂಕಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಸ್ಟ್ರಕ್ಚರ್ಡ್ ಆಗಿದೆ. ಅದು ಒಂಥರ ಒಂದು ದೊಡ್ಡ ಕಂಪನಿಯ ರೀತಿಯ ಕಾರ್ಯವಹಿಸುತ್ತೆ. ಆದ್ರೆ ಸ್ವಲ್ಪ ಹಿಂದೆ ಹೋದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಸಾಹುಕಾರನಾಗಿರುವಂತಹ ವ್ಯಕ್ತಿ, ತನ್ನನ್ನೇ ತಾನೇ ಬ್ಯಾಂಕ್ ಅನ್ಕೊಳ್ತಿದ್ದ. ಯಾಕಂದ್ರೆ ಆತ ಹಣವನ್ನ ಕೊಡ್ತಿದ್ದ, ಹಾಗೆಯೇ ಆತನಲ್ಲಿ ಹಣವನ್ನ ಇಡ್ಲಿಕ್ಕೆ ಜನ ಸಹ ಬರ್ತಾ ಇದ್ರು, ಬಡ್ಡಿಯ ರೂಪದಲ್ಲಿ ಹಣವನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಾಗಿ ಬ್ಯಾಂಕ್ ಒಂದು ವ್ಯಕ್ತಿನೂ ಆಗಿರಬಹುದು, ಒಂದು ಫರ್ಮ್ ಆಗಿರಬಹುದು. ನೀವು ಬಹಳಷ್ಟು ಫ್ಯಾಮಿಲಿ ಬ್ಯಾಂಕಿಂಗ್ ಒಂದು ಟ್ರಸ್ಟ್ ಗಳನ್ನ ನೋಡಿರಬಹುದು. ಈ ರೀತಿಯಾಗಿ ಬ್ಯಾಂಕು ಒಂದು ಫರ್ಮ್ ಸಹ ಆಗಿರಬಹುದು, ಬ್ಯಾಂಕ್ ಒಂದು ಕಂಪನಿ ಸಹ ಆಗಿದೆ. ಇದನ್ನ ನಾವು ಬಹಳಷ್ಟು ಬ್ಯಾಂಕಿಂಗ್ ಕಂಪನಿಗಳನ್ನ ನಾವು ಕಾಣಬಹುದಾಗಿದೆ. ಹೀಗಾಗಿ ಬ್ಯಾಂಕ್ ಕ್ಯಾನ್ ಬಿ ಅನ್ ಇಂಡಿವಿಜುವಲ್. ಬ್ಯಾಂಕ್ ಒಂದು ವ್ಯಕ್ತಿ ಆಗಬಹುದು, ಬ್ಯಾಂಕ್ ಒಂದು ಸಂಸ್ಥೆ ಇರಬಹುದು, ಅಥವಾ ಬ್ಯಾಂಕ್ ಒಂದು ಕಂಪನಿಯೂ ಸಹ ಆಗಿರಬಹುದು.
ಅರ್ಥ ಆಯ್ತು ತಾನೆ? ಸೂಪರ್ಬ್. ಓಕೆ, ಎಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್ಸ್, ಠೇವಣಿಗಳನ್ನ ಅಂಗೀಕರಿಸುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಹತ್ರ ಹಣ ಇದೆ, ಬ್ಯಾಂಕಲ್ಲಿ ಹೋಗಿ ಹಣ ಇಡ್ತೇನೆ, ಅದು ಹಣವನ್ನ ಸ್ವೀಕರಿಸುತ್ತೆ. ಲೆಂಡಿಂಗ್ ಲೋನ್ಸ್, ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಕೊಡುತ್ತೆ. ಈ ರೀತಿಯಾಗಿ ಬ್ಯಾಂಕ್ ಸಾಲವನ್ನ ಕೊಡುತ್ತೆ, ಠೇವಣಿಗಳನ್ನ ಅಂಗೀಕರಿಸುತ್ತೆ. ಠೇವಣಿ ಅಂದ್ರೆ ಡಿಪಾಸಿಟ್. ಓಕೆ, ಅರ್ಥ ಆಯ್ತು ತಾನೆ? ಇದನ್ನ ಬಹಳಷ್ಟು ಬಾರಿ ರಿಪೀಟ್ ಮಾಡಿದ್ದೇನೆ, ಯಾಕಂದ್ರೆ ನಿಮ್ಗೆ ಬ್ಯಾಂಕಿಂಗ್ ಅಂತಾನೆ ಗೊತ್ತಿಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಓಕೆ, ಸೂಪರ್ಬ್. ಪೇಮೆಂಟ್ ಅಂಡ್ ವಿತ್ಡ್ರಾವಲ್, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ನೀವ್ ಯಾರಾದ್ರೂ ಬ್ಯಾಂಕಿಗೆ ಹೋದ್ರೆ ಏನ್ ಮಾಡ್ತೀರಾ? ಹಣವನ್ನ ಪೇ ಮಾಡ್ತೀರಾ. ನಿಮ್ಮಲ್ಲಿ ಹಣ ಎಷ್ಟಿರುತ್ತೋ ಅದನ್ನ ಬ್ಯಾಂಕ್ ಅಲ್ಲಿ ಇಡ್ತೀರಾ. ಹಾಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಣದ ನೀಡಿತ್ತಂದ್ರೆ ಏನ್ ಮಾಡ್ತೀರಾ? ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ನಿಂದ ಹಣವನ್ನ ವಿಡ್ರಾ ಮಾಡ್ತೀರಾ ಅಥವಾ ಹಿಂದಕ್ಕೆ ಪಡಿತೀರಾ. ಈ ರೀತಿಯಾಗಿ ಬ್ಯಾಂಕಿಂಗ್ ನಲ್ಲಿ ನಾವು ಹಣವನ್ನ ಹಾಕಬಹುದು ಅಥವಾ ಹಣವನ್ನ ನಮಗೆ ಬೇಕಾದಾಗ, ಅವಶ್ಯಕವಿದ್ದಾಗ ಹಿಂದಕ್ಕೆ ಸಹ ಪಡೆಯಬಹುದು. ನೆಕ್ಸ್ಟ್ ಏನು? ಏಜೆನ್ಸಿ ಅಂಡ್ ಯುಟಿಲಿಟಿ ಸರ್ವಿಸಸ್, ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು. ಹಾಗಂದ್ರೆ ಏನು ಸರ್? ಯುಟಿಲಿಟಿ ಸರ್ವಿಸಸ್, ಎಲ್ಲರೂ ಹೆಚ್ಚಾಗಿ ನಿಮ್ಮ ತಂದೆ ತಾಯಂದಿರ ಮೊಬೈಲ್ ನಲ್ಲಿ ಯಾವುದೋ ಒಂದು ಆಪ್ ಇದ್ದೇ ಇರುತ್ತೆ. ಅದರ ಥ್ರೂ ನೀವೇನ್ ಮಾಡ್ತೀರಾ? ಮನಿ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಳ್ತೀರಾ. UPI, ಜಿಪೇ, ಫೋನ್ ಪೇ. ಸೊ ಇವೆಲ್ಲವೂ ಏನಾಗುತ್ತೆ? ಇವೆಲ್ಲವೂ ಸರ್ವಿಸಸ್ ಗಳ ಅಂಡರ್ ನಲ್ಲಿ ಬರುತ್ತೆ. ಮೊಬೈಲ್ ಬ್ಯಾಂಕಿಂಗ್ ಇರಬಹುದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರಬಹುದು, ಇವೆಲ್ಲವೂ ಸರ್ವಿಸಸ್ ಗಳಾಗತ್ತೆ, ಉಪಯುಕ್ತ ಸೇವೆಗಳಾಗಿವೆ. ಕ್ರೆಡಿಟ್ ಕಾರ್ಡ್ಸ್ ಇರಬಹುದು, ಡೆಬಿಟ್ ಕಾರ್ಡ್ಸ್ ಇರಬಹುದು, ಇವೆಲ್ಲವೂ ಆ ಸೇವೆಗಳ ಅಂಡರ್ ನಲ್ಲಿ ಬರುತ್ತೆ. ಹಾಗೆ ಏಜೆಂಟ್ ನಿಯೋಜನೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಷ್ಟೊಂದು ಹಣ ಇದೆ, ನನಗೆ ಯಾವ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಹಾಕ್ಬೇಕು, ಹಾಕಿದ್ರೆ ಎಷ್ಟು ಮಂತಿಗೆ ಹಾಕ್ಬೇಕು, ಎಷ್ಟು ವರ್ಷಕ್ಕೆ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆವಾಗ ಬ್ಯಾಂಕ್ನವ್ರು ಹೆಲ್ಪ್ ಮಾಡ್ತಾರೆ. ಅವರ ಏಜೆಂಟ್ಸ್ ಗಳನ್ನ ನಮ್ಮ ಹೆಲ್ಪ್ಗೆ ಕಳಿಸಿ ಅವರು ಯಾವುದರಲ್ಲಿ ನೀವು ಹಾಕಿದರೆ ಹೆಚ್ಚು ಹಣವನ್ನ ಪಡಿಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಬ್ಯಾಂಕ್ನವರು ಮ್ಯೂಚುವಲ್ ಫಂಡ್ಸ್, ಅದು ಮುಂದೆನೂ ಸಹ ಬರುತ್ತೆ, ಅಲ್ಲೂ ಸಹ ಗೈಡೆನ್ಸ್ ಅನ್ನ ಕೊಡ್ತಾರೆ. ಯಾವುದರ ಥ್ರೂ? ಏಜೆಂಟ್ಸ್ ಗಳ ಥ್ರೂ. ಈ ರೀತಿಯಾಗಿ ಬ್ಯಾಂಕ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್, ಉಪಯುಕ್ತ ಸೇವೆಗಳನ್ನ ಕೊಡುತ್ತೆ, ಹಾಗೆ ಏಜೆಂಟ್ಸ್ ಗಳನ್ನು ಸಹ ನಿಯೋಜನೆ ಮಾಡುತ್ತೆ. ಪ್ರಾಫಿಟ್ ಅಂಡ್ ಸರ್ವಿಸ್ ಓರಿಯಂಟೇಶನ್, ಲಾಭ ಮತ್ತು ಸೇವಾ ಭಾವನೆ. ಸೊ ಲಾಭ ಅಂತ ಇದ್ದಾರೆ, ಸೇವಾ ಭಾವನೆ ಅಂತ ಇದ್ದಾರೆ, ಎರಡು ಕಾಂಟ್ರಡಿಕ್ಟರಿ ಅನಿಸ್ತಾ ಇದೆಯಾ? ಇಲ್ಲ. ಲಾಭ, ಫಾರ್ ಎಕ್ಸಾಂಪಲ್ ಬ್ಯಾಂಕು ಅಥವಾ ಒಂದು ಕಂಪನಿ ಆಗಿದೆ. ಸೊ ಆ ಕಂಪನಿಯ ಮೂಲ ಗುರಿ ಏನಾಗಿರುತ್ತೆ? ಲಾಭವನ್ನ ಮಾಡೋದಾಗಿರುತ್ತೆ. ಸೊ ಇದರ ಗುರಿಯೂ ಸಹ ಲಾಭವನ್ನ ಮಾಡೋದಾಗಿರುತ್ತೆ. ಆದರೆ ಈ ಲಾಭದಲ್ಲಿ ಅದು ಏನ್ ಮಾಡುತ್ತೆ? ಸೇವಾ ಭಾವನೆಯನ್ನು ಸಹ ಕಾಣಬಹುದಾಗಿದೆ. ಎಷ್ಟೋ ಜನರಿಗೆ ಅದು ಬ್ಯಾಂಕಿಂಗ್ ನ ಮೂಲಕ ಹಣಕ್ಕೆ ಒಂದು ಸೇಫ್ಟಿಯನ್ನ ಒದಗಿಸುತ್ತೆ. ಅಲ್ಲಿ ನಾವು ಸೇವಾ ಭಾವನೆಯನ್ನ ಕಾಣಬಹುದಾಗಿದೆ. ಅವರಿಗೆ ಗೈಡ್ ಮಾಡುತ್ತೆ, ನೀನು ಈ ಅಕೌಂಟ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡು ಅಂತ. ಈ ರೀತಿಯಾಗಿ ಬ್ಯಾಂಕಿಂಗ್ ನ ಒಂದು ಸೇವಾ ಭಾವನೆಯನ್ನು ಸಹ ಕಾಣಬಹುದಾಗಿದೆ. ಯಾರಿಗೆ ಹಣದ ಅಗತ್ಯತೆ ಇರುತ್ತೋ ಅವರಿಗೆ ಸಾಲವನ್ನ ಕೊಡುತ್ತೆ. ಇದರಲ್ಲಿ ಲಾಭವೂ ಇದೆ, ಸೇವಾ ಭಾವನೆಯೂ ಇದೆ. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು. ಮೊದಲಿಗೆ ಏನಾಗ್ತಾ ಇತ್ತು? ಇಂಡಿವಿಜುವಲ್ ಲೋನ್ ಕೊಡ್ತಾ ಇದ್ರು, ಆದ್ರೆ ಈಗ ಗೃಹ ಮನೆಯನ್ನ ಕಟ್ಬೇಕಂದ್ರೆ ಅದಕ್ಕೆ ಸಾಲ ಕೊಡ್ತಾ ಇದ್ದಾರೆ. ಹಾಗೆ ವೆಹಿಕಲ್ ತಗೊಳ್ಬೇಕಂದ್ರೆ ಅದಕ್ಕೆ ಸಾಲ ಕೊಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇದರ ಪರಿಧಿ ವಿಸ್ತರಿಸ್ತಾ ಹೋಗ್ತಾ ಇದೆ. ಹಿಂದೆ ಒಂದು 10 ವರ್ಷದ ಹಿಂದೆ ಇದ್ದಂತದ್ದು ಬ್ಯಾಂಕಿಂಗ್ ಈಗ ತನ್ನ ಕಬಂಧ ಬಾಹುವನ್ನ ಅಥವಾ ಒಳ್ಳೆಯ ಬಾಹುವನ್ನಂತ ಸಹ ಕರೆಯಬಹುದು. ಅದನ್ನು ಎಲ್ಲಾ ಕಡೆಯಲ್ಲೂ ಚಾಚಿದೆ. ಇಷ್ಟೊಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಕನೆಕ್ಟಿಂಗ್ ಲಿಂಕ್, ಸಂಬಂಧ ಕಲ್ಪಿಸುವ ಕೊಂಡಿ. ಯಾರ ಮಧ್ಯೆ ಸಂಬಂಧವನ್ನ ಇದು ಕಲ್ಪಿಸುತ್ತೆ? ಯಾರಿಗೆ ಹಣದ ಅಗತ್ಯತೆ ಇರುತ್ತೋ, ಸಾಲ ಬೇಕಾಗಿರುತ್ತೋ ಅವರಿಗೆ, ಮತ್ತು ಯಾರ ಹತ್ತಿರ ಹಣ ಹೆಚ್ಚಾಗಿರುತ್ತೋ ಅಥವಾ ಹಣವನ್ನ ಸೇವ್ ಮಾಡ್ಬೇಕಂತ ಇರ್ತಾರೋ ಅವರ ಮಧ್ಯದಲ್ಲಿ ಕೊಂಡಿಯನ್ನ ಕಲ್ಪಿಸಿ ಇಬ್ಬರಿಗೂ ಲಾಭವಾಗುವಂತೆ ಮಾಡುತ್ತೆ. ಸೊ ಇದು ಯಾರು ಡೆಪಾಸಿಟ್ ಮಾಡ್ತಾರೋ ಅವರಿಗೂ ಹಾಗೆ ಯಾರಿಗೆ ಸಾಲದ ಅವಶ್ಯಕತೆ ಇರುತ್ತೋ ಅವರಿಗೆ, ಇಬ್ಬರ ಮಧ್ಯದಲ್ಲೂ ಇದು ಸಂಬಂಧವನ್ನ ಕಲ್ಪಿಸುತ್ತೆ. ಬ್ಯಾಂಕಿಂಗ್ ವ್ಯವಹಾರ, ಬ್ಯಾಂಕಿಂಗ್ ಬಿಸ್ನೆಸ್, ಇಲ್ಲಿ ತನಕ ಏನೇನ್ ಡಿಸ್ಕಸ್ ಮಾಡಿದ್ವಿ ಅವೆಲ್ಲವೂ ಬ್ಯಾಂಕಿಂಗ್ ವ್ಯವಹಾರಗಳ ಅಂಡರ್ ನಲ್ಲೇ ಬರುತ್ತೆ. ಅವುಗಳು ಸಹ ಇದರ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ನೇಮ್ ಐಡೆಂಟಿಟಿ, ಹೆಸರಿನ ಗುರುತು. ನಾನು ಮೊದಲಿಗೆ ಹೇಳಿದೆ, ನೀವು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಅನ್ನು ಹೊಂದಿದ್ದೀರಿ ಅಂತ ಕಮೆಂಟ್ ಮಾಡಿ ಅಂತ. ಸೊ ಎಷ್ಟೊಂದು ಬ್ಯಾಂಕ್ಗಳನ್ನ ನಾವು ನೋಡಬಹುದಾಗಿದೆ.
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವುಗಳ ಹೆಸರಿನಲ್ಲೇ ಬ್ಯಾಂಕ್ ಅನ್ನೋದಿದೆ. ಹೀಗಾಗಿ ಯಾವುದೇ ಒಂದು ಕಂಪನಿ ಬ್ಯಾಂಕಿಂಗ್ ಕಂಪನಿ ಆಗಿದ್ದರೆ ಅದರ ಹೆಸರಿನಲ್ಲಿ ಬ್ಯಾಂಕ್ ಇರೋದು ಅತ್ಯಂತ ಅವಶ್ಯಕವಾಗಿರುತ್ತೆ, ಮ್ಯಾಂಡೇಟರಿ ಆಗಿರುತ್ತೆ. ಹಾಗಾದರೆ ನಿಮಗೆ ಎಷ್ಟು ಬ್ಯಾಂಕ್ಗಳ ಹೆಸರು ಗೊತ್ತಿದೆ? ನನಗೆ ಏನೋ ಒಂದು 5-6 ಗೊತ್ತಿದೆ. ನಿಮ್ಗೂ ಅಷ್ಟು ಗೊತ್ತಿದೆಯಾ? ಓಕೆ, ಗೊತ್ತಿದ್ರೆ ಸೂಪರ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತಿಳ್ಕೊಂಡ್ವಿ. ಒಂದ್ಸಲ ಮನಸ್ಸಿನಲ್ಲೇ ಮನನ ಮಾಡ್ಕೊಳ್ಳಿ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತ. ನಾನು 3 ಸೆಕೆಂಡ್ಸ್ ತನಕ ಕೌಂಟ್ ಮಾಡ್ತೇನೆ. ಅದಾದ ಮೇಲೆ ಮುಂದಿರುವಂತಹ ಫಂಕ್ಷನ್ಸ್, ಕಾರ್ಯಗಳನ್ನ ನೋಡೋಣ. 1 2 3 ಮನನ ಮಾಡ್ಕೊಂಡಿರ್ತಾನೆ. ಆಸಮ್. ಸೊ ಬ್ಯಾಂಕಿಂಗ್ ನ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಏನು? ಮೊದಲನೇದು ಎಷ್ಟು ಸಲ ಹೇಳ್ತೀರಾ ಸರ್ ಹೇಳಿದ್ದನ್ನೇ ಅಂತೀರಾ? ಎಸ್, ಅದನ್ನ ನಾನು ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತೇನೆ. ಯಾಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ಅದು ಅಷ್ಟೇ ಬಾರಿ ರಿಪೀಟೆಡ್ ಆಗಿ ಬಂದಿದೆ. ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಅಂಡ್ ಅದರ್ಸ್, ಸಾರ್ವಜನಿಕರಿಂದ ಮತ್ತು ಇತರರಿಂದ ಠೇವಣಿಗಳನ್ನ ಸ್ವೀಕರಿಸುತ್ತೆ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಲೆಂಡಿಂಗ್ ಮನಿ ಟು ಪಬ್ಲಿಕ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನ ಕೊಡುತ್ತೆ. ಇದು ಕೇವಲ ಸಾರ್ವಜನಿಕ ಅಂದರೆ ಇಂಡಿವಿಜುವಲ್ಸ್ ಅಷ್ಟೇ ಕೊಡಲ್ಲ. ಯಾವ್ದೋ ಒಂದು ಕಂಪನಿ ನೀಡಲಿತ್ತಂದ್ರೆ ಅಥವಾ ಯಾವ್ದೋ ಒಂದು ಸಂಘ ಸಂಸ್ಥೆ ನೀಡಲಿತ್ತಂದ್ರೆ ಅದಕ್ಕೂ ಸಹ ಸಾಲವನ್ನ ಕೊಡುತ್ತೆ. ಇದರಲ್ಲಿ ಸಾರ್ವಜನಿಕರಿಗೂ ಇದೆ, ಕಂಪನಿಗೂ ಇದೆ. ಈ ರೀತಿಯಾಗಿ ಬ್ಯಾಂಕಿಂಗ್ ಸಿಕ್ಕಾಪಟ್ಟೆ ವೈಡ್ ರೇಂಜ್ ಅಲ್ಲಿ ಫಂಕ್ಷನ್ ಮಾಡುತ್ತೆ. ಇವೆರಡು ಅದರ ಪ್ರಮುಖ ಕರ್ತವ್ಯ ಅಥವಾ ಕಾರ್ಯಗಳಾಗಿವೆ. ಇದರ ಹೊರತಾಗಿಯೂ ಟ್ರಾನ್ಸ್ಫರಿಂಗ್ ಫ್ರಮ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ರೆಮಿಟೆನ್ಸ್, ಹಣವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸೋದು. ಹಾಗಂದ್ರೆ ಏನು ಸರ್? ನಾನು ಬೆಂಗಳೂರಲ್ಲಿದ್ದೇನೆ, ನನ್ನ ಫ್ರೆಂಡ್ ಧಾರವಾಡದಲ್ಲಿದ್ದಾನೆ. ಅವನಿಗೆ ನಾನು ಹಣವನ್ನ ಕಳಿಸ್ಬೇಕು. ಹೇಗೆ ಕಳಿಸ್ತೇನೆ? ನನ್ನ ಬ್ಯಾಂಕಿಂಗ್ ಥ್ರೂ ಕಳಿಸ್ತೇನೆ. ಈ ರೀತಿಯಾಗಿ ಹಣವನ್ನ ಒಂದು ಪ್ಲೇಸ್ ನಿಂದ ಮತ್ತೊಂದು ಪ್ಲೇಸಕ್ಕೆ ಕಳುಹಿಸುವುದು ಸಹ ಬ್ಯಾಂಕಿನ ಒಂದು ಕಾರ್ಯವಾಗಿದೆ. ಇದನ್ನೇ ಹಣವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಅಂತಾರೆ. ನೆಕ್ಸ್ಟ್ ಏನು? ಕಲೆಕ್ಟಿಂಗ್ ಮನಿ ಬೈ ಚೆಕ್ಸ್, ಡ್ರಾಫ್ಟ್ಸ್ ಅಂಡ್ ಬಿಲ್, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು. ಹೇಗೆ ಕಲೆಕ್ಟ್ ಮಾಡುತ್ತೆ ಇದು ಮನಿ? ಚೆಕ್ಕಿನ ಮುಖಾಂತರ ಹಣವನ್ನ ಕಲೆಕ್ಟ್ ಮಾಡುತ್ತೆ. ಡ್ರಾಫ್ಟ್ಸ್ ಇರ್ಬೋದು, ಬಿಲ್ಸ್ ಇರ್ಬೋದು, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಬ್ಯಾಂಕು ಹಣವನ್ನ ಕಲೆಕ್ಟ್ ಮಾಡುತ್ತೆ. ಸೊ ಇದು ಹಣವನ್ನ ಕಲೆಕ್ಟ್ ಮಾಡುವಂತಹ ಮಾಧ್ಯಮಗಳು. ಅರ್ಥ ಆಯ್ತು ತಾನೆ ಬ್ಯಾಂಕಿನ ಮುಖ್ಯ ಫಂಕ್ಷನ್ಗಳೇನಂತ? ಇದರ ಜೊತೆಗೆ ಇನ್ನೂ ಕೆಲಸಗಳಿವೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಗಳನ್ನ ಸೋಡಿ ಮಾಡುವುದು. ಹಾಗಂದ್ರೆ ಏನು ಸರ್? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಯಾವುದೋ ಒಬ್ಬ ವ್ಯಕ್ತಿ 10,000 ರೂಪಾಯಿಯನ್ನ ಕೊಡ್ಬೇಕಾಗಿರುತ್ತೆ ಒಂದು ಎ ಅನ್ನೋ ಕಂಪನಿಗೆ. ಯಾಕೆ ಆತ 10,000 ರೂಪಾಯಿಯನ್ನು ಕೊಡ್ಬೇಕಾಗಿರುತ್ತೆ? ಆತ ಅವರಿಂದ ಟಿವಿಯನ್ನ ಖರೀದಿಸಿರ್ತಾನೆ. ಅರ್ಥ ಆಗ್ತಾ ಇದೆ ತಾನೆ? ಒಬ್ಬ ನಾನೇ ಆದರ್ಶ ಒಂದು ಕಂಪನಿಯಿಂದ ಟಿವಿಯನ್ನ ತೆಗೆದುಕೊಂಡಿರ್ತೇನೆ. ಅವರಿಗೆ ನಾನು 10,000 ರೂಪಾಯಿಯನ್ನ ಕೊಡ್ಬೇಕಾಗಿರುತ್ತೆ. ಆದರೆ ನಾನೇನ್ ಮಾಡ್ತೇನೆ ಅಂದ್ರೆ ನನ್ನ ಬಿಲ್ ಅಲ್ಲಿ 90 ಡೇಸ್ ಅಲ್ಲಿ ಆ ಹಣವನ್ನ ಕೊಡ್ತೇನೆ ಅಂತ ಹಾಕಿ ಕೊಡ್ತೇನೆ ಅವರಿಗೆ. 90 ಡೇಸ್ ಆದ್ಮೇಲೆ ನನ್ನ ಅಕೌಂಟ್ ನಿಂದ ಈ 10,000 ರೂಪಾಯಿ ಅವ್ರಿಗೆ ಹೋಗ್ಲಿ ಅಂತ. ಯಾಕೆ? ನನಗೆ ಅಷ್ಟೊಂದು ಭರವಸೆ ಇರಲ್ಲ ಆ ಟಿವಿ ಮೇಲೆ. ಅದಕ್ಕಾಗಿ ನಾನು 90 ದಿನಗಳ ಒಂದು ಟೈಮ್ ಅನ್ನ ತೆಗೆದುಕೊಂಡಿರ್ತೇನೆ. ಆದರೆ ಆ ಕಂಪನಿಯವ್ರು ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ಅವರಿಗೆ ಹಣದ ಅವಶ್ಯಕತೆ ಅರ್ಜೆಂಟ್ ಆಗಿರುತ್ತೆ. ಹೀಗಾಗಿ ಅವರು ಆ ಬಿಲ್ ಅನ್ನ ತೆಗೆದುಕೊಂಡು ಹೋಗಿ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋದ್ಕೊಳ್ಳಿ ಏನ್ ಮಾಡ್ತಾರೆ ಬ್ಯಾಂಕ್ನವರು? ಓಕೆ, ನಿಮಗೆ ಹಣದ ಅರ್ಜೆಂಟ್ ಅವಶ್ಯಕತೆ ಇದೆ. ಅವರು 90 ದಿನ ಅಂದಿದ್ದಾರೆ. ಆ 90 ದಿನಕ್ಕಿಂತ ನಾನು ಈಗಲೇ ಕೊಡ್ತೇನೆ. ಆದರೆ 10,000 ಕೊಡಲ್ಲ, ನಾನು 9,800 ರೂಪಾಯಿಯನ್ನ ಕೊಡ್ತೇನೆ. ಮೇಲಿನ 200 ರೂಪಾಯಿನ ನಾನು ಇಟ್ಕೊಳ್ತೇನೆ. ಯಾಕಂದ್ರೆ ನಾನು ಮೊದಲೇ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಆ ಸೇವಾ ಶುಲ್ಕವನ್ನ, ಸರ್ವಿಸ್ ಕಾಸ್ಟ್ ಅನ್ನ ನಾ ಇಟ್ಕೊಳ್ತೇನೆ ಅಂತ. ಈ ರೀತಿಯಾಗಿ ಬ್ಯಾಂಕು ಅವರಿಗೆ 9,800 ರೂಪಾಯಿನ ಕೊಡುತ್ತೆ. 90 ದಿನಗಳ ನಂತರ ಏನಾಗುತ್ತೆ? ಆ 10,000 ಆ ಬ್ಯಾಂಕಿನ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ಬ್ಯಾಂಕಿಗೆ 200 ರೂಪಾಯಿ ಲಾಭ ಆಯ್ತು. ಅದೇ ರೀತಿ ಆ ವ್ಯಕ್ತಿಗೆ ಏನಾಯ್ತು? ಆ ವ್ಯಕ್ತಿಗೂ ಸಹ ಹಣದ ಅವಶ್ಯಕತೆ ಇತ್ತು, ಆತನಿಗೂ ಲಾಭ ಆಯ್ತು. ನಾನು ಟಿವಿ ತಗೊಂಡಿದ್ದೆ, ನನಗೂ ಸಹ ಲಾಭ ಆಯ್ತು. ಯಾಕಂದ್ರೆ 90 ದಿನಗಳ ನಂತರ ನನ್ನ ಅಕೌಂಟ್ ಇಂದ ಹೋಯ್ತು. ಈ ರೀತಿಯಾಗಿ ಮಾಡೋದನ್ನ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಗಳನ್ನ ಸೋಡಿ ಮಾಡೋದು ಅಂತ ಕರೀತಾರೆ. ಇಲ್ಲಿ ಡಿಸ್ಕೌಂಟ್ ಆಯ್ತು, 10,000 9,800 ಆಯ್ತು. ಯಾರಿಗೆ? ಆ ವ್ಯಕ್ತಿಗೆ. ಬಟ್ ಆತನಿಗೆ ಅರ್ಜೆಂಟ್ ಅವಶ್ಯಕತೆ ಇತ್ತು, ಸಿಕ್ತು. ಸೊ ಅರ್ಥ ಆಯ್ತು ತಾನೆ ಏನು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂದ್ರೆ?
ಕೂಲ್, ಆಸಮ್. ನೆಕ್ಸ್ಟ್ ಏನು? ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್ಸ್, ಭದ್ರತಾ ಕಪಾಟುಗಳನ್ನ ಬಾಡಿಗೆಗೆ ಕೊಡುವುದು. ನೀವು ಮೂವೀಸ್ ಎಲ್ಲ ನೋಡಿರ್ತೀರಾ ತಾನೆ? ನೋಡಲ್ವಾ ಮೂವೀಸ್? ಅರೆ ನೋಡಿ, ಎಕ್ಸಾಮ್ ಇರುತ್ತೆ, ಪೂರ್ತಿ 1 ವರ್ಷ ಇದೆ, ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಳ್ಳೆ ಮೂವಿಗಳನ್ನ ನೋಡಿ. ಹಾಗೆಯೇ ನನಗೂ ಸಹ ಸಜೆಸ್ಟ್ ಮಾಡಿ ಯಾವ ಮೂವೀಸ್ಗಳನ್ನ ನೋಡಬೇಕು ಅಂತ. ಮಾಡ್ತೀರಾ ತಾನೆ? ಕೋಲ್. ಸೊ ನೀವು ಮೂವೀಸ್ ಅಲ್ಲಿ ನೋಡೋದಾದ್ರೆ ಅಲ್ಲೆಲ್ಲ ಬ್ಯಾಂಕಿನ ಒಳಗೆ ಏನಿರುತ್ತೆ? ಲಾಕರ್ಸ್ ಇರುತ್ತೆ. ನೋಡಿದೀರಾ? ಸೇಫ್ಟಿ ಲಾಕರ್ಸ್, ಭದ್ರತಾ ಕಪಾಟುಗಳೆಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ಯಾರಿಗೆ ಫಾರ್ ಎಕ್ಸಾಂಪಲ್ ಚಿನ್ನವನ್ನ ಮನೆಯಲ್ಲಿ ಸೇಫ್ ಆಗಿ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತವ್ರು ಆ ಚಿನ್ನವನ್ನ ಈ ಬ್ಯಾಂಕಿನ ಭದ್ರತಾ ಕಪಾಟುಗಳಲ್ಲಿ ಇಡಬಹುದು. ಸೇಫ್ ಡಿಪಾಸಿಟ್ ಲಾಕರ್ಸ್ ಅಂತ ಕರೀತಾರೆ. ಓಕೆ. ಕಂಡಕ್ಟಿಂಗ್ ಫಾರೆನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್, ಕನ್ನಡದಲ್ಲಿ ಹೇಳೋದಾದ್ರೆ ವಿದೇಶಿ ವಿನಿಮಯದ ವ್ಯವಹಾರಗಳನ್ನ ನಿರ್ವಹಿಸೋದು. ಹಾಗಂದ್ರೆ ಏನು ಸರ್? ಈಗ ನೀವು ನೋಡ್ತಾ ಇರ್ಬೋದು, ಜಗತ್ತು ಸಿಕ್ಕಾಪಟ್ಟೆ ಸ್ಮಾಲ್ ಆಗಿದೆ. ಹಾಗಂದ್ರೆ ಏನು ಸರ್? ಏನಂದ್ರೆ ಈಗ ಡಿಸ್ಟೆನ್ಸ್ ಎಲ್ಲ ಕವರ್ ಮಾಡೋದು ಅತ್ಯಂತ ಸುಲಭವಾಗಿದೆ. ಹಾಗೆ ಬೇರೆ ದೇಶದವರ ಜೊತೆ ಸಹ ಸಂಪರ್ಕ ಕಲ್ಪಿಸೋದು ಅಷ್ಟೇ ಸುಲಭವಾಗಿ ಬಿಟ್ಟಿದೆ. ಇದನ್ನೇ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ನಾನು ಭಾರತದಲ್ಲಿದ್ದೇನೆ, ಯಾರೋ ಒಬ್ಬ ಬೇರೆ ದೇಶದವ ಭಾರತಕ್ಕೆ ಹಣವನ್ನ ಕಳಿಸ್ಬೇಕು, ನನಗೆ ಕಳಿಸ್ಬೇಕು, ನನ್ನ ಫ್ರೆಂಡು. ಆತ ಏನ್ ಮಾಡ್ತಾನೆ? ಈ ಫಾರಿನ್ ಎಕ್ಸ್ಚೇಂಜ್ ಈ ಬ್ಯಾಂಕಿನ ಮುಖಾಂತರ ಕಳಿಸ್ತಾನೆ. ಈ ರೀತಿಯಾಗಿ ಬ್ಯಾಂಕ್ ಕೇವಲ ದೇಶದ ಒಳಗಷ್ಟೇ ಅಲ್ಲ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಣವನ್ನ ವಿನಿಮಯ ಮಾಡೋದ್ರಲ್ಲೂ ಸಹ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕೀಪಿಂಗ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ, ಆಲ್ರೆಡಿ ಹೇಳಿದ್ದೆ. ಏನ್ ಹೇಳಿದ್ದೆ? ಲಾಕರ್ಸ್ ಎಲ್ಲ ಹೇಳಿದ್ದೆ. ಅದರ ಜೊತೆಗೆ ನಿಮ್ಮ ಯಾವುದೋ ಕಾಗದ ಪತ್ರಗಳಿರಬಹುದು, ಏನೋ ಇರಬಹುದು, ಅಥವಾ ನಿಮ್ಮ ಹಣನೇ ಇರಬಹುದು. ಆ ಹಣಕ್ಕೆ ಒಂದು ಸೇಫ್ ಕಸ್ಟಡಿಯನ್ನ ಈ ಬ್ಯಾಂಕ್ ಪ್ರೊವೈಡ್ ಮಾಡುತ್ತೆ. ಬೆಲೆ ಬಾಳುವ ವಸ್ತುಗಳನ್ನ ತಮ್ಮ ಸುಪರ್ದಿಗಳಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುತ್ತೆ. ನೆಕ್ಸ್ಟ್ ಏನಿದೆ? ಕಂಡಕ್ಟಿಂಗ್ ಗವರ್ಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟ್ ಅಂಡ್ ಸೆಂಟ್ರಲ್, ಕೇವಲ ಸಾರ್ವಜನಿಕರ ಜೊತೆ ಅಷ್ಟೇ ಅಲ್ಲ, ಪಬ್ಲಿಕ್ ಜೊತೆ ಅಷ್ಟೇ ಅಲ್ಲ, ಇದು ಗವರ್ನಮೆಂಟ್ ನ ಜೊತೆಗೂ ಸಹ ವ್ಯವಹಾರವನ್ನ ಮಾಡುತ್ತೆ. ಸರ್ಕಾರದ, ಕೇಂದ್ರ ಇರಬಹುದು, ರಾಜ್ಯ ಇರಬಹುದು, ಈ ಎರಡೂ ಸರ್ಕಾರಗಳ ಹಣಕಾಸಿನ ವ್ಯವಹಾರಗಳನ್ನ ಈ ಬ್ಯಾಂಕಿಂಗ್ ಸಿಸ್ಟಮ್ ನಿರ್ವಹಿಸುತ್ತೆ. ಓಕೆ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಅಂಡ್ ಗ್ಯಾರಂಟಿ, ಹಾಗಂದ್ರೆ ಏನು? ಸಾಲ ಪತ್ರಗಳನ್ನ ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗೆ ಸಾಲದ ಅವಶ್ಯಕತೆ ಇರುತ್ತೆ, ಹೀಗಾಗಿ ಆವಾಗ ಇದು ಸಾಲ ಪತ್ರಗಳನ್ನ ಕೊಡುತ್ತೆ. ಹಾಗೆ ಗ್ಯಾರಂಟೀಸ್ ಗಳನ್ನು ಸಹ ಕೊಡುತ್ತೆ, ನೀನು ಸಾಲವನ್ನ ತೆಗೆದುಕೊಳ್ಳಿಕ್ಕೆ ಅರ್ಹನಾಗಿದ್ದೀಯಾ ಅನ್ನೋದನ್ನ. ಈ ರೀತಿಯಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಇಶ್ಯೂಯಿಂಗ್ ಲೆಟರ್ಸ್, ಕ್ರೆಡಿಟ್ ನ ಲೆಟರ್ಸ್ ಅನ್ನ ಅಲೋ ಮಾಡುವುದು, ಗ್ಯಾರಂಟಿ ಲೆಟರ್ಸ್ ಇರಬಹುದು, ಇವುಗಳಲ್ಲೂ ಸಹ ಒಂದು ಮೇಜರ್ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಬರ್ತಾ ಇದೆ. ಎಸ್, ಬ್ಯಾಂಡ್ ಬಂತು. ಏನು ಇದರ ಅರ್ಥ? ನಾವು ಬ್ಯಾಂಕ್ ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್ಸ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ಸ್ ಅಂಡ್ ಕಸ್ಟಮರ್ಸ್, ಬ್ಯಾಂಕರ್ನಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧ. ಇದನ್ನ ತಿಳ್ಕೊಳ್ಳೋಣ ಬನ್ನಿ. ಓಕೆ, ನೆಕ್ಸ್ಟ್ ಇರುವಂತಹದ್ದು ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ಸ್ ಅಂಡ್ ಕಸ್ಟಮರ್. ಬ್ಯಾಂಕರ್ನಿಗೂ, ನಾ ಬ್ಯಾಂಕರ್ ಅಲ್ಲ, ನಾನು ಗ್ರಾಹಕ. ಸೊ ಬ್ಯಾಂಕರ್ನಿಗೂ ಮತ್ತು ಗ್ರಾಹಕನಿಗೂ ಇರುವ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ದ ರಿಲೇಶನ್ಶಿಪ್ ಬಿಟ್ವೀನ್ ಅ ಬ್ಯಾಂಕರ್ ಅಂಡ್ ಕಸ್ಟಮರ್ಸ್ ಫಾಲ್ಸ್ ಅಂಡರ್ ಟು ಬ್ರಾಡ್ ಕ್ಯಾಟಗರೀಸ್, ನೇಮ್ಲಿ ಬ್ಯಾಂಕರ್ನಿಗೂ ಮತ್ತು ಗ್ರಾಹಕನಿಗೂ ಇರುವಂತಹ ಸಂಬಂಧ 2 ಕ್ಯಾಟಗರಿಗಳಲ್ಲಿ ಅಥವಾ 2 ರೀತಿಗಳಲ್ಲಿ ವಿಂಗಡಿಸಬಹುದಾಗಿದೆ. ಯಾವ 2 ರೀತಿಗಳು? ಒಂದನೇದು ಜನರಲ್ ರಿಲೇಶನ್ಶಿಪ್ ಅಥವಾ ಸಾಮಾನ್ಯ ಸಂಬಂಧ, ಎರಡನೇದು ಸ್ಪೆಷಲ್ ರಿಲೇಶನ್ಶಿಪ್ ಅಥವಾ ವಿಶೇಷ ಸಂಬಂಧ. ಹಾಗಂದ್ರೆ ಏನು ಸರ್? ಮೊದಲಿಗೆ ಜನರಲ್ ರಿಲೇಶನ್ಶಿಪ್ ಅನ್ನ ನೋಡೋಣ. ಇಲ್ಲಿ ಪ್ರೈಮರಿ ರಿಲೇಶನ್ಶಿಪ್ ಅಥವಾ ಪ್ರಾಥಮಿಕ ಸಂಬಂಧ ಏನಂತ ಇದೆ? ಡೆಟರ್ ಅಂಡ್ ಕ್ರೆಡಿಟರ್ ರಿಲೇಶನ್ಶಿಪ್, ಸಾಲಿಗ ಮತ್ತು ಸಾಲಗಾರನ ಸಂಬಂಧದಂತೆ. ಹಾಗಂದ್ರೆ ಏನು ಸರ್? ಇಲ್ಲಿ ತನಕ ಒಂದು 10 ಸಲ ಹೇಳಿದ್ದೇನೆ, ಅದೇ ಇಲ್ಲಿ ಬರ್ತಾ ಇದೆ. ಡೆಟರ್, ನನಗೆ ಸಾಲದ ಅವಶ್ಯಕತೆ ಇದೆ, ಅವಾಗ ಬ್ಯಾಂಕ್ ನನಗೆ ಕೊಡುತ್ತೆ, ಅವಾಗ ಏನಾಗುತ್ತೆ? ಡೆಟರ್, ನಾನು ಡೆಟರ್ ಆಗ್ತೇನೆ, ಅವರು ಕ್ರೆಡಿಟ್ ಮಾಡ್ತಾರೆ. ಅದೇ ರೀತಿ ನನ್ನ ಹತ್ತಿರ ಹಣ ಇದೆ, ನಾನು ಬ್ಯಾಂಕ್ ಅಲ್ಲಿ ಇಡ್ತೇನೆ, ಅವಾಗ ನನಗೇನಾಗುತ್ತೆ? ಕ್ರೆಡಿಟರ್ ಮತ್ತು ಡೆಟರ್ ಆ ಸಂಬಂಧದಲ್ಲಿ ಬರ್ತೇನೆ. ಈ ರೀತಿಯಾಗಿ
ಹಣವನ್ನ ಬ್ಯಾಂಕ್ ನಲ್ಲಿಡೋದು ಅಥವಾ ಹಣವನ್ನ ಬ್ಯಾಂಕ್ ನಿಂದ ಸ್ವೀಕರಿಸೋದು ಸಾಲದ ರೂಪದಲ್ಲಿ, ಇದು ಪ್ರೈಮರಿ ರಿಲೇಶನ್ಶಿಪ್ ನ ಅಂಡರ್ ನಲ್ಲಿ ಬರುತ್ತೆ. ಸೆಕೆಂಡ್ ಒನ್, ಸಬ್ಸಿಡರಿ ರಿಲೇಶನ್ಶಿಪ್, ಸಹಾಯಕ ಅಥವಾ ಉಪಕಾರ ಸಂಬಂಧ. ಟ್ರಸ್ಟಿ ಅಂಡ್ ಬೆನಿಫಿಷಿಯರಿ ರಿಲೇಶನ್ಶಿಪ್, ಧರ್ಮದರ್ಶಿ ಅಥವಾ ನಿಕ್ಷೇಪಧಾರಿ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧ. ಹಾಗಂದ್ರೆ ಏನು ಸರ್? ಸಿಂಪಲ್ ಆಗಿದೆ. ಇಲ್ಲಿ ತನಕ ನಾನು ಹೇಳ್ಬೇಕಾದ್ರೆ ಲಾಕರ್ಸ್ ಗಳ ಬಗ್ಗೆ ಹೇಳಿದೆ, ಸೇಫ್ ಡೆಪಾಸಿಟ್ ಲಾಕರ್ಸ್ ಅಂತ. ಹೀಗಾಗಿ ಫಾರ್ ಎಕ್ಸಾಂಪಲ್, ನನ್ನ ಒಂದು ಚಿನ್ನ ಇದೆ ಅಥವಾ ಏನೋ ಇದೆ, ಅದನ್ನ ನಾನು ಲಾಕರ್ ನಲ್ಲಿ ಇಡ್ತಾ ಇದ್ದೇನೆ. ಅದು ಯಾವ ಸಂಬಂಧದ ಅಡಿಯಲ್ಲಿ ಬರುತ್ತೆ? ಅದು ಸಬ್ಸಿಡರಿ ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ. ಸಹಾಯಕ ಅಥವಾ ಉಪಕಾರ ಸಂಬಂಧದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ಉಪಕಾರ ಮಾಡ್ತಾ ಇದ್ದಾರೆ. ನನ್ನ ಹಣವನ್ನ ಅವರು ತಮ್ಮಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನ್ ಕೊಡ್ತಾ ಇದ್ದಾರೆ? ಅದಕ್ಕೆ ಸೇಫ್ಟಿಯನ್ನ ಕೊಡ್ತಾ ಇದ್ದಾರೆ. ಇದು ಸಬ್ಸಿಡರಿ ರಿಲೇಶನ್ಶಿಪ್ ಗೆ ಒಂದು ಉದಾಹರಣೆಯಾಗಿದೆ. ಅರ್ಥ ಆಯ್ತು ತಾನೆ? ಅದೇ ರೀತಿಯಾಗಿ ಮೂರನೇದು, ಏಜೆಂಟ್ ಅಂಡ್ ಪ್ರಿನ್ಸಿಪಾಲ್ ರಿಲೇಶನ್ಶಿಪ್, ಕಾರಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ. ಫಾರ್ ಎಕ್ಸಾಂಪಲ್, ನಾನು ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇದ್ದೇನೆ. ಅದಕ್ಕೆ ಯಾವ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಾಕ್ಬೇಕು ಅನ್ನೋದು ನನಗೆ ಡೌಟ್ ಇದೆ. ಆವಾಗ ನನಗೆ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ, ನೀವು ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕಿ ಅಂತ. ಇದು ಯಾವುದರ ಅಂಡರ್ ನಲ್ಲಿ ಬರುತ್ತೆ? ಇದು ಏಜೆಂಟ್ ಅಂಡ್ ಪ್ರಿನ್ಸಿಪಲ್ ರಿಲೇಶನ್ಶಿಪ್. ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಏಜೆಂಟ್ಸ್ ಗಳ ಮುಖಾಂತರ ಅಥವಾ ಅದರ ಥ್ರೂ. ಇದೇ ಕಾರುಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧವಾಗಿದೆ. ಸೊ ಮೂರಕ್ಕೂ ನಾನು ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಮೊದಲನೇದು ನಾರ್ಮಲ್ ವ್ಯವಹಾರ, ಬ್ಯಾಂಕ್ ಅಲ್ಲಿ ದುಡ್ಡು ಹಾಕೋದು, ದುಡ್ಡು ತೆಗೆಯೋದು, ಅಥವಾ ನನಗೆ ದುಡ್ಡು ಬೇಕಾದ್ರೆ ಸಾಲ ತಗೊಳ್ಳೋದು. ಸೆಕೆಂಡ್ ಒನ್ ಅಲ್ಲಿ ಏನು? ಒಂದು ಡಿಪಾಸಿಟ್ ಲಾಕರ್ ಅಲ್ಲಿ ನಾನು ಚಿನ್ನವನ್ನ ಇಡ್ತಾ ಇದ್ದೇನೆ. ಇದು ಸೆಕೆಂಡ್ ಸಬ್ಸಿಡರಿ ರಿಲೇಶನ್ಶಿಪ್ ಆಗುತ್ತೆ. ಮೂರನೇದೇನು? ಏಜೆಂಟ್, ಕಾರುಬಾರಿ ಅಥವಾ ನಿಯೋಗಿ. ನಾನು ಈ ರೀತಿ ಹೇಳ್ದಲ್ಲ, ಯಾವ್ದರಲ್ಲೂ ನನಗೆ ಅಡ್ವೈಸ್ ನ ಅವಶ್ಯಕತೆ ಇದೆ, ಅದು ಬ್ಯಾಂಕ್ ನನಗೆ ಪ್ರೊವೈಡ್ ಮಾಡ್ತಾ ಇದೆ, ಅದು ಮೂರನೇ ರೀತಿಯಲ್ಲಿ ಬರುತ್ತೆ. ಇವೆಲ್ಲವೂ ಏನಾಗಿದೆ? ಜನರಲ್ ರಿಲೇಶನ್ಶಿಪ್ ಆಗಿದೆ ಅಥವಾ ಸಾಮಾನ್ಯ ಸಂಬಂಧ ಆಗಿದೆ. ಹಾಗಾದರೆ ವಿಶೇಷ ಸಂಬಂಧ ಅಥವಾ ಸ್ಪೆಷಲ್ ರಿಲೇಶನ್ಶಿಪ್ ಏನಾಗಿರುತ್ತೆ? ಆಬ್ಲಿಗೇಷನ್ ಟು ಆನರ್ ಚೆಕ್ಸ್, ಚೆಕ್ಕುಗಳನ್ನ ಮನ್ನಣೆ ಮಾಡುವುದು. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಚೆಕ್ ಅನ್ನ ತೆಗೆದುಕೊಂಡು ಹೋಗಿರ್ತೇನೆ, ಬ್ಯಾಂಕು ಅದನ್ನ ಮನ್ನಣೆ ಮಾಡುತ್ತೆ, ಎಕ್ಸೆಪ್ಟ್ ಮಾಡುತ್ತೆ, ಒಬ್ಲೈಸ್ ಮಾಡುತ್ತೆ. ಇದು ಸ್ಪೆಷಲ್ ರಿಲೇಶನ್ಶಿಪ್ ನ ಅಂಡರ್ ನಲ್ಲಿ ಬರುತ್ತೆ. ಅವರು ನನ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಅಕೌಂಟ್ಸ್, ಗ್ರಾಹಕನ ಲೆಕ್ಕಗಳ ಗೋಪ್ಯತೆ ಕಾಪಾಡುವುದು. ನೀವು ನೋಡಿರ್ಬಹುದು, ಬ್ಯಾಂಕ್ಗಳಲ್ಲಿ ಅದೆಷ್ಟು ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ, ನಮ್ಮ ಹತ್ರ ಎಷ್ಟು ಹಣ ಇದೆ, ಎಲ್ಲ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಬ್ಯಾಂಕ್ಗಳ ಹತ್ರ ಇರುತ್ತೆ. ಆದರೆ ಅವುಗಳ ಮತ್ತೆ ನಮ್ಮ ನಡುವೆ ಒಂದು ಸ್ಪೆಷಲ್ ರಿಲೇಶನ್ಶಿಪ್ ಇದೆ. ಅದೇನಂದ್ರೆ ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಅಕೌಂಟ್ಸ್. ಯಾವುದೇ ಸಮಯದಲ್ಲೂ ಸಹ ಅವರು ನಮ್ಮ ಮಾಹಿತಿಯನ್ನ ಲೀಕ್ ಮಾಡೋದಿಲ್ಲ, ಅದನ್ನ ಆದಷ್ಟು ಗೋಪ್ಯವಾಗಿ ಇಡ್ತೇವೆ ಅನ್ನೋ ಭರವಸೆ ಅಥವಾ ಆಬ್ಲಿಗೇಷನ್ ಅವ್ರು ಕೊಡ್ತಾರೆ. ಇದೇ ಸ್ಪೆಷಲ್ ರಿಲೇಶನ್ಶಿಪ್ ನ ಅಂಡರ್ ನಲ್ಲಿ ಬರುತ್ತೆ. ನಾರ್ಮಲ್ ಪ್ರೈಮರಿ ರಿಲೇಶನ್ಶಿಪ್ ಅಥವಾ ಸಬ್ಸಿಡರಿಯಲ್ಲಿ ಏನಿರುತ್ತೆ? ನಾರ್ಮಲ್ ಇರುತ್ತೆ, ಯಾವ್ದು ದಿನನಿತ್ಯದ ವ್ಯವಹಾರ ಇರುತ್ತೋ ಅದು. ಆದರೆ ಇದರಲ್ಲಿ ಏನಿರುತ್ತೆ? ಟ್ರಸ್ಟ್ ನ ಫ್ಯಾಕ್ಟರ್ ಅನ್ನ ಕಾಣಬಹುದಾಗಿದೆ, ಭರವಸೆಯ ಫ್ಯಾಕ್ಟರ್ ಅನ್ನ ನಾವು ಕಾಣಬಹುದಾಗಿದೆ. ಅರ್ಥ ಆಯ್ತು ತಾನೆ? ವೆರಿ ಗುಡ್. ಓಕೆ, ಸೊ ವೇಟ್ ಮಾಡ್ತಾ ಇರಿ, ಇಲ್ಲೊಂದು ಬ್ಯಾಂಡ್ ಬರುತ್ತೆ. ಎಸ್, ಬ್ಯಾಂಡ್ ಬಂತು. ನೆಕ್ಸ್ಟ್ ಇರುವಂತದ್ದೇನು? ಬ್ಯಾಂಕ್ ನ ಸರ್ವಿಸಸ್ ಅಥವಾ ಬ್ಯಾಂಕ್ ಸೇವೆಗಳು, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್, ಇದನ್ನು ಸಹ ತಿಳ್ಕೊಳ್ತೇವೆ. ಬನ್ನಿ. ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್, ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳೇನು? ಫಸ್ಟ್ ಒನ್, ಕ್ರೆಡಿಟ್ ಕಾರ್ಡ್ಸ್ ಅಥವಾ ಜಮಾ ಕಾರ್ಡ್. ನೀವ್ಯಾರಾದ್ರೂ ಕ್ರೆಡಿಟ್ ಕಾರ್ಡ್ ಅನ್ನ ನೋಡಿದ್ದೀರಾ? ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಸಿಂಪಲ್ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್, ಫಾರ್ ಎಕ್ಸಾಂಪಲ್, ಬ್ಯಾಂಕ್ನವರೇ ಅದಕ್ಕೆ ಇಷ್ಟ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ, ಆದರೆ ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡಿಲ್ಲ. ನನ್ನ ಸ್ಯಾಲ್ರಿ ಆಗೋದು ಮಂತ್ ಎಂಡ್ ಅಲ್ಲಿ. ಸೊ ಅಲ್ಲಿ ತನಕ ಏನ್ ಮಾಡೋದು? ಆ ಕ್ರೆಡಿಟ್ ಕಾರ್ಡ್ ನ ಮುಖಾಂತರವೇ ನಾನು ಎಲ್ಲ ಹಣವನ್ನ ಪೇ ಮಾಡ್ತೇನೆ. ಎಲ್ಲೋ ಶಾಪಿಂಗ್ ಹೋದೆ, ಎಲ್ಲೋ ತಿಂಡಿಗೆ ಹೋದೆ, ಎಲ್ಲವನ್ನ ಮಾಡ್ತೇನೆ. ಆದ್ರೆ ನನ್ನ ಅಕೌಂಟ್ ಅಲ್ಲಿ ದುಡ್ಡಿರಲ್ಲ, ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ಏನು? ಮಂತ್ ಎಂಡ್ ಅಲ್ಲಿ ಯಾವಾಗ ನನ್ನ ಹತ್ರ ದುಡ್ಡು ಬರುತ್ತೋ ನನ್ನ ಅಕೌಂಟ್ ಅಲ್ಲಿ, ಅದರಿಂದ ಆ ಕ್ರೆಡಿಟ್ ಕಾರ್ಡಿಗೆ ಆಟೋಮೆಟಿಕಲಿ ಎಷ್ಟು ನಾನು ಖರ್ಚು ಮಾಡಿದ್ದೇನೋ ಅಷ್ಟು ಹೋಗುತ್ತೆ. ಇದು ಕ್ರೆಡಿಟ್ ಕಾರ್ಡ್ ಆಗಿದೆ. ಅಂದ್ರೆ ದುಡ್ಡಿಲ್ಲ, ಆದರೆ ಯಾವುದೋ ಒಂದು ಸಮಯಕ್ಕೆ ದುಡ್ಡು ಬರುತ್ತೆ. ಅದರ ಭರವಸೆಯಲ್ಲಿ ಬ್ಯಾಂಕು ಆ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡುವಂತಹ ಒಂದು ಟ್ರಸ್ಟ್ ಅನ್ನ ನನಗೆ ಕೊಡುತ್ತೆ. ಇದು ಕ್ರೆಡಿಟ್ ಕಾರ್ಡ್ ಆಗಿದೆ. ನೆಕ್ಸ್ಟ್, ಪರ್ಸನಲ್ ಲೋನ್ಸ್, ಖಾಸಗಿ ಸಾಲಗಳು.
ಎಷ್ಟೊಂದು ಸಾಲ, ಫಾರ್ ಎಕ್ಸಾಂಪಲ್ ಯಾವ್ದಕ್ಕೋ ಒಂದು ನಾವು ಸಾಲವನ್ನ ಬಯಸಿ ಹೋಗ್ತೇವೆ, ಯಾರ್ದೋ ಮದುವೆ ಇರುತ್ತೆ, ಏನೋ ಒಂದು ಕೆಲಸ ಇರುತ್ತೆ, ಅರ್ಜೆಂಟ್ ಹಣದ ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲವೂ ಪರ್ಸನಲ್ ಲೋನ್ಸ್, ಅದನ್ನು ಸಹ ಬ್ಯಾಂಕ್ ಪ್ರೊವೈಡ್ ಮಾಡುತ್ತೆ. ಹೋಮ್ ಅಂಡ್ ವೆಹಿಕಲ್ ಲೋನ್ಸ್, ಮನೆ ಅಥವಾ ವಾಹನ ಖರೀದಿ ಸಾಲ. ಈಗಂತನು ನೀವಂತ ಮನೆ ಇರ್ಬಹುದು, ಮನೆಯನ್ನ ಕಟ್ಟಿಸಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಲ್ಲ, ಎಷ್ಟು ಹಣದ ಅವಶ್ಯಕತೆ ಇರುತ್ತೆ. ಹೀಗಿರಬೇಕಾದರೆ ಬ್ಯಾಂಕು ಕಂಪೇರ್ ಟು ಅದರ್ಸ್ ಇದಕ್ಕೆ ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುತ್ತೆ. ಅದೇ ರೀತಿ ನಿಮ್ಗೆ ಯಾವುದೋ ಒಂದು ವಾಹನವನ್ನ ಖರೀದಿ ಮಾಡಬೇಕು, ಅದಕ್ಕೂ ಸಹ ಬ್ಯಾಂಕು ಕಂಪೇರ್ ಟು ಅದರ್ಸ್ ಸ್ವಲ್ಪ ರಿಲೇಟಿವ್ಲಿ ಲೆಸ್ ಇದ್ರೊಳಗೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ನಿಮಗೆ ಸಾಲವನ್ನ ಕೊಡುತ್ತೆ. ಮನೆ ಅಥವಾ ವಾಹನ ಖರೀದಿ ಸಾಲ. ಮ್ಯೂಚುವಲ್ ಫಂಡ್ಸ್, ಪರಸ್ಪರ ನಿಧಿಗಳನ್ನ ನಿರ್ವಹಿಸುವುದು. ನಾನು ಆಲ್ರೆಡಿ ಹೇಳಿದ್ದೇನೆ, ನನಗೆ ಹಣವನ್ನ ಇನ್ವೆಸ್ಟ್ ಮಾಡಬೇಕಾಗಿದೆ, ಇನ್ವೆಸ್ಟ್ ಮಾಡ್ಲಿಕ್ಕೆ ನನಗೇನು ತೋಚ್ತಾ ಇಲ್ಲ, ಆಗ ಬ್ಯಾಂಕ್ನ ಹತ್ತಿರ ಕೊಟ್ಟಾಗ ಬ್ಯಾಂಕ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ರೀತಿಯಾಗಿ ಪರಸ್ಪರ ನಿಧಿಗಳನ್ನ ನಿರ್ವಹಿಸೋದನ್ನ ನಾವು ಬ್ಯಾಂಕಿಂಗ್ ಸೇವೆಗಳಲ್ಲಿ ಕಾಣಬಹುದಾಗಿದೆ. ಬಿಸ್ನೆಸ್ ಲೋನ್ಸ್, ವ್ಯಾಪಾರಕ್ಕೆ ಬೇಕಾದ ಸಾಲಗಳು. ಇದು ಮನೆ ವಾಹನ ಖರೀದಿ, ಇದು ಪರ್ಸನಲ್. ಹಾಗೆ ವ್ಯಾಪಾರ ಮಾಡ್ಬೇಕಂದ್ರೂ ಸಾಲ ಬೇಕಾಗುತ್ತೆ, ಹಣದ ಅವಶ್ಯಕತೆ ಇರುತ್ತೆ, ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಬೇಕಾಗಿರುತ್ತೆ, ಅದನ್ನ ಈ ಬ್ಯಾಂಕುಗಳು ಪ್ರೊವೈಡ್ ಮಾಡುತ್ತೆ. ಸೇಫ್ ಡಿಪಾಸಿಟ್ ಲಾಕರ್ಸ್, ಆಲ್ರೆಡಿ ಹೇಳಿದ್ದೇನೆ, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನ ಕೊಡುವುದು, ಚಿನ್ನವನ್ನ ಇಡ್ಲಿಕ್ಕೆ ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಇಡ್ಲಿಕ್ಕೆ, ಅದಕ್ಕೆಲ್ಲ ಇದು ಏನು ಸೇಫ್ ಡಿಪಾಸಿಟ್ ಲಾಕರ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಡೆಬಿಟ್ ಕಾರ್ಡ್ಸ್ ಅಥವಾ ಡೆಬಿಟ್ ಕಾರ್ಡ್ ಅಂದ್ರೆ ಏನು? ಡೆಬಿಟ್ ಕಾರ್ಡ್ ಅಲ್ಲಿ ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಕಾರ್ಡ್ ನಡೆಯುತ್ತೆ, ಅದೇ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಮ್ಮ ಹತ್ರ ದುಡ್ಡಿಲ್ದಿದ್ದಾಗನು ಅದು ನಡೆಯುತ್ತೆ. ಸೊ ಇದು ಡೆಬಿಟ್ ಕಾರ್ಡ್ ನಲ್ಲಿ ಹಣ ಇರಬೇಕು, ಆವಾಗ ಇದು ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ATM ನಲ್ಲೆಲ್ಲ ಹೋಗಿ ನಾವು ಡೆಬಿಟ್ ಕಾರ್ಡ್ ನ ಥ್ರೂನೆ ಹಣವನ್ನ ಸ್ವೀಕರಿಸ್ತೇವೆ ಅಥವಾ ಹಣವನ್ನು ಪೇ ಮಾಡ್ತೇವೆ. ಟ್ರಸ್ಟ್ ಸರ್ವಿಸಸ್, ಭರವಸೆ ಸೇವೆಗಳು. ಹಾಗಂದ್ರೆ ಏನು? ಇಲ್ಲಿ ನೀವು ನೋಡ್ಬಹುದಾಗಿದೆ, ಬ್ಯಾಂಕು ಟ್ರಸ್ಟ್ ಮಾಡುತ್ತೆ ನಮ್ಮನ್ನ, ಹಾಗೆ ನಾವು ಸಹ ಬ್ಯಾಂಕ್ ಅನ್ನ ಟ್ರಸ್ಟ್ ಮಾಡ್ತೇವೆ. ಯಾವ್ದ್ರಲ್ಲಿ ಟ್ರಸ್ಟ್ ಮಾಡ್ತೇವೆ? ನಮ್ಮ ಹಣವನ್ನ ಅವರು ಸೇಫ್ ಆಗಿ ಇಟ್ಕೊಳ್ತಾರೆ ಅಂತ ಟ್ರಸ್ಟ್ ಮಾಡ್ತೇವೆ. ಅದೇ ರೀತಿ ನಮ್ಮ ಯಾವುದೇ ಇನ್ಫಾರ್ಮೇಶನ್ ಅನ್ನು ಅವ್ರು ಲೀಕ್ ಮಾಡಲ್ಲ ಅಂತ ನಾವು ಟ್ರಸ್ಟ್ ಮಾಡ್ತೇವೆ. ಈ ರೀತಿಯಾಗಿ ಬ್ಯಾಂಕು ಈ ಟ್ರಸ್ಟ್ ಸರ್ವಿಸಸ್ ಗಳನ್ನು ಸಹ ಕೊಡುತ್ತೆ. 9ನೇದು ಸಿಗ್ನೇಚರ್ ಗ್ಯಾರಂಟಿ, ಸಹಿಗಳಿಗೆ ಜವಾಬ್ದಾರಿಯನ್ನ ಹಾಕುವುದು. ನೀವು ನೋಡಿರಬಹುದು, ನಮ್ಮ ಸಿಗ್ನೇಚರ್ಗೆ ವ್ಯಾಲ್ಯೂ ಬರೋದು ಯಾವಾಗ ಯಾರಾದ್ರೂ ಅದಕ್ಕೆ ಅಪ್ರೂವ್ ಅನ್ನ ಕೊಡ್ತಾರೋ ಮಾಡ್ತಾರೋ. ಅದೇ ರೀತಿ ಈ ಬ್ಯಾಂಕ್ ನಲ್ಲೂ ಸಹ ನಾವು ಸಿಗ್ನೇಚರ್ ಅನ್ನ ಹಾಕಿದಾಗ ಅದು ಗ್ಯಾರಂಟಿಯನ್ನ ಪ್ರೊವೈಡ್ ಮಾಡುತ್ತೆ, ಈತನೇ ಈ ಮನುಷ್ಯ ಅಂತ. ಅದೇ ರೀತಿ ಆ ಸಿಗ್ನೇಚರ್ ಮೇಲೆ ಅದು ಸಾಲವನ್ನ ಕೊಡುತ್ತೆ, ಟ್ರಸ್ಟ್ ಮಾಡುತ್ತೆ. ಈ ರೀತಿಯಾಗಿ ಸಿಗ್ನೇಚರ್ ಗ್ಯಾರಂಟಿಯನ್ನ ಪ್ರೊವೈಡ್ ಮಾಡುತ್ತೆ. ಇವೆಲ್ಲವೂ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್ ಅಥವಾ ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳಲ್ಲಿ ಮುಖ್ಯವಾದಂತಹದ್ದು. ಎಲ್ಲ ಅರ್ಥ ಆಯ್ತು ತಾನೆ? ಆಸಮ್. ಓಕೆ, ನೆಕ್ಸ್ಟ್ ಇರುವಂತಹದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಥವಾ ಬ್ಯಾಂಕು ವ್ಯವಹಾರ. ಏನ್ ಬರೆದಿದ್ದಾರೆ? ಎನಿ ಆಕ್ಟಿವಿಟಿ ಇನ್ವಾಲ್ವಿಂಗ್ ಮನಿ ಆರ್ ಎಕ್ಸ್ಚೇಂಜ್ ಇನ್ ಅನ್ ಅಕೌಂಟ್ ಇಸ್ ಅ ಬ್ಯಾಂಕ್ ಟ್ರಾನ್ಸಾಕ್ಷನ್. ಆಲ್ರೆಡಿ ಹೇಳಿರುವಂತಹದ್ದೇ, ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳನ್ನ ಬ್ಯಾಂಕ್ ವ್ಯವಹಾರಗಳೆನ್ನುತ್ತೇವೆ. ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ, ಹೀಗಾಗಿ ಮತ್ತಷ್ಟು ಟೈಮ್ ಅನ್ನ ನಾನು ಇದರಲ್ಲಿ ಸ್ಪೆಂಡ್ ಮಾಡಲ್ಲ. ಬ್ಯಾಂಕ್ ಇನ್ವೆಸ್ಟ್ ಕಸ್ಟಮರ್ ಮನಿ ಇನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಗ್ರೋ ಫಂಡ್ಸ್. ಬ್ಯಾಂಕ್ಗಳು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡುತ್ತೆ ಕಸ್ಟಮರ್ಸ್ ಮನಿಗಳನ್ನ, ಗಿರಾಕಿಗಳ ಹಣವನ್ನ ಸ್ಥಳೀಯ ಮತ್ತು ವಿದೇಶಿ ವ್ಯಾಪಾರಗಳಲ್ಲಿ ತೊಡಗಿಸಿ ಹಣವನ್ನ ವೃದ್ಧಿ ಮಾಡಿಕೊಳ್ಳುತ್ತದೆ. ಆಲ್ರೆಡಿ ಹೇಳಿದ್ದೇನಲ್ಲ, ಮ್ಯೂಚುವಲ್ ಫಂಡ್ಸ್ ಅವು ಇವು ಅಂತ. ಈ ರೀತಿಯಾಗಿ ಅದು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುತ್ತೆ. ಇನ್ವೆಸ್ಟ್ ಮಾಡಿ ಏನ್ ಮಾಡುತ್ತೆ? ತನ್ನ ಪೋರ್ಟ್ಫೋಲಿಯೋ ಅನ್ನ ಇನ್ಕ್ರೀಸ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅರ್ಥ ಆಯ್ತು ತಾನೆ? ಹಾಗೆ ನೆಕ್ಸ್ಟ್ ಇರುವಂತಹದ್ದು ಬ್ಯಾಂಕ್ ಲೋನ್ಸ್, ಬ್ಯಾಂಕ್ಗಳ ಸಾಲ. ಬ್ಯಾಂಕ್ ಸ್ಕೀಪ್ ಮನಿ, ಆಲ್ರೆಡಿ ಹೇಳಿರುವಂತಹದ್ದೇ, ಒಂದ್ಸಲ ಓದ್ತೇನೆ, ಹಾಗೆ ಸ್ಮಾಲ್ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೇನೆ, ಹಾಗೆ ಮುಂದೆ ಹೋಗ್ಬಿಡೋಣ. ಬ್ಯಾಂಕ್ ಸ್ಕೀಪ್ ಮನಿ ಆಫ್ ದ ಕಸ್ಟಮರ್ಸ್ in the form of deposits and the money thus collected is lent to the customers who need money as loans. These loans are called bank loans. ಅರೆ ಸರ್, ಇಷ್ಟೊಂದು ದೊಡ್ಡದಿದೆಯಾ? ಬ್ರೇಕ್ ಡೌನ್ ಮಾಡ್ಬೇಕಾ? ಎಸ್, ಡೆಫಿನೆಟ್ಲಿ ಬ್ರೇಕ್ ಡೌನ್ ಮಾಡೋಣ. ಪೆನ್ ಅನ್ನ ತಗೊಳ್ತೇನೆ, ಹೈಲೈಟ್ ಮಾಡೋಣ. ಬ್ಯಾಂಕ್ಸ್ ಏನ್ ಮಾಡುತ್ತೆ? ಕೀಪ್ ಮನಿಯನ್ನ ಇಟ್ಕೊಳ್ತೇವೆ. ಯಾರ ಮನಿ? ಕಸ್ಟಮರ್ಸ್ ಮನಿಯನ್ನ ತಗೊಂಡು ಇಟ್ಕೊಳುತ್ತೆ. ಅದಕ್ಕೆ ಏನಂತ ಕರಿತೇವೆ? ಡೆಪಾಸಿಟ್ಸ್ ಅಂತ ಕರಿತೇವೆ. ಕರೆಕ್ಟ್, ಡೆಪಾಸಿಟ್ಸ್ ಅಂತ ಕರಿತೇವೆ. ಅಂಡ್ ದ ಮನಿ ದಸ್ ಕಲೆಕ್ಟೆಡ್ ಇಸ್ ಲೆಂಟ್, ಅದನ್ನ ಕೊಡ್ತಾರೆ.
ಮನಿಯನ್ನ ಕಲೆಕ್ಟ್ ಮಾಡುತ್ತೆ ಡೆಪಾಸಿಟ್ ಫಾರ್ಮ್ ಅಲ್ಲಿ, ಅದನ್ನ ಅದು ಕೊಡುತ್ತೆ ಯಾರಿಗೆ? ಕಸ್ಟಮರ್ಸ್ಗೆ ಪುನಃ ಕೊಡುತ್ತೆ. ಯಾರು ನೀಡಿರ್ತಾರೋ ಅವರಿಗೆ. ಹೂ ನೀಡ್ ಮನಿ ಆಸ್ ಲೋನ್ಸ್, ಯಾರಿಗೆ ಮನಿಯ ಅವಶ್ಯಕತೆ ಇರುತ್ತೋ ಅವರಿಗೆ ಆ ಹಣವನ್ನ ಅದು ಕೊಡುತ್ತೆ. ದೀಸ್ ಲೋನ್ಸ್ ಆರ್ ಕಾಲ್ಡ್ ಆಸ್ ಬ್ಯಾಂಕ್ ಲೋನ್ಸ್, ಹಣವನ್ನ ತೆಗೆದುಕೊಳ್ಳುತ್ತೆ ಡೆಪಾಸಿಟ್ ನ ಫಾರ್ಮ್ ನಲ್ಲಿ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಕೊಡುತ್ತೆ. ಅದನ್ನೇ ನಾವು ಬ್ಯಾಂಕ್ ಲೋನ್ಸ್ ಅಂತ ಕರಿತೇವೆ. ಒಂದ್ಸಲ ಕನ್ನಡದಲ್ಲಿ ಓದ್ಬಿಡ್ತೇನೆ ಡೆಫಿನೇಷನ್ ಅನ್ನ. ಬ್ಯಾಂಕುಗಳು ಗ್ರಾಹಕರ ಹಣವನ್ನ ಠೇವಣಿಯಾಗಿ ಇಟ್ಟುಕೊಳ್ಳುತ್ತವೆ ಮತ್ತು ಆ ಠೇವಣಿಗಳಿಂದ ಸಂಗ್ರಹವಾದ ಹಣವನ್ನ ಗಿರಾಕಿಗಳಿಗೆ ಸಾಲವಾಗಿ ಕೊಡುತ್ತದೆ. ಈ ಸಾಲಗಳನ್ನ ಬ್ಯಾಂಕ್ ಸಾಲ ಅಂತ ಕರಿತೇವೆ. ಸೊ ಠೇವಣಿ, ಸಾಲ, ಅರ್ಥ ಆಯ್ತು ತಾನೆ? ಅಸಮ್. ನೆಕ್ಸ್ಟ್, ಬ್ಯಾಂಕ್ಸ್ ಲೆಂಡ್ ಮನಿ ಅಂಡ್ ಕಲೆಕ್ಟ್. ಒಂದು ಮನಿಯನ್ನ ಕೊಟ್ಟಾಯ್ತು. ನೆಕ್ಸ್ಟ್ ಏನು? ಬ್ಯಾಂಕ್ಸ್ ಲೆಂಡ್ ಮನಿ ಅಂಡ್ ಕಲೆಕ್ಟ್ ಇಂಟ್ರೆಸ್ಟ್. ವೆರಿ 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 ಇಂಪಾರ್ಟೆಂಟ್. Interest on these loans out of the money collected by the bank in the form of interest, a part is given to the depositors as interest. Okay, this interest forms the income to the depositors. ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಾದ್ರೆ ಬ್ರೇಕ್ ಡೌನ್ ಮಾಡೋಣ. ಇಲ್ಲಿ ತನಕ ಏನ್ ಗೊತ್ತಾಯ್ತು? ಯಾರೋ ಕಸ್ಟಮರ್ ಇಂದ ಹಣವನ್ನ ತೆಗೆದುಕೊಳ್ತಾರೆ, ಯಾರಿಗೆ ಬೇಕಾಗಿರ್ತೋ ಅವ್ರಿಗೆ ಕೊಡುತ್ತೆ. ಅದರ ನೆಕ್ಸ್ಟ್ ಏನಾಗತ್ತೆ? ಯಾರಿಗೆ ಕೊಡುತ್ತೋ, ಫಾರ್ ಎಕ್ಸಾಂಪಲ್ ಅವರಿಗೆ 100 ರೂಪಾಯಿ ಕೊಟ್ಟಿತ್ತಂದ್ರೆ ಅದು ಹೇಳುತ್ತೆ 1 ವರ್ಷದ ನಂತರ ನೀನು ನನಗೆ 110 ರೂಪಾಯಿಯನ್ನ ಕೊಡ್ಬೇಕು ಅಂತ. ಸೊ ಮೇಲೆ 10 ರೂಪಾಯಿ ಆಯ್ತು. 110 ಮೈನಸ್ 100, ಎಸ್ 10 ರೂಪೀಸ್. ಸೊ ಆ 10 ರೂಪೀಸ್ ಏನಾಗಿರುತ್ತೆ? ಅದು ಇಂಟ್ರೆಸ್ಟ್ ಅಥವಾ ಬಡ್ಡಿ ಆಗಿರುತ್ತೆ. ಅದು ಲಾಭವಾಗಿರುತ್ತೆ ಆ ಬ್ಯಾಂಕಿಗೆ. ಅಂತ 10 ರೂಪಾಯಿಯಲ್ಲಿ ಯಾರು ಮೊದಲಿಗೆ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೋ ಅವರಿಗೆ ಒಂದು 5 ರೂಪಾಯಿಯನ್ನ ಅವರ ಹಣಕ್ಕೆ ಬಡ್ಡಿಯಾಗಿ ಕೊಡುತ್ತೆ. ಈ ರೀತಿಯಾಗಿ ಯಾರು ಹಣವನ್ನ ಇಟ್ಟಿರ್ತಾರೋ ಅವರಿಗೂ ಲಾಭ ಆಗುತ್ತೆ, ಯಾರಿಗೆ ಹಣದ ಅವಶ್ಯಕತೆ ಇರ್ತೋ ಅವರಿಗೂ ಕೊಟ್ಟಂಗಾಗತ್ತೆ. ಹಾಗೆ ಕೊನೆಯಲ್ಲಿ ಬ್ಯಾಂಕಿಗೆ 5 ರೂಪಾಯಿಗಳ ಲಾಭನೂ ಸಹ ಆಗತ್ತೆ. ಇದನ್ನೇ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೇಗೆ ಲೋನ್ಸ್ ಗಳ ಮುಖಾಂತರ, ಸಾಲಗಳ ಮುಖಾಂತರ ಬ್ಯಾಂಕು ಪ್ರಾಫಿಟೇಬಲ್ ಆಗ್ತಾ ಇದೆ ಅಂತ. ಅರ್ಥ ಆಯ್ತು ತಾನೆ? ಅತ್ಯಂತ ಸುಲಭವಾಗಿರುವಂತಹದ್ದು. ಅದರ ಜೊತೆಗೆ ನೀವೆಲ್ಲರೂ ಅತ್ಯಂತ ಜಾಣವಾದ ಮಕ್ಕಳು. ಸೊ ಇವೆಲ್ಲ ನಿಮಗೆ ಒಂಥರ ಈಸಿ ಆಗಿರುವಂತಹ ಕಾನ್ಸೆಪ್ಟ್ಸ್ ಗಳೇ. ಸೊ ಕನ್ನಡದಲ್ಲಿ ಒಂದ್ಸಲ ಓದ್ಬಿಡ್ತೇನೆ. ಬ್ಯಾಂಕುಗಳು ತಮ್ಮ ಗಿರಾಕಿಗಳ ಠೇವಣಿಗಳನ್ನ ಬೇಡಿಕೆ ಇರುವ ಗ್ರಾಹಕರಿಗೆ ಸಾಲಗಳ ರೂಪದಲ್ಲಿ ಕೊಡುತ್ತೆ. ಇದಕ್ಕೆ ಬಡ್ಡಿ ವಸೂಲು ಮಾಡುತ್ತೆ. ಈ ಬಡ್ಡಿಯಿಂದ ಬಂದ ಸ್ವಲ್ಪ ಭಾಗದ ಹಣವನ್ನ ತನ್ನ ಠೇವಣಿದಾರರಿಗೂ ಬಡ್ಡಿದ ರೂಪದಲ್ಲಿ ಕೊಡುತ್ತದೆ. ಈ ಬಡ್ಡಿ ಏನಾಗಿರುತ್ತೆ? ಆ ಠೇವಣಿದಾರರ ಆದಾಯವಾಗಿರುತ್ತೆ. ಸೊ ನಾನು ಯಾವ ಎಕ್ಸಾಂಪಲ್ ಕೊಟ್ಟೆ ಅದರ ಮುಖಾಂತರ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಿದ್ರೆ ಮುಂದೆ ಹೋಗೋಣ. ಎಸ್ ಸರ್ ಅಂತೀರಾ? ಓಕೆ, ನೆಕ್ಸ್ಟ್ ಇರುವಂತದ್ದೇನು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI, ಭಾರತೀಯ ರಿಸರ್ವ್ ಬ್ಯಾಂಕು. ಯಾವ್ದಾದ್ರು ಕ್ರಿಕೆಟ್ ಮ್ಯಾಚು, ಯಾವ್ದಾದ್ರು ಸೀರಿಯಲ್, ಯಾವ್ದಾದ್ರು ಮೂವಿ ನೋಡ್ಬೇಕಾದ್ರೆ ಟಿವಿಯಲ್ಲಿ ಇದರ ಆಡ್ ಅಂತೂ ಬಂದೇ ಇರುತ್ತೆ. ಕರೆಕ್ಟ್ ತಾನೆ? ನೋಡಿಲ್ವಾ? ನೋಡೇ ಇರ್ತೀರಾ. ಎಸ್. ಸೊ ಇದರ ಆಡ್ ಅನ್ನ ನಾವು ಬಹಳಷ್ಟು ಬಾರಿ ನೋಡಿದ್ದೇವೆ. ಏನಂತ ಇದೆ? The Reserve Bank of India controls all banking transactions. ದೇಶದ ಎಲ್ಲಾ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಯಾವುದು ಕಂಟ್ರೋಲ್ ಮಾಡುತ್ತೆ? RBI ಕಂಟ್ರೋಲ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರೋಲ್ಸ್ ಅನ್ನೋದು. ಯಾಕೆ ಸರ್ ಹಾಗೆ ಈ ರೀತಿ ಮಾಡಿದಾರ ಅಂದ್ರೆ ಇದು ನಿಮ್ಗೆ ಹೈಲೈಟ್ ಆಗಿ ಕಾಣ್ಲಿ ಅಂತ. ಸೊ ಇದು ಕಂಟ್ರೋಲ್ ಮಾಡುತ್ತೆ. ಏನನ್ನ ಕಂಟ್ರೋಲ್ ಮಾಡುತ್ತೆ? ಎಲ್ಲಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಫಾರ್ಮ್ಯುಲೇಟ್ಸ್ ಮಾನಿಟರಿ ಪಾಲಿಸಿ which has to be followed by all the banks. ಏನಂತ ಇದೆ? ಮಾನಿಟರಿ ಪಾಲಿಸಿ ಅಂದ್ರೆ ಹಣಕಾಸಿನ ಕಾರ್ಯನೀತಿಯನ್ನ ಇದು ರೂಪಿಸುತ್ತೆ. ಯಾವ ಬಡ್ಡಿ ದರ ಇರ್ಬೋದು, ಏನು ಡಿಫ್ರೆಂಟ್ ಇದೇ ಇರುತ್ತೆ, ಅದನ್ನೆಲ್ಲವನ್ನ ರೂಪಿಸೋದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್. ಅದನ್ನ ಎಲ್ಲಾ ಬ್ಯಾಂಕುಗಳು ಫಾಲೋ ಮಾಡಲೇಬೇಕಾಗತ್ತೆ. ಈ ಎಲ್ಲಾ ಕಾರಣಗಳಿಂದ ಇದನ್ನ ಮದರ್ ಆಫ್ ಬ್ಯಾಂಕ್ಸ್, ಬ್ಯಾಂಕುಗಳ ತಾಯಿ ಅಂತ ಕರೀತಾರೆ. ಬ್ಯಾಂಕರ್ಸ್ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ. ಹಾಗೆಯೇ ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕು, ಭಾರತದ ಕೇಂದ್ರ ಬ್ಯಾಂಕು ಅಂತ ಸಹ ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಯಾಕಂದ್ರೆ ದೇಶದ ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡೋದು ಈ ಬ್ಯಾಂಕ್ ಆಗಿದೆ. ಹಾಗೆ ಹಣಕಾಸಿನ ಮಾನಿಟರಿ ಪಾಲಿಸೀಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಆ ಪಾಲಿಸೀಸ್ ಗಳನ್ನ ಎಲ್ಲಾ ಬ್ಯಾಂಕ್ಗಳು ಫಾಲೋ ಮಾಡಬೇಕಾಗತ್ತೆ. ಈ ಎಲ್ಲಾ ಕಾರಣಗಳಿಂದ ಇದನ್ನ ಬ್ಯಾಂಕುಗಳ ತಾಯಿ ಅಥವಾ ಮದರ್ ಆಫ್ ಬ್ಯಾಂಕ್ಸ್
ಸೆಂಟ್ರಲ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್, ಹಾಗೆ ಬ್ಯಾಂಕುಗಳ ಬ್ಯಾಂಕು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಸಹ ಕರೀತಾರೆ. 1 ಮಾರ್ಕ್ಸಿನ ಕ್ವಶನ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಅನ್ನ ಏನಂತ ಕರೀತಾರೆ ಆಪ್ಷನ್ ಕೊಡ್ತಾರೆ, ಯಾವುದು ಸರಿಯಾದ ಉತ್ತರ ಅಂತ ನೀವು ಬರಿಬೇಕು. ಬರಿತೀರ ತಾನೆ? ಸೂಪರ್. ಹಾಗೆ ಒಂದ್ಸಲ ಕನ್ನಡದಲ್ಲಿ ಓದ್ಬಿಡ್ತೇನೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲಾ ಚಟುವಟಿಕೆಗಳು ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿರುತ್ತೆ, ಕಂಟ್ರೋಲ್ದಲ್ಲಿರುತ್ತೆ. ಇದು ಹಣಕಾಸಿನ ಕಾರ್ಯನೀತಿಯನ್ನ ರೂಪಿಸುತ್ತದೆ. ಈ ಕಾರ್ಯನೀತಿಯನ್ನ ಎಲ್ಲಾ ಬ್ಯಾಂಕುಗಳು ಪಾಲಿಸಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಎಂದೂ ಕರೆಯಬಹುದು. ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಅರ್ಥ ಆಯ್ತು ತಾನೆ? ಸೂಪರ್ಬ್. ಓಕೆ, ಎಂಟಿದೆಯಾ? ಇಲ್ಲ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂತು. ನೆಕ್ಸ್ಟ್ ಏನಿದೆ? ಓಕೆ, ಕೆಳಗೆ ರೀಜನಲ್ ಬ್ಯಾಂಕ್ಸ್ ಬಂತು. ನೆಕ್ಸ್ಟ್ ಏನು? ರೀಜನಲ್ ಅಂದ್ರೆ ಸ್ಥಳೀಯ ಬ್ಯಾಂಕುಗಳು. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಆಯ್ತು. ಹಾಗೆ ಬೇರೆ ಬೇರೆ ಬ್ಯಾಂಕುಗಳ ಸಮೂಹವನ್ನು ಸಹ ನಾವು ಕಾಣಬಹುದಾಗಿದೆ. ಈ ಎಲ್ಲಾ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ನ ಅಂಡರ್ ನಲ್ಲೇ ಬರುತ್ತೆ, ಅವುಗಳ ಗೈಡ್ಲೈನ್ಸ್ ಅನ್ನೇ ಫಾಲೋ ಮಾಡುತ್ತೆ ಅಂತಾನು ಹೇಳ್ಬಹುದು. ಮೊದಲನೇದು ಸ್ಟೇಟ್ ಬ್ಯಾಂಕ್ ಗ್ರೂಪ್ ಅಥವಾ ಸ್ಟೇಟ್ ಬ್ಯಾಂಕಿನ ಸಮೂಹಗಳು. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಬ್ಯಾಂಗ್ಳೂರ್ ರೀತಿಯ ಬೇರೆ ಬೇರೆ ಸ್ಟೇಟ್ ಬ್ಯಾಂಕ್ ಗಳನ್ನ ಕಂಡಿರ್ಬೋದಲ್ಲ, ಅವೆಲ್ಲವೂ ಈ ಸ್ಟೇಟ್ ಬ್ಯಾಂಕ್ ನ ಅಂಡರ್ ನಲ್ಲಿ ಬರುತ್ತೆ, ಗ್ರೂಪಿನ ಅಂಡರ್ ನಲ್ಲಿ. ನ್ಯಾಷನಲೈಸ್ಡ್ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು. ಯಾವ್ದಾವ್ದು ರಾಷ್ಟ್ರೀಕೃತ ಬ್ಯಾಂಕುಗಳು ನೆನಪಾಗ್ತಾ ಇದೆಯಾ? ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರ, ಈ ಬ್ಯಾಂಕ್ಸ್ ಗಳನ್ನ ಮರ್ಜ್ ಮಾಡ್ಲಾಯ್ತು, ಈ 2 ಬ್ಯಾಂಕ್ಸ್ ಗಳನ್ನ ಕೂಡಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ ಅಂತ. ಯಾವ್ದಾವ್ದು ಅವು? ಪ್ರೈವೇಟ್ ಬ್ಯಾಂಕ್ಸ್, ಬಹಳಷ್ಟು ಖಾಸಗಿ ಬ್ಯಾಂಕ್ಗಳನ್ನು ಸಹ ನಾವು ಕಾಣಬಹುದಾಗಿದೆ. ಅದರಲ್ಲಿ ಹೆಸರಿಸಬೇಕಂದ್ರೆ HDFC ಬ್ಯಾಂಕ್, ಅದೊಂದು ಖಾಸಗಿ ಬ್ಯಾಂಕ್ ಆಗಿದೆ. ಫಾರಿನ್ ಬ್ಯಾಂಕ್ಸ್, ವಿದೇಶಿ ಬ್ಯಾಂಕುಗಳು. ಭಾರತದಲ್ಲೂ ಸಹ ಬಹಳಷ್ಟು ವಿದೇಶಿ ಬ್ಯಾಂಕುಗಳನ್ನು ಸಹ ನಾವು ಕಾಣಬಹುದಾಗಿದೆ. ರೂರಲ್ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇವೆಲ್ಲವೂ ಏನಾಗುತ್ತೆ? ಗ್ರಾಮಾಂತರ ಬ್ಯಾಂಕುಗಳು ಆಗುತ್ತೆ. ರೂರಲ್ ಬ್ಯಾಂಕ್ಸ್ ನ ಅಂಡರ್ ನಲ್ಲಿ ಬರುತ್ತೆ. ಸೊ ಇವೆಲ್ಲವೂ ಏನಾಗಿದೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆಗಿದೆ. ಅದರ ಜೊತೆಗೆ ರೀಜನಲ್ ಬ್ಯಾಂಕ್ ಸಹ ಇದೆ. ಹಾಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, IPPB, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್, ಇದು ಯಾವುದರ ಅಂಡರ್ ನಲ್ಲಿ ಬರುತ್ತೆ? ಇದು ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಅಂಚೆ ಇಲಾಖೆಯ ಅಂಡರ್ ನಲ್ಲಿ ಬರುತ್ತೆ. ಯಾವುದು? IPPB, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಗಳನ್ನ ಹೇಳಿದ್ದೇನೆ. ಕೇಂದ್ರ ಬ್ಯಾಂಕ್ ಇದೆ, ಹಾಗೆ ಡಿಫ್ರೆಂಟ್ ಯಾವ್ಯಾವ ಬರುತ್ತೆ ಬ್ಯಾಂಕ್ ಟೈಪ್ ಗಳನ್ನ ಹೇಳಿದ್ದೇನೆ. ರೀಜನಲ್ ಬ್ಯಾಂಕ್ಸ್ ಇದೆ, ಹಾಗೆ ಭಾರತದ ಅಂಚೆ ಇಲಾಖೆಯ ವತಿಯಿಂದ ಯಾವ ಬ್ಯಾಂಕ್ ಇದೆ ಅಂತಾನು ಹೇಳಿದ್ದೇನೆ. ಅರ್ಥ ಆಯ್ತು ತಾನೆ? ಆಸಮ್. ಹಾಗಾದರೆ ಸ್ಟೇಟ್ ಬ್ಯಾಂಕ್ ಗ್ರೂಪ್ಸ್ ಅದನ್ನೇ ನಾವು ಎಷ್ಟೆಷ್ಟಿದೆ ಅಂತ ಇಲ್ಲಿ ತಿಳ್ಕೊಳ್ತೇವೆ. 12 ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಭಾರತದಲ್ಲಿ ಒಟ್ಟು 12 ರಾಷ್ಟ್ರೀಕೃತ ಬ್ಯಾಂಕುಗಳಿವೆ. 21 ಪ್ರೈವೇಟ್ ಬ್ಯಾಂಕುಗಳಿವೆ, ಮೇಜರ್ 21 ಖಾಸಗಿ ಬ್ಯಾಂಕುಗಳಿವೆ. 46 ಫಾರಿನ್ ಬ್ಯಾಂಕ್ಸ್ ಇವೆ. 46 ವಿದೇಶಿ ಬ್ಯಾಂಕುಗಳಿವೆ. ಎಷ್ಟು ವಿದೇಶಿ ಬ್ಯಾಂಕುಗಳಿವೆ ಅಂತ ನಾವು ಇಲ್ಲೇ ತಿಳ್ಕೊಳ್ಬಹುದು. ಹಾಗೆ ಬಹಳಷ್ಟು ಗ್ರಾಮಾಂತರ ಬ್ಯಾಂಕುಗಳಿವೆ, ಬಹಳಷ್ಟು ಸ್ಥಳೀಯ ರೀಜನಲ್ ಬ್ಯಾಂಕ್ಸ್ಗಳು ಸಹ ಇದೆ. ಗವರ್ಮೆಂಟ್ ಅಂಡ್ ಪ್ರೈವೇಟ್ ಬ್ಯಾಂಕ್ಸ್, ಬಹಳಷ್ಟು ರಾಜ್ಯಗಳ ಸರ್ಕಾರಿ ಹಾಗೂ ಖಾಸಗಿ ಸಹಕಾರಿ ಬ್ಯಾಂಕುಗಳು ಸಹ ನಾವು ಕಾಣಬಹುದಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಭಾರತದಲ್ಲಿ 1,62,904 ಬ್ರಾಂಚಸ್ಗಳಿವೆ ಎಲ್ಲಾ ಬ್ಯಾಂಕ್ಗಳದ್ದು. ಸೊ ಒಟ್ಟು ಉಪಶಾಖೆಗಳನ್ನ ನೋಡೋದಾದ್ರೆ ಬ್ಯಾಂಕ್ ನೆಟ್ವರ್ಕ್ 1,62,904. ಸೊ ಇದರಿಂದಲೇ ನೀವು ತಿಳ್ಕೊಳ್ಬಹುದು ಬ್ಯಾಂಕಿಂಗ್ ನ ಜಾಲ ನೆಟ್ವರ್ಕ್ ಎಷ್ಟೊಂದು ವಿಶಾಲವಾಗಿದೆ ಅಂತ. ಸೊ ನೆಕ್ಸ್ಟ್ ಹೋಗೋಣವಾ? ಸೊ ಆಲ್ರೆಡಿ ಹೇಳ್ತಾ ಇದ್ದೆ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಸೊ ಇದು ಯಾರ ಅಂಡರ್ ನಲ್ಲಿ ಬರುತ್ತೆ? ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪ್ಲಾನ್ಸ್ ಟು ಸ್ಟಾರ್ಟ್ ದಿಸ್ ಬ್ಯಾಂಕ್. ಭಾರತೀಯ ಅಂಚೆ ಇಲಾಖೆಯು ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ನ ಜಾಲವನ್ನ ಅಂಚೆ ಕಚೇರಿಗಳೊಡನೆ ದೇಶದಾದ್ಯಂತ ಪ್ರಾರಂಭ ಮಾಡಲು ಯೋಜನೆಯನ್ನ ರೂಪಿಸಿದೆ. ಇಲ್ಲಿ ತನಕ ನಾವು ಬ್ಯಾಂಕಿಂಗ್ ಬಗ್ಗೆ ಹೇಳ್ತಾ ಇದ್ದೇವೆ. ಇಲ್ಲಿ ನಾವು ಪೋಸ್ಟ್ ಆಫೀಸ್ಗಳು ಹೇಗೆ ಬ್ಯಾಂಕಿಂಗ್ ನ ಜೊತೆ ಇಂಟಿಗ್ರೇಟ್ ಮಾಡಿ ಒಂದು ತಮ್ಮದೇ ಆದ ಜಾಲವನ್ನ ಕ್ರಿಯೇಟ್ ಮಾಡ್ತಾ ಇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಮುಂದೆ ಹೋಗೋದಾದ್ರೆ ನೆಟ್ವರ್ಕ್ ಆಫ್ ಓವರ್ 1.55 lakh post offices mainly in semi-urban and rural areas.
ಏನ್ ಹೇಳ್ತಾ ಇದ್ದಾರೆ, ಈ ಜಾಲ ಎಷ್ಟೊಂದು ವಿಶಾಲವಾಗಿದೆ ಅಂದರೆ 1.55 ಲಕ್ಷ ಪೋಸ್ಟ್ ಆಫೀಸಸ್ಗಳಿವೆ ಈ ಭಾರತದಲ್ಲಿ. ಮೇನ್ಲಿ ಇನ್ ಸೆಮಿ ಅರ್ಬನ್ ಅಂಡ್ ರೂರಲ್ ಏರಿಯಾಸ್. ಈ ಎಲ್ಲಾ ಪೋಸ್ಟ್ ಆಫೀಸ್ಗಳನ್ನ ನಾವು ಹೆಚ್ಚಾಗಿ ಗ್ರಾಮಾಂತರ ಹಾಗೆಯೇ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಕಾಣಬಹುದಾಗಿದೆ. ಸೊ 90ರಷ್ಟು, ಅದೇ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ನಲ್ಲಿ ನೋಡೋದಾದ್ರೆ ಈ 1.55 ಲ್ಯಾಕ್ ಅನ್ನೋ ಪೋಸ್ಟ್ ಆಫೀಸ್ಗಳನ್ನ ಕೊಟ್ಟಿಲ್ಲ, ಆದರೆ ಈ 90% ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಕನ್ನಡ ಟೆಕ್ಸ್ಟ್ ನಲ್ಲಿ ಅದನ್ನು ಮಾತ್ರ ಇನ್ಕ್ಲೂಡ್ ಮಾಡಿದ್ದೇನೆ. ನೆಕ್ಸ್ಟ್ ಏನಿದೆ, ಇನ್ವೆಸ್ಟ್ಮೆಂಟ್ ₹1000 crores ಫಾರ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಇದರ ಏಮ್ ಏನಾಗಿದೆ ಅಂದರೆ 1,000 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನ ಬ್ಯಾಂಕ್ ವ್ಯವಹಾರಕ್ಕೆ ತೊಡಗಿಸಲು ಇದು ಯೋಜನೆಯನ್ನ ಹಾಕಿಕೊಂಡಿದೆ. ಯಾವುದು? ಭಾರತೀಯ ಅಂಚೆ ಇಲಾಖೆ ಭಾರತೀಯ ಬ್ಯಾಂಕಿನ ವ್ಯವಹಾರದಲ್ಲಿ ಸುಮಾರು 1,000 ಕೋಟಿಯಷ್ಟು ನಾನು ಇನ್ವೆಸ್ಟ್ ಮಾಡ್ತೇನೆ ಅನ್ನೋ ಯೋಜನೆಯನ್ನ ಹಾಕಿಕೊಂಡಿದೆ. ಸ್ಟ್ರಕ್ಚರ್ ಅಥವಾ ಅಂಚೆ ಇಲಾಖೆಯು ಸಹಾಯಕ ಕ್ಷೇತ್ರವಾಗುತ್ತದೆ. ಇಲ್ಲಿ ಸಬ್ಸಿಡರಿ ಆಫ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಇಲ್ಲಿ ನೋಡೋದಾದ್ರೆ ಈ ಎಲ್ಲ IPPB ಏನಂತ ಹೇಳಿದೆ, ಭಾರತೀಯ ಅಂಚೆ ಇಲಾಖೆ ಪಾವತಿ ಬ್ಯಾಂಕ್, ಇವೆಲ್ಲವೂ ಏನಾಗುತ್ತೆ, ಸಬ್ಸಿಡರಿ ಆಗತ್ತೆ. ಸಬ್ಸಿಡರಿ ಅಂದ್ರೆ ಏನು? ಸಹಾಯಕ ಕ್ಷೇತ್ರವಾಗತ್ತೆ ಅಂಚೆ ಇಲಾಖೆಯದ್ದು ಬ್ಯಾಂಕಿಂಗ್ ನ ಜೊತೆಗೆ. ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಓಕೆ, ಸೊ ಏನಂತಿದ್ದಾರೆ, ಭಾರತೀಯ ಅಂಚೆ ಬ್ಯಾಂಕ್ ಒದಗಿಸುವ ಸೇವೆಗಳು. ನಾವು ಬ್ಯಾಂಕ್ ಏನೇನ್ ಸೇವೆಗಳನ್ನ ಒದಗಿಸ್ತೇವೆ ಅಂತ ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ಇರುವಂತದ್ದೇನು, ಸರ್ವಿಸಸ್ ಆಫರ್ಡ್ ಬೈ ದ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್. ಇದೇನು ಸ್ವಲ್ಪ ಚೇಂಜ್ ಇರ್ಬೇಕಲ್ವಾ? ನೋಡೋಣ ಏನೇನಿದೆ ಅಂತ. ಮೊದಲನೇದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ಅಂಚೆ ಉಳಿತಾಯ ಖಾತೆಗಳು. ಆಲ್ರೆಡಿ ಹೇಳಿದ್ದಾರೆ, ಸೇವಿಂಗ್ಸ್ ನಮ್ಮ ಹತ್ರ ಹಣ ಇದೆ, ಅಲ್ಲಿ ಡಿಪಾಸಿಟ್ ಮಾಡ್ತೇವೆ, ಅವರು ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಇದೇ ಸೇವಿಂಗ್ಸ್ ಅಕೌಂಟ್ ಆಗುತ್ತೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಸಹ ಇದು ಕೊಡುತ್ತೆ. ಇಷ್ಟು ಅಮೌಂಟ್ ಅನ್ನು ಅವರು ಸೇವ್ ಮಾಡಿದ್ದಾರೆ ಇಷ್ಟೊಂದು ಡೆಫಿನೆಟ್ ಪೀರಿಯಡ್ ಗೆ ಅಂತ. ಸೊ ಅದನ್ನು ಸಹ ಇದು ಇಲ್ಲಿ ಕಾಣಬಹುದಾಗಿದೆ. ಕಿಸಾನ್ ವಿಕಾಸ್ ಪತ್ರ, ಕಿಸಾನ್ ವಿಕಾಸ್ ಪತ್ರಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ಮಂತ್ಲಿ ರಿಕರಿಂಗ್ ಡೆಪಾಸಿಟ್ಸ್, ಮಾಹಿಯಾಂತೀರು ಠೇವಣಿಗಳು. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ನನ್ನ ಸ್ಯಾಲರಿ ಪ್ರತಿ ಮಂತ್ಗೆ ಇಷ್ಟಂತ ಬರುತ್ತೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 10% ಅನ್ನ ನಾನು ಪ್ರತಿ ತಿಂಗಳು ಈ ಪೋಸ್ಟ್ ನಲ್ಲಿ ಹಾಕ್ತೇನೆ ಅಥವಾ ಈ ಪೋಸ್ಟ್ ಬ್ಯಾಂಕ್ ಅಲ್ಲಿ ಹಾಕ್ತೇನೆ ಅಂತ ಡಿಸೈಡ್ ಮಾಡಿದ್ರೆ ಅದೇನಾಗುತ್ತೆ, ಅದು ರಿಕರಿಂಗ್ ಡಿಪಾಸಿಟ್ಸ್ ಆಗುತ್ತೆ. ಮಂತ್ಲಿ ಇಷ್ಟನ್ನ ನಾನು ಹಾಕ್ತಾನೆ ಇರ್ತೇನೆ. ಎಷ್ಟು ವರ್ಷಕ್ಕೆ? ಫಾರ್ ಎಕ್ಸಾಂಪಲ್ 2 ವರ್ಷಕ್ಕೋ 3 ವರ್ಷಕ್ಕೋ ಈ ರೀತಿಯಾಗಿ ಮಾಡುವಂತ ಅಕೌಂಟ್ಸ್ ಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂಚೆ ವಿಮೆಗಳು, ಲೈಫ್ ಇನ್ಶೂರೆನ್ಸ್ LIC ಎಲ್ಲ ಕೇಳೇ ಇರ್ತಿರಲ್ವಾ. ಹಾಗೆ ಪೆನ್ಷನ್ ಪೇಮೆಂಟ್, ನಿವೃತ್ತಿ ವೇತನವೂ ಸಹ ಈ ಪೋಸ್ಟಲ್ ಬ್ಯಾಂಕ್ ನ ಮುಖಾಂತರ ಮಾಡಬಹುದಾಗಿದೆ. ಮನಿ ಟ್ರಾನ್ಸ್ಫರ್, ಹಣವನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವರ್ಗಾಯಿಸುವುದು ಸಹ ಈ ಪೋಸ್ಟಲ್ ಬ್ಯಾಂಕಿನ ಅಂಡರ್ ನಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಮೆಜಾರಿಟಿ ಆಫ್ ದ ಸೇವೆಗಳು ಆರ್ ಸಿಮಿಲರ್ ಟು ವಾಟ್, ಸಿಮಿಲರ್ ಟು ಬ್ಯಾಂಕ್ಸ್. ಅದರ ಜೊತೆಗೆ ಒಂದೆರಡು ಎಕ್ಸ್ಟ್ರಾಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಕಿಸಾನ್ ವಿಕಾಸ್ ಪತ್ರ ಇರಬಹುದು, ಇವೆಲ್ಲವೂ ಅದನ್ನ ನಾವು ನಾರ್ಮಲ್ ಬ್ಯಾಂಕಿಂಗ್ ಅಲ್ಲಿ ಕಾಣ್ಲಿಕ್ಕೆ ಆಗಲ್ಲ, ಆದರೆ ಈ ಪೋಸ್ಟಲ್ ಬ್ಯಾಂಕಿಂಗ್ ಅಲ್ಲಿ ಕಾಣಬಹುದು. ಯಾಕಂದ್ರೆ ಈ ಪೋಸ್ಟಲ್ ಬ್ಯಾಂಕ್ಗಳು ಹೆಚ್ಚಾಗಿ ಗ್ರಾಮೀಣ ಅಥವಾ ಹಳ್ಳಿಗಳಲ್ಲಿ ಕಾಣಬಹುದು. ಹಳ್ಳಿಗಳಲ್ಲಿ ರೈತರ ಸಂಖ್ಯೆ ಹೆಚ್ಚಿಗೆ ಇರುತ್ತೆ, ಹೀಗಾಗಿ ಅಲ್ಲಿ ಈ ವಿಕಾಸ್ ಪತ್ರಗಳಿರ್ಬಹುದು, ಉಳಿತಾಯ ಪತ್ರಗಳಿರಬಹುದು, ಇವೆಲ್ಲವೂ ಹೆಚ್ಚಿನ ಬೇಡಿಕೆಯಲ್ಲಿ ಇರುತ್ತೆ. ಅರ್ಥ ಆಯ್ತು ತಾನೆ? ಆಸಮ್. ಓಕೆ, ಸೊ ಇಲ್ಲಿ ತನಕ ಬ್ಯಾಂಕುಗಳ ಮೇಜರ್ ವಿಧಗಳನ್ನ ತಿಳ್ಕೊಂಡ್ವಿ. ಈಗ ಅವುಗಳಲ್ಲೇ ಕ್ಯಾಟಗರಿಯಾಗಿ ಹೇಗೆ ವಿಧಗಳಿವೆ ಅಂತ ತಿಳ್ಕೊಳ್ಳೋಣ. ಪರಿಣಿತಿಯ ಆಧಾರದ ಮೇಲೆ ಬ್ಯಾಂಕುಗಳ ವಿಧಗಳು. ಟೈಪ್ಸ್ ಆಫ್ ಬ್ಯಾಂಕ್ಸ್ ಬೇಸ್ಡ್ ಆನ್ ಸ್ಪೆಷಲೈಸೇಷನ್. ಏನು ಹಾಗಂದ್ರೆ, ಈಚ್ ಟೈಪ್ ಆಫ್ ಬ್ಯಾಂಕ್ ಸ್ಪೆಷಲೈಸ್ಡ್ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್. ಪ್ರತಿಯೊಂದು ವಿಧದ ಬ್ಯಾಂಕು ತಮ್ಮ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ಪರಿಣಿತಿಯನ್ನ ಪಡೆದಿರುತ್ತೆ. ಇದನ್ನ ಹೇಗೆ ತಿಳ್ಕೊಳ್ಬಹುದು? ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬನು ಟೀಚಿಂಗ್ ಅಲ್ಲಿ ಪರಿಣಿತಿಯನ್ನ ಪಡೆದಿರ್ತಾರೆ, ಹಾಗೆ ಮತ್ತೊಬ್ಬರು ಇಂಜಿನಿಯರಿಂಗ್ ವೃತ್ತಿಯಲ್ಲಿ, ಮತ್ತೊಬ್ಬರು ಡಾಕ್ಟರ್ ವೃತ್ತಿಯಲ್ಲಿ ಪರಿಣಿತಿಯನ್ನ ಪಡೆದಿರ್ತಾರೆ, ಅವರು ಅದರಲ್ಲೇ ಕಂಟಿನ್ಯೂ ಮಾಡ್ತಾರೆ. ಹಾಗೆಯೇ ಬ್ಯಾಂಕ್ಸ್ ಗಳಲ್ಲೂ ಸಹ ಅವುಗಳು ತಮ್ಮದೇ ಆದ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಪಡೆದಿರುತ್ತೆ. ಹಾಗಾದರೆ ಯಾವ್ಯಾವ ಕ್ಷೇತ್ರಗಳು ಅವು? ಮೊದಲನೆಯದು ಸೆಂಟ್ರಲ್ ಅಥವಾ ಕೇಂದ್ರದ ಬ್ಯಾಂಕ್ ಆಗಿರುವಂತಹ ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಎಲ್ಲಾ ನೆಟ್ವರ್ಕ್ ಗಳನ್ನ ಒಂದು ರೀತಿಯಾಗಿ ಸ್ಮೂತ್ ಫ್ಲೋದಲ್ಲಿ ಹಾಗೆ ಗೈಡ್ಲೈನ್ಸ್ ಗಳನ್ನ ಫಾರ್ಮ್ ಮಾಡೋದ್ರಲ್ಲಿ ಇದು ಪರಿಣಿತಿಯನ್ನ ಪಡೆದಿದೆ. ಹೀಗಾಗಿ ಇದು ಸೆಂಟ್ರಲ್ ಅಥವಾ ಕೇಂದ್ರ ಬ್ಯಾಂಕ್ ಆಗಿದೆ. ನೆಕ್ಸ್ಟ್ ಇರುವಂತಹದ್ದು
ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕುಗಳು ಈ ವಾಣಿಜ್ಯ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಇವು ಪರಿಣಿತಿಯನ್ನ ಪಡೆದಿರುತ್ತೆ. ಹಾಗೆ ಇಂಡಿಜಿನಿಯಸ್ ಬ್ಯಾಂಕ್ಸ್, ಮನಿ ಲೆಂಡರ್ಸ್ ಆರ್ ಸಾಹುಕಾರ್ಸ್, ಸ್ಥಳೀಯ ಬ್ಯಾಂಕುಗಳು ಅಂತ ಏನ್ ಕರಿತೇವೆ, ಸ್ಥಳೀಯ ಬ್ಯಾಂಕುಗಳನ್ನ ನಾವು ಲೇವಾದೇವಿಗಾರರು ಅಥವಾ ಸಾಹುಕಾರರನ್ನ ಕಾಣಬಹುದಾಗಿದೆ. ಇದು ಹೆಚ್ಚಾಗಿ ಹಳ್ಳಿಗಳಲ್ಲಿ ನಾವು ಕಾಣಬಹುದು. ಸೊ ಇವೆಲ್ಲವೂ ಸ್ಥಳೀಯ ಬ್ಯಾಂಕುಗಳಾಗಿವೆ. ಹಾಗೆ ಲ್ಯಾಂಡ್ ಡೆವಲಪ್ಮೆಂಟ್ ಆರ್ ಅಗ್ರಿಕಲ್ಚರಲ್ ಬ್ಯಾಂಕ್, ಭೂ ಅಭಿವೃದ್ಧಿಗೋಸ್ಕರ ಅದೇ ಕ್ಷೇತ್ರದಲ್ಲಿ ಸ್ಪೆಷಲೈಸೇಷನ್ ಅನ್ನ ಪಡೆದಿರುವಂತಹ ಬ್ಯಾಂಕ್ಸ್ಗಳು ಸಹ ಇವೆ. ಹಾಗೆ ವ್ಯವಸಾಯ, ಅಗ್ರಿಕಲ್ಚರ್ಗೆ ಬೇಕಾದಂತಹ ಲೋನ್ಗಳಿರಬಹುದು, ಹೆಲ್ಪ್ ಇರಬಹುದು, ಅವುಗಳನ್ನೆಲ್ಲ ಪ್ರೊವೈಡ್ ಮಾಡ್ಲಿಕ್ಕೆ ಅದೇ ಸೆಕ್ಟರ್ ನಲ್ಲಿ ಒಂತರಹ ಪರಿಣಿತಿಯನ್ನ ಸಾಧಿಸಿರುವ ಬ್ಯಾಂಕ್ ಅನ್ನ ನಾವು ಕಾಣಬಹುದಾಗಿದೆ. ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳು, ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಈ ಸಹಕಾರಿ ಬ್ಯಾಂಕುಗಳ ಜಾಲ ಬಹಳಷ್ಟು ದೊಡ್ಡದಾಗಿ ವಿಸ್ತರಿಸಿದೆ. ಸೊ ಇಂತಹ ಸಹಕಾರಿ ಬ್ಯಾಂಕ್ಗಳನ್ನು ಸಹ ಕಾಣಬಹುದು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳನ್ನು ಸಹ ಕಾಣಬಹುದು. ಇವೆಲ್ಲವೂ ಎಂಟರ್ಪ್ರಿನ್ಯೂರಲ್ ಅಥವಾ ವಾಣಿಜ್ಯೋದ್ಯಮ ಅಥವಾ ಬ್ಯಾಂಕಿಂಗ್ ನ ಅಂಡರ್ ನಲ್ಲಿ ಬರುವಂತಹದ್ದಾಗಿದೆ. ಸೊ ಮೊದಲಿಗೆ ನಾವು ಸೆಂಟ್ರಲ್ ಬ್ಯಾಂಕ್ ಅನ್ನ ಹೇಳಿದ್ವಿ. ಅದಾದ ಮೇಲೆ ಪರಿಣಿತಿಯ ಆಧಾರದ ಮೇಲೆ ಹೇಗೆ ವಿಂಗಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇವೆ. ಸೊ ಸೂಪರ್ ಆಸಮ್. ಯಾಕಂದ್ರೆ ನಾವು ಬ್ಯಾಂಕಿನ ಡಿಫ್ರೆಂಟ್ ಟೈಪ್ಸ್ ಗಳನ್ನ, ಬ್ಯಾಂಕಿನ ಸೇವೆಗಳನ್ನ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಖಾತೆಗಳ ವಿಧಗಳು. ಇಲ್ಲಿ ತನಕ ಬ್ಯಾಂಕಿನ ಟೈಪ್ಸ್ ಅನ್ನ ತಿಳ್ಕೊಂಡ್ವಿ. ಇಲ್ಲಿ ನಾವು ಈಗ ಹೇಳ್ತಾ ಇರೋದೇನು, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಖಾತೆಗಳಲ್ಲಿ ಯಾವ ವಿಧಗಳಿವೆ ಅಂತ ಹೇಳ್ತಾ ಇದ್ದೇವೆ. ಸೊ ಇದರ ಡಿಫರೆನ್ಸ್ ಅನ್ನ ನೀವು ತಿಳ್ಕೊಳ್ಳೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ನಲ್ಲಿ ಟೈಪ್ಸ್ ಆಫ್ ಬ್ಯಾಂಕ್ಸ್ ಕೇಳಿದಾಗ ನೀವು ಬ್ಯಾಂಕ್ ಅಕೌಂಟ್ಸ್ ಅನ್ನ ಬರೆಯೋ ಹಾಗಿಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿ ಅದಕ್ಕೆ ತಕ್ಕದಾದ ಆನ್ಸರ್ ಅನ್ನ ಬರಿಬೇಕು. ಓಕೆ ಓಕೆ ಇದು ನನ್ನ ಫೇವ್ರೆಟ್ ಪಾರ್ಟ್. ಯಾಕಂದ್ರೆ ಇದರಲ್ಲಿ ನಾನು ನಿಮ್ಮನ್ನು ಸಹ ಅಷ್ಟೇ ಇನ್ವಾಲ್ವ್ ಮಾಡ್ಕೊಳ್ತೇನೆ. ನಾನು ಕಾನ್ವರ್ಸೇಷನ್ ಅಲ್ಲಿ ಓಕೆ ಇನ್ವಾಲ್ವ್ ಆಗ್ತಿರ ತಾನೆ? ಕೂಲ್, ಆಸಮ್. ಸೊ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕುಗಳ ವಿಧಗಳು. ಜನರಲಿ 4 kinds of accounts can be opened in a bank. They are, ಬ್ಯಾಂಕುಗಳಲ್ಲಿ ಸಾಮಾನ್ಯವಾಗಿ 4 ವಿಧದ ಖಾತೆಗಳನ್ನ ತೆರಿಬಹುದು. ಯಾವ್ದಾವ್ ಅವು? ಮೊದಲನೇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ. ಬರುವಂತಹ ಸ್ಲೈಡ್ಗಳಲ್ಲಿ ಒಂದೊಂದನ್ನು ಸಹ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ. ಮೂರನೇದು ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಥವಾ ಆವರ್ತ ಠೇವಣಿ ಖಾತೆ. ಇವುಗಳ ಹೆಸರಿನಲ್ಲೇ ಅವು ಯಾವ ಫಂಕ್ಷನ್ ನಲ್ಲಿ ಸ್ಪೆಷಲೈಸ್ಡ್ ಆಗಿವೆ ಅಂತ ಕಾಣಬಹುದಾಗಿದೆ. ನೆಕ್ಸ್ಟ್ನೇದು ಟರ್ಮ್ ಡಿಪಾಸಿಟ್ ಅಕೌಂಟ್, ನಿಶ್ಚಿತ ಠೇವಣಿ ಖಾತೆ. ಓಕೆ ಸರ್, ಈ 4 ಟೈಪ್ಗಳಿವೆ, ಏನು ಡಿಫರೆನ್ಸ್ ಅವುಗಳ ಮಧ್ಯೆ? ಬನ್ನಿ ಒಂದೊಂದಾಗೆ ನೋಡೋಣ. ಮೊದಲನೇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ ಉಳಿತಾಯ ಖಾತೆ. ಇದನ್ನ ಯಾರು ಹೆಚ್ಚಾಗಿ ತಗೊಳ್ತಾರೆ? ಸ್ಯಾಲರಿಡ್ ಪರ್ಸನ್ ಅಥವಾ ವೇತನ ಪಡೆಯೋರು. ಫಾರ್ ಎಕ್ಸಾಂಪಲ್, ನನಗೆ ಮಂತ್ ನಲ್ಲಿ ಇಷ್ಟೊಂದು ಡೆಫಿನೆಟ್ ಆಗಿ ಹಣ ಬರುತ್ತೆ, ಅದರಲ್ಲಿ ನಾನು ಇಷ್ಟನ್ನ ಸೇವ್ ಮಾಡ್ತೇನೆ ಅಂತ ಇಟ್ಕೊಂಡಿದ್ರೆ ಅದೇ ನನಗೆ ಈ ಸೇವಿಂಗ್ಸ್ ಅಕೌಂಟ್ ಹೇಳಿ ಮಾಡಿಸಿದಂತಹ ಅಕೌಂಟ್ ಆಗಿರುತ್ತೆ. ಯಾಕಂದ್ರೆ ನನ್ನ ಅಕೌಂಟಿಗೆ ಅವರು ಬಡ್ಡಿಯನ್ನ ಕೊಡ್ತಾರೆ, ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ನನ್ನ ಹತ್ತಿರ ಒಂದು ಡೆಫಿನೆಟ್ ಸಂಬಳ ಇದೆ ಅಂದರೆ, ವೇತನ ಪಡೆಯೋರಿದ್ರೆ ಅಥವಾ ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್, ನಿಯಮಿತ ಆದಾಯ ಇದ್ರೆ ಅಂಥವರಿಗೆ ಉಳಿತಾಯ ಖಾತೆ ಹೇಳಿ ಮಾಡಿಸಿದಂತಹ ಖಾತೆ. ಅದರ ಜೊತೆಗೆ ಸ್ಟೂಡೆಂಟ್ಸ್ ಇರಬಹುದು, ಯಾರು ಹಣವನ್ನ ಸೇವ್ ಮಾಡ್ಬೇಕಂತಿದಾರೋ ಅವರು. ಸೀನಿಯರ್ ಸಿಟಿಜನ್ಸ್, ಹಿರಿಯ ನಾಗರಿಕರಿರ್ಬಹುದು, ಹಣವನ್ನ ಉಳಿತಾಯ ಮಾಡ್ಬೇಕಂತಿದ್ರೆ. ಪೆನ್ಷನರ್ಸ್, ಪಿಂಚಣಿದಾರ ಇರಬಹುದು. ಇವರೆಲ್ಲರಿಗೂ ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೇಳಿ ಮಾಡಿಸಿದಂತಹ ಅಕೌಂಟ್. ಯಾಕಂದ್ರೆ ಇವರು ಬಡ್ಡಿಯನ್ನ ಕೊಡ್ತಾರೆ, ಹಾಗೆ ನಮ್ಮ ಹಣವನ್ನ ಸೇಫ್ ಆಗಿ ಇಟ್ಕೊಳ್ತಾರೆ. ಆ ಪೂಲ್ ಮಾಡ್ಲಿಕ್ಕೆ, ಹಣವನ್ನ ನಾವು ಕ್ರೋಢೀಕರಿಸಲಿಕ್ಕೆ ಇದು ಅತ್ಯಂತ ಉಪಯುಕ್ತವಾಗಿರುವಂತಹ ಖಾತೆ. ಹಾಗೆ ಏನು ಅದರ ಅಡ್ವಾಂಟೇಜಸ್? ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಅಂಡ್ ಅಮೌಂಟ್ ಆಫ್ ಡೆಪಾಸಿಟ್ಸ್. ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ. ನಾನು ಎಷ್ಟು ಬಾರಿ ಸಹ ನನ್ನ ಅಮೌಂಟ್ ಅನ್ನ ಹಾಕಬಹುದು, ಹಾಗೆ ನಾನು ಎಷ್ಟರ ಮಟ್ಟಿಗೂ ಸಹ ನನ್ನ ಅಮೌಂಟ್ ಅನ್ನ ಇಟ್ಕೊಳ್ಬಹುದು. ಇಲ್ಲಿ ಗರಿಷ್ಠ ಮೊತ್ತಕ್ಕೆ ಯಾವುದೇ ಪರಿಮಿತಿ ಅಥವಾ ಲಿಮಿಟ್ ಅನ್ನೋದು ಇರಲ್ಲ. ಮೂರನೇದು ಟು ಸೇವ್ ಮನಿ ಅಂಡ್ ಪೂಲ್ ದೇರ್ ಸೇವಿಂಗ್ಸ್. ಇದರ ಪರ್ಪಸ್ ಅಥವಾ ಉದ್ದೇಶ ಏನಾಗಿದೆ? ಹಣವನ್ನ ಉಳಿತಾಯ ಮಾಡೋದಾಗಿದೆ, ಹಣವನ್ನ ಕ್ರೋಢೀಕರಿಸೋದಾಗಿದೆ. ಹೆಸರಿನಲ್ಲೇ ಇದೆ ಸೇವಿಂಗ್ಸ್. ಸೇವಿಂಗ್ಸ್ ಅಂದ್ರೆ ಏನು? ಉಳಿಸೋದು.
ವಿಡ್ರಾವಲ್. ಸೊ ಇಲ್ಲಿ ತನಕ ನಾವು ಹಣವನ್ನ ಹಾಕೋದ್ರ ಬಗ್ಗೆ ತಿಳ್ಕೊಂಡ್ವಿ. ಫಾರ್ ಎಕ್ಸಾಂಪಲ್, ನನಗೆ ಹಣದ ಅವಶ್ಯಕತೆ ಇದ್ರೆ ಬ್ಯಾಂಕಿನಿಂದ ಹೇಗೆ ಪಡೆಯುವುದು ಅದನ್ನೇ ಇಲ್ಲಿ ಬರೆದಿದ್ದೇವೆ. ಚೆಕ್ ಪುಸ್ತಕದ ಮುಖಾಂತರ ನೀವು ಇದನ್ನ ಪಡಿಬಹುದು, ಅಥವಾ ನೀವು ಬ್ಯಾಂಕಿಗೆ ಹೋದಾಗ ಅಲ್ಲಿ ವಿಡ್ರಾವಲ್ ಸ್ಲಿಪ್ಸ್ ಇರುತ್ತೆ, ಅದರ ಮುಖಾಂತರನೂ ಸಹ ನೀವು ಹಣವನ್ನ ಹಿಂದಕ್ಕೆ ಪಡೆಯಬಹುದಾಗಿದೆ. ಸೊ ಸಿಂಪಲ್ ಇದೆ ಫಂಡ. ಏನಿದೆ ಫಂಡ? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೆಸರಿನಲ್ಲೇ ಇದೆ ಸೇವಿಂಗ್ಸ್. ಸೊ ಸೇವಿಂಗ್ಸ್ ಮಾಡ್ಬೇಕಂದ್ರೆ ಏನು? ನಮ್ಮ ಹತ್ರ ಡೆಫಿನೆಟ್ ಇನ್ಕಮ್ ಇರಬೇಕು. ಡೆಫಿನೆಟ್ ಇನ್ಕಮ್ ಅಂದ್ರೆ ಏನು? ಸ್ಯಾಲರಿಡ್ ಪರ್ಸನ್ ಇರಬಹುದು ಅವರೆಲ್ಲರಿಗೂ. ಅದೇ ರೀತಿ ಸೇವಿಂಗ್ಸ್ ಯಾರ್ಯಾರು ಮಾಡ್ಬೇಕಾಗತ್ತೆ? ಮಕ್ಕಳು ಹೆಚ್ಚಾಗಿ ಸೇವಿಂಗ್ಸ್ ಮಾಡ್ತಾರೆ, ಹಿರಿಯ ನಾಗರಿಕರು ಇರಬಹುದು, ಅದೇ ರೀತಿ ಪಿಂಚಣಿದಾರ ಇರಬಹುದು, ಪೆನ್ಷನರ್ಸ್, ಇವರು ಸಹ ಸೇವಿಂಗ್ಸ್ ಅನ್ನ ಮಾಡ್ತಾರೆ. ಹಾಗಾಗಿ ಇವರೆಲ್ಲರಿಗೂ ಇದು ಹೇಳಿ ಮಾಡಿಸಿದಂತ ಅಕೌಂಟ್. ಅದರ ಜೊತೆಗೆ ಇಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ನೀವು ಇಷ್ಟ ಅಮೌಂಟ್ ಅನ್ನ ಮಾತ್ರ ಇಡಬಹುದು ಅಥವಾ ಇಷ್ಟೇ ಬಾರಿ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ. ಈ ರೀತಿಯ ಯಾವುದೇ ಲಿಮಿಟ್ಸ್ ಗಳು ಇದರಲ್ಲಿ ಇರೋದಿಲ್ಲ. ಹಾಗೆ ಇದರ ಉದ್ದೇಶ ಏನಾಗಿರುತ್ತೆ? ಮನಿಯನ್ನ ಸೇವ್ ಮಾಡೋದಾಗಿರುತ್ತೆ. ಹಾಗೆಯೇ ಮನಿಯನ್ನ ನಾವು ವಾಪಸ್ ತಗೊಳ್ಬೇಕಂದ್ರೆ ಚೆಕ್ ಪುಸ್ತಕ ಅಥವಾ ಚೆಕ್ಸ್ ಗಳ ಮುಖಾಂತರ, ಅಥವಾ ವಿಡ್ರಾವಲ್ ಸ್ಲಿಪ್ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿ, ಇವುಗಳ ಮುಖಾಂತರವೂ ಹಣವನ್ನ ಹಿಂಪಡಿಬಹುದು. ಅರ್ಥ ಆಯ್ತು ತಾನೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್? ನೆಕ್ಸ್ಟ್ ಇರುವಂತಹದ್ದು ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ. ಇದು ಯಾರಿಗೆ ಮಾಡಿರುವಂತಹದ್ದು? ಬಿಸ್ನೆಸ್ ಮ್ಯಾನ್ ಅಥವಾ ವ್ಯಾಪಾರಸ್ಥರಿಗೆ ಹೇಳಿ ಮಾಡಿಸಿರುವಂತಹ ಇದು ಖಾತೆ ಆಗಿದೆ. ಯಾಕೆ ಸರ್? ಅದನ್ನ ಹೇಳ್ತೇನೆ. ಯಾಕಂದ್ರೆ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್, ಹೆಚ್ಚು ಬ್ಯಾಂಕ್ ವಹಿವಾಟುಗಳಿಗೆ ಇದು ಹೇಳಿ ಮಾಡಿಸಿದಂತಹ ಅಕೌಂಟ್. ಇಲ್ಲಿ ನೀವು ನೋಡಬಹುದು, ಬಿಸ್ನೆಸ್ ಮ್ಯಾನ್ ಇರಬಹುದು, ವ್ಯಾಪಾರಸ್ಥರು, ಅವರಲ್ಲಿ ದಿನವೂ ಲಕ್ಷಾನುಗಟ್ಟಲೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಈ ರೀತಿಯಾಗಿ ಹಣದ ವ್ಯವಹಾರ ಕಂಟಿನ್ಯೂಸ್ಲಿ ಆಗ್ತಾ ಇರುತ್ತೆ. ಅಂತಹವರಿಗೆ ಈ ಕರೆಂಟ್ ಅಕೌಂಟ್ ಹೇಳಿ ಮಾಡಿಸಿದಂತದ್ದು. ನೋ ಇಂಟ್ರೆಸ್ಟ್. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಾವು ಬಡ್ಡಿಯನ್ನ ಕೊಡ್ತೇವೆ, ಕರೆಂಟ್ ಅಕೌಂಟ್ ಅಲ್ಲಿ ಬಡ್ಡಿಯನ್ನ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಇಲ್ಲಿ ಹಣ ಫ್ಲಕ್ಚುಯೇಟ್ ಹೈಯರ್ ರೇಟ್ ಅಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಯಾವುದೇ ಗ್ಯಾರಂಟಿ ಇರಲ್ಲ ಏನಂದ್ರೆ ಈ ಹಣ ಇಷ್ಟು ದಿನ ಇದ್ದೇ ಇರುತ್ತೆ ಅಂತ. ಹೀಗಾಗಿ ಹಣ ಸಿಕ್ಕಾಪಟ್ಟೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಈ ಎಲ್ಲಾ ಕಾರಣಗಳಿಂದ ಇದಕ್ಕೆ ಬಡ್ಡಿಯನ್ನ ಕೊಡಲ್ಲ. ಆದರೆ ಸರ್ವಿಸ್ ಚಾರ್ಜಸ್, ಸೇವಾ ಶುಲ್ಕವನ್ನ ವಸೂಲಿ ಮಾಡಲಾಗುತ್ತೆ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ವಹಿವಾಟು ಇರುತ್ತೆ, ರೆಗ್ಯುಲರ್ ಟ್ರಾನ್ಸಾಕ್ಷನ್ ಇರುತ್ತೆ. ಈ ಎಲ್ಲಾ ಕಾರಣಗಳಿಂದ ಬ್ಯಾಂಕು ಗ್ರಾಹಕನಿಂದ ಸೇವಾ ಶುಲ್ಕ ಅಥವಾ ಸರ್ವಿಸ್ ಚಾರ್ಜಸ್ ಅನ್ನ ತೋಳುತ್ತೆ. ಹಾಗೆ ಇದರ ಉದ್ದೇಶ ಏನು? ಇಟ್ ಇನ್ಕ್ಲೂಡ್ಸ್ ಡಿಪಾಸಿಟ್ಸ್, ವಿಡ್ರಾವಲ್ಸ್ ಅಂಡ್ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್. ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಅಥವಾ ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನ ಹಿಂಪಡೆಯಲು ಸಾಧ್ಯವಾಗುತ್ತದೆ. ಹಾಗಂದ್ರೆ ಏನು ಸರ್? ಡಿಪಾಸಿಟ್ಸ್ ಅಂತದ್ದು ಗೊತ್ತು ನಿಮಗೆ, ಹಣವನ್ನ ಅಕೌಂಟ್ ನಲ್ಲಿ ಹಾಕೋದು. ವಿಡ್ರಾವಲ್ ಅಂತ ಗೊತ್ತು, ಹಣವನ್ನ ಅಕೌಂಟ್ ನಿಂದ ವಾಪಸ್ ಪಡೆಯೋದು. ಹಾಗಾದ್ರೆ ಈ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು? ಏನಾದ್ರೂ ಐಡಿಯಾ ಇದೆ ನಿಮಗೆ? ಸಿಂಪಲ್ ಆಗಿ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ನಲ್ಲೇ ನನ್ನದೇ 2 ಅಕೌಂಟ್ ಇವೆ ಅಂತ ತಿಳ್ಕೊಳ್ಳಿ. ಒಂದು ಸೇವಿಂಗ್ಸ್ ಅಲ್ಲಿ ಇದೆ, ಮತ್ತೊಂದು ಬೇರೆ ಅಕೌಂಟ್ ಕರೆಂಟ್ ಅಕೌಂಟ್ ಇದೆ ಅಂತ. ನಾನು ನನ್ನ ಕರೆಂಟ್ ಅಕೌಂಟ್ ನಿಂದ ಮತ್ತೊಂದು ಅಕೌಂಟಿಗೆ ಹಣವನ್ನ ಹಾಕಿ ಹಿಂಪಡಿತಾ ಇದ್ದೇನೆ. ಒಟ್ಟಾರೆ ನನ್ನ ಅಕೌಂಟ್ ನಲ್ಲಿ ಏನಿತ್ತು ದುಡ್ಡು ಅದರಲ್ಲಿನೂ ಚೇಂಜ್ ಆಗ್ತಾ ಇಲ್ಲ. ಈ 2 ಅಕೌಂಟ್ಸ್ ಗಳಲ್ಲಿ ಸೇವಿಂಗ್ಸ್ ಮತ್ತೆ ಕರೆಂಟ್ ಇವುಗಳಲ್ಲೇ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ, ಬಟ್ ಟೋಟಲ್ ಅಮೌಂಟ್ ಅಷ್ಟೇ ಇದೆ. ಇದನ್ನೇ ನಾವು ಕಾಂಟ್ರಾ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. ಇಲ್ಲಿ ನಾವು ಹಣದ ಲೇವಾದೇವಿ ಅಥವಾ ಹಣವನ್ನ ಹಾಕೋದು ಮತ್ತೆ ಹಿಂಪಡೆಯೋದನ್ನ ಮಾಡ್ತೇವೆ. ಆದರೆ ನನ್ನ ಟೋಟಲ್ ಅಮೌಂಟ್ ನಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಇದೇ ಈ ಕಾಂಟ್ರಾ ಟ್ರಾನ್ಸಾಕ್ಷನ್ ಗೆ ಉದಾಹರಣೆ ಆಗಿದೆ. ಹಾಗೆ ವಿಡ್ರಾ ಹೇಗ್ ಮಾಡೋದು? ವಿಡ್ರಾ ಅಂಡ್ ಡಿಪಾಸಿಟ್ ಮೆನಿ ಟೈಮ್ಸ್ ಅ ಡೇ. ಹಣವನ್ನ ನಾವು ದಿನಕ್ಕೆ ಎಷ್ಟು ಬಾರಿ ಆದ್ರೂ ಹಿಂಪಡಿಬಹುದು, ಹಾಗೆ ಎಷ್ಟು ಬಾರಿ ಆದ್ರೂ ನಾವು ತುಂಬಬಹುದಾಗಿದೆ. ಇದರಲ್ಲಿ ಯಾವುದೇ ಮಿತಿ ಅನ್ನೋದು ಇರಲ್ಲ. ಇದು ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆಯ ಒಂದು ಸ್ಪೆಷಲೈಸೇಷನ್ ಆಗಿದೆ. ಅರ್ಥ ಆಯ್ತು ತಾನೆ? ಸೂಪರ್ಬ್. ನೆಕ್ಸ್ಟ್ ಒನ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್. ಹೆಸರಲ್ಲೇ ಇದೆ, ಆವರ್ತ ಠೇವಣಿ ಖಾತೆ ಅಥವಾ ರಿಕರಿಂಗ್ ಅಂತ. ರಿಕರಿಂಗ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಎಲ್ಲರೂ ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಪ್ರತಿ ರವಿವಾರ ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ತಾ ಇರ್ತೀರಾ. ಸೊ ಈ ರೀತಿಯಾಗಿ ಈ ಪ್ರತಿ ರವಿವಾರ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ. ಅದು ರಿಕರಿಂಗ್ ಆಗ್ತಾ ಇರುತ್ತೆ, ಆವರ್ತ ಆಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ ಅಟ್ ದ ಸೇಮ್ ಟೈಮ್. ಅದನ್ನೇ ನಾವು ಇಲ್ಲಿ ಕಾಣಬಹುದಾಗಿದೆ. ರಿಕರಿಂಗ್ ಡಿಪಾಸಿಟ್ ಅಕೌಂಟ್ಸ್. ಡಿಪಾಸಿಟ್ಸ್ ಆರ್ ಮೇಡ್ ಮಂತ್ಲಿ. ಫಾರ್ ಎಕ್ಸಾಂಪಲ್,
ನಾನು ಮಂತ್ಲಿ ಒಂದು 5,000ವನ್ನ ಈ ಅಕೌಂಟ್ ನಲ್ಲಿ ಹಾಕ್ತೇನೆ ಅನ್ನೋ ಗ್ಯಾರಂಟಿ ಇರುತ್ತೆ. ಹೀಗಾಗಿ ಪ್ರತಿ ಮಂತಿನ 5ನೇ ತಾರೀಕಿಗೋ 6ನೇ ತಾರೀಕಿಗೋ ನನ್ನ ಅಕೌಂಟ್ ನಿಂದ ಆಟೋಮೆಟಿಕಲಿ 5,000 ಕಟ್ ಆಗುತ್ತೆ, ಅಥವಾ ನಾನು ಬ್ಯಾಂಕಿಗೆ ಹೋಗಿ 5,000 ರೂಪಾಯಿಯನ್ನ ತುಂಬಿ ಬರಬೇಕಾಗತ್ತೆ. ಸೊ ಡಿಪಾಸಿಟ್ಸ್ ಆರ್ ಮೇಡ್ ಮಂತ್ಲಿ. ಪ್ರತಿ ತಿಂಗಳು ಸಹ ಹಣವನ್ನ ನಾವು ಹಾಕಬೇಕಾಗತ್ತೆ. ಸೇವ್ ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್. ಇದು ಭವಿಷ್ಯದ ಠೇವಣಿಯಾಗಿದೆ. ಏನು ಭವಿಷ್ಯದ ಠೇವಣಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಪ್ರತಿ ತಿಂಗಳು 5,000 ಹಾಕ್ತಾ ಇರ್ತೇನೆ. 5 ವರ್ಷದ ನಂತರ ನನಗೊಂದು ಅಮೌಂಟ್ ಬರುತ್ತೆ, ಅದು ಭವಿಷ್ಯಕ್ಕಾಗಿ ಮಾಡಿರುವಂತಹದ್ದು. ಆ ಅಮೌಂಟ್ ಬರುತ್ತೆ ಅಲ್ಲ, ಅದಕ್ಕೆ ಅವರು ಬಡ್ಡಿಯನ್ನು ಹಾಕಿ ಸಹ ಕೊಡ್ತಾರೆ. ಸೊ ಡಿಪಾಸಿಟ್ಸ್ ಮೇಡ್ ಮಂತ್ಲಿ. ಸೊ ಡಿಪಾಸಿಟ್ಸ್ ಮೇಡ್ ಮಂತ್ಲಿ ಅಂದರೆ ತಿಂಗಳು, ಪ್ರತಿ ತಿಂಗಳು ನಾನು ಹಣವನ್ನ ಹಾಕ್ತಾ ಇರ್ಬೇಕಾಗತ್ತೆ. ಇದು ಭವಿಷ್ಯದ ಠೇವಣಿಯಾಗಿದೆ. ಹಾಗಾದ್ರೆ ಇದರ ಉದ್ದೇಶ ಏನು? ಟು ಸೇವ್ ಫಾರ್ ಫ್ಯೂಚರ್ ಡೇಟ್. ಭವಿಷ್ಯ ಕಾಲದಲ್ಲಿ ಒಂದು ನಿರ್ದಿಷ್ಟ ದಿನದಿಂದ ಹಿಂದಕ್ಕೆ ಪಡೆಯಲು ಇವು ತೆರೆಯಲ್ಪಡುತ್ತೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಹೇಗೆ ಅಮೌಂಟ್ ಅನ್ನು ಹಿಂಪಡೆಯುವುದು? ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ರೀಪೇಡ್ ಆಫ್ಟರ್ ದ ಫಿಕ್ಸ್ಡ್ ಟೈಮ್. ಫಾರ್ ಎಕ್ಸಾಂಪಲ್ 5 ವರ್ಷಕ್ಕೆ ಪ್ರತಿ ತಿಂಗಳು 5,000 ಹಾಕ್ತಾ ಇರ್ತೇನೆ. 5 ವರ್ಷದ ನಂತರ ನನ್ನ ಟೋಟಲ್ ಅಮೌಂಟ್ ನಾನೆಷ್ಟು ಹಾಕಿರ್ತೇನೆ ಅದಕ್ಕೆ ಎಷ್ಟು ಬಡ್ಡಿ ಇರುತ್ತೆ, ಎರಡನ್ನೂ ಕೂಡಿಸಿ ನನಗೆ ಕೊಡ್ತಾರೆ. ಸೊ ಇದು ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಆಗಿದೆ. ಪ್ರತಿ ಮಂತ್, ಹೆಚ್ಚಾಗಿ ಜನರಲಿ ಪ್ರತಿ ಮಂತ್ ಇದು ಇರುವಂತಹದ್ದು. ಅರ್ಥ ಆಯ್ತು ತಾನೆ? ಸುಲಭವಾಗಿರುವಂತಹದ್ದು. ನೆಕ್ಸ್ಟ್, ಟರ್ಮ್ ಡಿಪಾಸಿಟ್ ಅಕೌಂಟ್ ಅಥವಾ ನಿಶ್ಚಿತ ಠೇವಣಿ ಖಾತೆ. ಸೊ ನಿಶ್ಚಿತ ಠೇವಣಿ ಅಂದ್ರೆ ಏನು? ಇಲ್ಲಿ ನಾವು ಒಂದು ಅಮೌಂಟ್ ಅನ್ನ ಫಿಕ್ಸ್ ಆಗಿ ಇಡ್ತಾ ಇದ್ದೇವೆ, ಕರೆಕ್ಟ್? ಸೊ ಓಪನ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1,00,000 ರೂಪಾಯಿ ಇದೆ. ನಾನು 5 ವರ್ಷಕ್ಕೆ ಆ 1,00,000 ರೂಪಾಯಿಯನ್ನ ಬ್ಯಾಂಕ್ ನಲ್ಲಿ ಇಡ್ತಾ ಇದ್ದೇನೆ ಅಂದ್ರೆ ಯಾವ ಅಕೌಂಟ್ ಅಲ್ಲಿ ಇಡಬೇಕು? ನಿಶ್ಚಿತ ಠೇವಣಿ ಖಾತೆಯಲ್ಲಿ ಇಡಬೇಕು. ಯಾಕಂದ್ರೆ ಅದಕ್ಕೆ ನನಗೆ ಹೆಚ್ಚಿನ ಬಡ್ಡಿ ಸಿಗುತ್ತೆ. ನಿಮಗೆ ಗೊತ್ತಿರುತ್ತೆ, ಈ 1,00,000ದ ಅಮೌಂಟ್ ನನಗೆ ಒಂದು 5 ವರ್ಷ ಅವಶ್ಯಕತೆ ಇಲ್ಲ. ಹಾಗಂದ್ರೆ ಏನ್ ಮಾಡ್ತೀರಾ? ನೀವು ಈ ನಿಶ್ಚಿತ ಠೇವಣಿ ಖಾತೆ ಅಥವಾ ಟರ್ಮ್ ಡಿಪಾಸಿಟ್ ಅಕೌಂಟ್ ಅಲ್ಲಿ ಹೋಗಿ ಇಡ್ತೀರಾ. ಪರ್ಟಿಕ್ಯುಲರ್ ಸಮ್ ಆಫ್ ಮನಿ ಡಿಪಾಸಿಟೆಡ್, ನಿಗದಿತ ಠೇವಣಿ, ಇಷ್ಟೇ ಅಮೌಂಟ್ ಅಂತ ಇರುತ್ತೆ, ಅಷ್ಟನ್ನ ನೀವು ಅಲ್ಲಿ ಇಡ್ತೀರಾ. ಭವಿಷ್ಯಕ್ಕಾಗಿ ಇದು ಸಹ ಉಳಿತಾಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಯಾರಿಗಾದ್ರು, ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸ್ ಯೋಚನೆ ಮಾಡ್ತಾ ಇರಬಹುದು, ನನ್ನ ಮಗನ ಮದುವೆ ಮಾಡ್ಬೇಕು ಅಥವಾ ಮಗಳ ಮದುವೆ ಮಾಡ್ಬೇಕು. ಅವನ ಮಗಳ ಮದುವೆ ಅಥವಾ ಮಗನ ಮದುವೆ ಇನ್ನು 5-6 ವರ್ಷಗಳ ಸಮಯವಿದೆ. ಹೀಗಾಗಿ ಆ ಸಮಯದಲ್ಲಿ ನನಗೆ ಹಣದ ಅವಶ್ಯಕತೆ ಬೀಳಬಹುದು. ಅದಕ್ಕಾಗಿ ಈಗ ಇರುವಂತಹ ಎಲ್ಲಾ ಹಣವನ್ನ ನಾನು ಅದರಲ್ಲಿ ಹಾಕಿಟ್ಬಿಡ್ತೇನೆ. ಹೀಗಾಗಿ 5 ವರ್ಷದ ನಂತರ ಯಾವಾಗ ಮದುವೆ ಬರುತ್ತೋ ಆವಾಗ ನನಗೆ ಬಡ್ಡಿಯ ಜೊತೆಗೆ ಹಣವೂ ಸಿಗುತ್ತೆ ಅಂತ. ಸೊ ಅರ್ಥ ಆಯ್ತು ತಾನೆ? ಅದೇ ರೀತಿ ಹಿಂದಿನ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಲ್ಲೂ ಹಾಗೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸ್ ಮಗನ ವಿದ್ಯಾಭ್ಯಾಸಕ್ಕಾಗಿ ಇಷ್ಟಿಷ್ಟು ಅಂತ ಪ್ರತಿ ತಿಂಗಳು ಹಾಕ್ತಾ ಇರ್ತಾರೆ. ಒಂದು 4-5 ವರ್ಷಗಳ ನಂತರ ಹಣ ಅವರಿಗೆ ತಿರುಗಿ ಬರುತ್ತೆ. ಅದನ್ನ ಅವರು ನಿಮ್ಮ ಎಜುಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವೆಲ್ಲವೂ ಭವಿಷ್ಯಕ್ಕಾಗಿ ಪ್ಲಾನ್ ಮಾಡುವಂತಹದ್ದು, ಫ್ಯೂಚರ್ಗಾಗಿ ಪ್ಲಾನ್ ಮಾಡುವಂತಹದ್ದು. ವಿಡ್ರಾವಲ್ cannot be withdrawn before the expiry of the term. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು 1,00,000 ಹಾಕಿದ್ದೇನೆ, 5 ವರ್ಷದ ಟರ್ಮ್ ಇದೆ, ಆದ್ರೆ 3ನೇ ವರ್ಷಕ್ಕೆ ಏನೋ ಅವಶ್ಯಕತೆ ಬಿತ್ತು, ನಾನು ವಾಪಸ್ ಪಡ್ಕೊಳ್ತೇನೆ ಅಂದ್ರೆ ಏನಾಗುತ್ತೆ? ಬಡ್ಡಿನೂ ಸಿಗಲ್ಲ, ಏನೂ ಸಿಗಲ್ಲ. ಸೊ ಠೇವಣಿ ಹಣವನ್ನ ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಮೋರ್ ಬೇಸ್ಡ್ ಆನ್ ದ ಟರ್ಮ್. ಹಾಗಂದ್ರೆ ಏನು? ಬಡ್ಡಿ ದರ ಅವಧಿಗೆ ಅನುಗುಣವಾಗಿ ಹೆಚ್ಚಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹಣವನ್ನ 5 ವರ್ಷ ಇಟ್ಟರೆ ನಿಮ್ಮ ಬಡ್ಡಿ ದರ ಒಂದು ಲೆವೆಲ್ ಇರುತ್ತೆ. ಅದೇ ಅದನ್ನ 10 ವರ್ಷ ಇಟ್ಟರೆ ನಿಮ್ಮ ಬಡ್ಡಿ ದರ ಅತ್ಯಂತ ಹೆಚ್ಚಿನ ಇದರಲ್ಲಿರುತ್ತೆ. ನೀವು ಎಷ್ಟು ಹೆಚ್ಚಿನ ಟೈಮಿನವರೆಗೆ ಹಣವನ್ನ ಇಡ್ತೀರೋ ಅದರ ಅನುಗುಣವಾಗಿ ನಿಮ್ಮ ಬಡ್ಡಿ ದರ ಸಹ ವೇರಿ ಆಗತ್ತೆ. ಸೊ ಅರ್ಥ ಆಯ್ತು ತಾನೆ? 4 ಇದೆ ಸೇವಿಂಗ್ಸ್. ಸೇವಿಂಗ್ಸ್ ಹೆಸರಿನಲ್ಲೇ ಇದೆ, ಸೇವ್ ಮಾಡೋದು. ಯಾರು ಸ್ಯಾಲರಿಡ್ ಪರ್ಸನ್ಸ್ ಇರ್ತಾರೆ ಅವರಿಗೆ. ನೆಕ್ಸ್ಟ್ ಕರೆಂಟ್, ಹೆಸರಿನಲ್ಲೇ ಇದೆ, ಚಾಲ್ತಿ ಖಾತೆ ಅಂದ್ರೆ ಆಗ್ತಾನೆ ಇರಬೇಕು ವ್ಯವಹಾರ ಕಂಟಿನ್ಯೂಸ್ಲಿ. ಬಿಸ್ನೆಸ್ ಮ್ಯಾನ್. 3ನೇದು ರಿಕರಿಂಗ್ ಡಿಪಾಸಿಟ್, ರಿಕರಿಂಗ್ ಅಂದ್ರೆ ಪುನಃ ಆವರ್ತ ಆಗ್ತಾ ಇರಬೇಕು, ಮಂತ್ಲಿ. ಹಾಗೆ 4ನೇದು ಟರ್ಮ್ ಡಿಪಾಸಿಟ್, ನಿಶ್ಚಿತ ಠೇವಣಿ. ಇಷ್ಟಂತ ಅಮೌಂಟ್ ಅನ್ನ ನಾವು ಫಿಕ್ಸ್ ಆಗಿ ಇಡ್ತೇವೆ. ಸೊ 4 ಬ್ಯಾಂಕಿನ ಅಕೌಂಟ್ಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ.
ಓಕೆ, ಸೂಪರ್, ಆಸಮ್. ಇದರ ಮೇಲೆ ಈಗ ಬ್ಯಾಂಡ್ ಬರುವಂತಹ ಸಮಯ. ಸೂಪರ್, ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಇರುವಂತದ್ದೇನು? ಓಪನಿಂಗ್ ಬ್ಯಾಂಕ್ ಅಕೌಂಟ್. ಹಾಗೆ ಬ್ಯಾಂಕ್ ಅಕೌಂಟ್ ಅನ್ನ ತೆರೀಬೇಕಾದ್ರೆ ಏನು ಪ್ರೊಸೀಜರ್ಸ್, ವಿಧಾನಗಳಿವೆ, ಇದರಿಂದ ಆಗುವಂತಹ ಅಡ್ವಾಂಟೇಜಸ್ ಅಥವಾ ಅನುಕೂಲಗಳೇನು ಅದನ್ನ ತಿಳಿಯೋಣ ಬನ್ನಿ. ಸೊ ಫಸ್ಟಿಗೆ ಯಾಕೆ ನಾವು ಬ್ಯಾಂಕ್ ಖಾತೆಯನ್ನ ತೆಗಿಬೇಕು? ಯಾಕೆ ಯೋಚಿಸಿ. ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ? ಉಳಿತಾಯ ಮಾಡ್ತಾರೆ, ಸಾಲವನ್ನ ಕೊಡ್ತಾರೆ, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಲಾಭ ಇದೆ ತಾನೆ? ಎಸ್. ಫೆಸಿಲಿಟೇಟ್ಸ್ ಅ ಸೇಫ್ ಕಸ್ಟಡಿ ಆಫ್ ಮನಿ. ನನ್ನ ಹತ್ರ ಹಣ ಇದ್ರೆ ಆ ಹಣಕ್ಕೆ ಒಂದು ಭದ್ರತೆಯನ್ನ ಈ ಬ್ಯಾಂಕುಗಳು ಪ್ರೊವೈಡ್ ಮಾಡುತ್ತೆ. ಹೀಗಾಗಿ ನಾನು ಅಕೌಂಟ್ ಅನ್ನ ತೆಗಿಬೇಕು. ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ಹಣದ ಪಾವತಿಗಳನ್ನ ಮಾಡಲು ಸಹಾಯ ಮಾಡುತ್ತೆ. ಹಾಗಂದ್ರೆ ಏನು ಸರ್? ನನ್ನ ಹತ್ರ ಅಮೌಂಟ್ ಇದೆ, ಅದನ್ನ ಬ್ಯಾಂಕ್ ನಲ್ಲಿ ಹಾಕ್ಲಿಕ್ಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ಒಂದು ಅಕೌಂಟ್ ನಿಂದ ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ಸಹ ಬ್ಯಾಂಕ್ ಅಕೌಂಟ್ಸ್ ಗಳು ಹೆಲ್ಪ್ಫುಲ್ ಆಗಿವೆ. ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಯಾರಿಂದಲೂ ಹಣವನ್ನ ನಾನು ಕಲೆಕ್ಷನ್ ಮಾಡಬೇಕು, ಅದಕ್ಕೂ ಸಹ ಈ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಇರಲೇಬೇಕಾಗತ್ತೆ. ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಅಂಡ್ ಲೋನ್ಸ್. ಬ್ಯಾಂಕು ಖಾತೆಯನ್ನ ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತೆ. ಯಾರ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೋ ಅವರಿಗೆ ಸಾಲ ಬ್ಯಾಂಕು ಕೊಡುತ್ತೆ. ಹೀಗಾಗಿ ಕೇವಲ ಹಣವನ್ನ ಟ್ರಾನ್ಸ್ಫರ್ ಮಾಡೋದಷ್ಟೇ ಅಲ್ಲ, ಹಣವನ್ನ ಕಲೆಕ್ಟ್ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ನಿಮಗೆ ಸಾಲ ಬೇಕಂದ್ರೂ ಸಹ ಈ ಬ್ಯಾಂಕ್ ಅಕೌಂಟ್ ಇರಲೇಬೇಕಾಗತ್ತೆ. ಇದರ ಜೊತೆಗೆ ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಬ್ಯಾಂಕು ಖಾತೆಯ ವ್ಯವಹಾರಗಳನ್ನ ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತೆ. ಇವೆಲ್ಲವೂ ಜನರಲ್ ಪಾಯಿಂಟ್ಸ್ ಆಗಿರುವಂತದ್ದೇ. ಹಾಗೆ ಇದನ್ನ ನಾನು ಪ್ರತಿ ಬಾರಿಯೂ ಡಿಸ್ಕಸ್ ಮಾಡಿದ್ದೇನೆ ಥ್ರೂ ಔಟ್ ದಿಸ್ ಚಾಪ್ಟರ್. ಸೊ ಹೀಗಾಗಿ ಸ್ವಲ್ಪ ಕ್ವಿಕ್ ಆಗಿ ಹೋಗ್ತಾ ಇದ್ದೇನೆ. ಹೋಲ್ಡರ್ಸ್ ಗೆಟ್ ಸೇಫ್ ಡಿಪಾಸಿಟ್ ಲಾಕರ್ ಫೆಸಿಲಿಟೀಸ್. ಆಲ್ರೆಡಿ ಹೇಳಿದ್ದೇನೆ, ಕೇವಲ ಹಣವಷ್ಟೇ ಅಲ್ಲ, ಚಿನ್ನಾಭರಣವಿದ್ದರೂ ಸಹ ಡಿಪಾಸಿಟ್ ಲಾಕರ್ ನಲ್ಲಿ ಇಡಬಹುದು. ಅದರಿಂದ ಒಂದು ಸೇಫ್ನೆಸ್ ಅಥವಾ ಏನಾಗುತ್ತೆ, ಭದ್ರತಾ ಕಪಾಟುಗಳನ್ನು ಸಹ ನಾವು ಪಡಿಬಹುದಾಗಿದೆ. ಸೊ ಅರ್ಥ ಆಯ್ತು ತಾನೆ? ಇಷ್ಟೆಲ್ಲಾ ಲಾಭ ಇದೆ ಅಂದ್ಮೇಲೆ ಬ್ಯಾಂಕ್ ಅಕೌಂಟ್ ಅನ್ನ ತೆಗೆದೇ ಇರ್ಲಿಕ್ಕೆ ಆಗತ್ತಾ? ತೆಗಿಲೇಬೇಕು ತಾನೆ. ಹಾಗಾದ್ರೆ ಹೇಗೆ ತೆಗೆಯೋದು ಬ್ಯಾಂಕ್ ಅಕೌಂಟ್? ಬನ್ನಿ, ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಇದು ಟಾಪಿಕ್. ಅದನ್ನೇ ತಿಳ್ಕೊಳ್ಳೋಣ. ಪ್ರೊಸೀಜರ್ಸ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕು ಖಾತೆಯನ್ನ ತೆಗೆಯುವ ವಿಧಾನ. ಒಟ್ಟು 7 ಸ್ಟೆಪ್ಸ್ ಗಳಿವೆ. ಮೊದಲನೇ ಸ್ಟೆಪ್ ಏನು? ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ಯು ವಾಂಟ್ ಟು ಓಪನ್. ಎಲ್ಲಕ್ಕಿಂತ ಮೊದಲು ನೀವು ಡಿಸೈಡ್ ಮಾಡ್ಬೇಕಾಗತ್ತೆ, ನಾನು ಯಾವ ಟೈಪಿನ ಬ್ಯಾಂಕಿನ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು ಅಂತ. ಯಾವ ಬ್ಯಾಂಕ್ ಅಕೌಂಟ್ ಟೈಪ್ಸ್ ಇವೆ ಈಗ ಜಸ್ಟ್ ಹೇಳಿದ್ದೇನೆ. ಹಾಗೆ ನಿಮ್ ಸ್ಕ್ರೀನ್ ಮೇಲೂ ಇದೆಯಾ? ಓ, ಇಲ್ಲೇ ಇದೆ. ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು, ಉಳಿತಾಯ ಖಾತೆಯನ್ನ. ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆಯನ್ನ ಓಪನ್ ಮಾಡ್ಬೇಕಾ? ರಿಕರಿಂಗ್ ಡಿಪಾಸಿಟ್, ಆವರ್ತ ಖಾತೆಯನ್ನ ಓಪನ್ ಮಾಡ್ಬೇಕಾ? ಟರ್ಮ್ ಡಿಪಾಸಿಟ್ ಅಕೌಂಟ್, ನಿಶ್ಚಿತ ಅವಧಿಯ ಠೇವಣಿ ಖಾತೆಯನ್ನು ಓಪನ್ ಮಾಡ್ಬೇಕಾ? ಯಾವುದು ಓಪನ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಅದರ ಜೊತೆಗೆ ಇನ್ನೊಂದು ಅಕೌಂಟ್ ಸಹ ಇದೆ. ಯಾವುದದು? ಜಾಯಿಂಟ್ ಅಕೌಂಟ್ ಅಥವಾ ಜಂಟಿ ಖಾತೆ. ಹೆಸರಿನಲ್ಲೇ ಇದೆ ಜಾಯಿಂಟ್. ಜಾಯಿಂಟ್ ಅಂದ್ರೆ ಇಬ್ರು. ಏನಾಗ್ತಾ ಇದೆ? ಜಂಟಿ. ಅಕೌಂಟ್ ವಿಚ್ ಇಸ್ ಓಪನ್ಡ್ ಅಂಡ್ ಆಪರೇಟೆಡ್ ಬೈ 2 or more ಪರ್ಸನ್. ಇಬ್ಬರು ಇರಬಹುದು ಅಥವಾ ಇಬ್ಬರಕ್ಕಿಂತ ಹೆಚ್ಚಿಗೆನೂ ಸಹ ಇರಬಹುದು. ಈ ರೀತಿಯಾಗಿ ಯಾವ ಅಕೌಂಟ್ಗಳಲ್ಲಿ 2 ಜನ ಅಥವಾ 2ಕ್ಕಿಂತ ಹೆಚ್ಚು ಜನ ಕೂಡಿ ಆ ಅಕೌಂಟ್ ಅನ್ನು ಆಪರೇಟ್ ಮಾಡ್ತಾರೋ ಅದನ್ನ ನಾವು ಜಾಯಿಂಟ್ ಅಕೌಂಟ್ ಅಥವಾ ಜಂಟಿ ಖಾತೆ ಅಂತ ಕರಿತೇವೆ. ಇಬ್ಬರು ಅಥವಾ ಹೆಚ್ಚಿನ ಜನರು ಒಂದೇ ಬ್ಯಾಂಕ್ ಖಾತೆ ತೆರೆದು ವ್ಯವಹರಿಸುವುದು. ಇಬ್ಬರಿಗೂ ಒಂದೇ ಅಕೌಂಟ್ ಇರುತ್ತೆ, ಅದರ ಥ್ರೂನೇ ಅವರು ವ್ಯವಹಾರವನ್ನ ಮಾಡ್ತಾರೆ. ಹೆಚ್ಚಾಗಿ ಯಾವ ಮಕ್ಕಳು ಇನ್ನು ಮೆಚ್ಯೂರ್ಡ್ ಆಗಿರಲ್ವೋ ಏಜ್ ಅಲ್ಲಿ, ಅಂತಹವರಿಗೆ ಅವರ ಪೇರೆಂಟ್ಸು ಮತ್ತೆ ಆ ಮಗು ಇಬ್ಬರೂ ಕೂಡಿ ಜಂಟಿ ಖಾತೆಯನ್ನ ಓಪನ್ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ಮೊದಲ ಸ್ಟೆಪ್ ಏನಾಗಿರ್ಬೇಕಂದ್ರೆ, ಯಾವ ಬ್ಯಾಂಕ್ ಅಕೌಂಟ್ ಅನ್ನ ನಾನು ಓಪನ್ ಮಾಡ್ತಿದ್ದೇನೆ ಅನ್ನೋ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಸಿಕ್ತಾ? ನೆಕ್ಸ್ಟ್ ಏನು? ಸೊ ನೀವು ಯಾವ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದೀರಾ? ನೀವೆಲ್ಲರೂ ಸ್ಟೂಡೆಂಟ್ಸ್ ಇದ್ದೀರಾ ತಾನೆ? ಹಾಗಾದ್ರೆ ಯಾವ ಅಕೌಂಟ್ ನಿಮಗೆ ಹೆಚ್ಚು ಸೂಟೇಬಲ್ ಆಗಿರುತ್ತೆ? ಸೇವಿಂಗ್ಸ್ ಅಕೌಂಟ್. ಸೂಪರ್. ಸೊ ಈ ಸ್ಟೆಪ್ ಅನ್ನ ನಾವು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತದ್ದೇನು? ಬ್ಯಾಂಕ್ ಅಕೌಂಟ್ ಯಾವ್ದಂತ ಡಿಸೈಡ್ ಆಯ್ತು. ನೆಕ್ಸ್ಟ್ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡ್ಬೇಕಾಗತ್ತೆ. ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡದೆ ನನ್ನ ಅಕೌಂಟ್ ಫಿಕ್ಸ್ ಆಯ್ತು ಅಂತ ಅಕೌಂಟ್ ಕ್ರಿಯೇಟ್ ಆಗಲ್ಲ. ಸೊ ಅಪ್ರೋಚ್ ದ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್ ಅಂಡ್ ಮೀಟ್ ಇಟ್ಸ್ ಆಫೀಸರ್. ನಿಮಗೆ ಅನುಕೂಲವಾಗಿರುವಂತಹ ಬ್ಯಾಂಕಿನ ಅಧಿಕಾರಿಯನ್ನ ಅಥವಾ ಬ್ಯಾಂಕ್ ಅನ್ನ ನೀವು ಸಂಪರ್ಕಿಸಬೇಕಾಗತ್ತೆ. ಯಾವುದೋ ಬ್ಯಾಂಕು ನಿಮಗೆ ಅತ್ಯಂತ ಸಮೀಪದಲ್ಲಿರುತ್ತೆ ಮನೆಗೆ. ಸೊ ಅಂತಹ ಬ್ಯಾಂಕ್ ಅನ್ನ ನೀವು ಸಂಪರ್ಕಿಸಬಹುದು.
ಹಾಗೆ ಅಲ್ಲಿರುವಂತ ಅಧಿಕಾರಿಗೆ ನೀವು ಹೇಳ್ಬೇಕು, ನಾನು ಸ್ಟೂಡೆಂಟ್ ಇದ್ದೇನೆ, ನನಗೆ ಸೇವಿಂಗ್ಸ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ. ಸೊ ಅದನ್ನೇ ಇಲ್ಲಿ ಬರೆದಿದ್ದೇವೆ. ಇನ್ಫಾರ್ಮ್ ದ ಆಫೀಸರ್ ರಿಗಾರ್ಡಿಂಗ್ ದ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಯು ವಾಂಟ್ ಟು ಓಪನ್. ದ ಬ್ಯಾಂಕ್ ಆಫೀಸರ್ ವಿಲ್ ಗಿವ್ ಯು ರಿಕ್ವೈರ್ಡ್ ಫಾರ್ಮ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್. ಯಾವ ರೀತಿಯ ಖಾತೆಗಳನ್ನ ತೆಗೆಯಬೇಕೆಂದು ನಿರ್ಧರಿಸಿದ ಮೇಲೆ ನಿಮಗೆ ಸೂಕ್ತವೆನಿಸಿದ ಬ್ಯಾಂಕಿಗೆ ಹೋಗಿ ಅಲ್ಲಿನ ಅಧಿಕಾರಿಯನ್ನ ಭೇಟಿ ಮಾಡಿ ನಿಮ್ಮ ಇರಾದೆಯನ್ನ ತಿಳಿಸಬೇಕು. ಅರ್ಥ ಆಯ್ತು ತಾನೆ? ಏನಿಲ್ಲ, ಸಿಂಪಲ್ ಇದೆ. ಬ್ಯಾಂಕಿಗೆ ಹೋಗೋದು, ಅಧಿಕಾರಿಗೆ ಹೇಳೋದು ನನಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ಬೇಕು ಅಂತ. ಆತ ಏನ್ ಮಾಡ್ತಾನೆ, ಬೇಕಾದಂತ ಫಾರ್ಮ್ಸ್, ಏನೇನು ಇನ್ಫಾರ್ಮೇಶನ್ ಬೇಕು ಅವೆಲ್ಲವನ್ನು ಪ್ರೊವೈಡ್ ಮಾಡ್ತಾನೆ. ನೆಕ್ಸ್ಟ್ ಸ್ಟೆಪ್ ಏನು? ನೀವು ಬ್ಯಾಂಕ್ ಅನ್ನ ಡಿಸೈಡ್ ಮಾಡಿದ್ರ, ನಿಮ್ಮ ಮನೆ ಹತ್ತಿರದ ಯಾವ್ದು ಬ್ಯಾಂಕ್ ಅಂತ ಮಾಡಿ. ಓಕೆ, ಹಾಗಿದ್ರೆ ಮೂರನೇ ಸ್ಟೆಪ್ಗೆ ಹೋಗೋಣ. ಓಕೆ, ಥರ್ಡ್ ಪಾಯಿಂಟ್ ಏನು? ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ಸ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್. ಪ್ರಸ್ತಾವನೆ ಅರ್ಜಿಯನ್ನ ಪೂರ್ಣವಾಗಿ ತುಂಬಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಬ್ಯಾಂಕ್ ಅಕೌಂಟ್ ನ ಡಿಸೈಡ್ ಮಾಡಿದ್ರಿ, ನೆಕ್ಸ್ಟ್ ಬ್ಯಾಂಕ್ ಆಫೀಸರ್ಸ್ ಅನ್ನ ಮೀಟ್ ಆದ್ರಿ. ಅವಾಗ ಬ್ಯಾಂಕ್ ಆಫೀಸರ್ಸ್ ಒಂದು ಫಾರ್ಮ್ ಅನ್ನ ಕೊಡ್ತಾನೆ, ಇದನ್ನ ನೀವು ಫಿಲ್ ಮಾಡಿ ಅಂತ. ಸೊ ಅದನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಅಪ್ ದಿಸ್ ಫಾರ್ಮ್ ಇನ್ ಆಲ್ ರೆಸ್ಪೆಕ್ಟ್ಸ್ ಸಚ್ ಆಸ್. ಈ ಪ್ರಸ್ತಾವನಾ ಅರ್ಜಿಯನ್ನ ಪೂರ್ಣವಾಗಿ ತುಂಬಬೇಕು. ಇದರಲ್ಲಿ ಏನೇನಿರುತ್ತೆ? ಇದರಲ್ಲಿ ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ. ಕಂಪ್ಲೀಟ್ ಆಗಿ ನಿಮ್ಮ ಹೆಸರನ್ನ ಬರೀರಿ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಹೆಸರನ್ನ ಬರೀರಿ. ನಿಮ್ಮ ವಿಳಾಸವನ್ನ ಸಹ ಬರೀರಿ. ಹಾಗೆ ನಿಮ್ಮ ಯಾವ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ನಿಮ್ಮ ವಯಸ್ಸು ಏನು, ನೀವು ಸ್ಟೂಡೆಂಟ್ ಆದ್ರೆ ಸ್ಟೂಡೆಂಟ್ ಅಂತ ಬರೀರಿ. ಈ ರೀತಿಯಾಗಿ ಯಾವ ಯಾವ ಇನ್ಫಾರ್ಮೇಶನ್ಸ್ಗಳನ್ನ ಆ ಫಿಲ್ಅಪ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೋ ಅದನ್ನ ನೀವು ಫಿಲ್ಅಪ್ ಮಾಡಬೇಕು. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಇರುವಂತಹದ್ದೇನು? ಇಷ್ಟೇ ಆಯ್ತಾ? ಇದರ ಜೊತೆಗೆ ನೀವು ಸಿಗ್ನೇಚರ್ ಅನ್ನು ಸಹ ಮಾಡಬೇಕಾಗತ್ತೆ. ಇದು ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಸಿಗ್ನೇಚರ್ ಮಾಡ್ಬೇಕಾದ್ರೆ ಒಂದ್ ಕಡೆ ಒಂದ್ ಸಿಗ್ನೇಚರ್ ಮಾಡಿ ಮತ್ತೊಂದ್ ಕಡೆ ಬೇರೆ ರೀತಿಯಾಗಿ ಸಿಗ್ನೇಚರ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಎಲ್ಲಾ ಕಡೆನೂ ಸೇಮ್ ಆಗಿರುವಂತಹ ಸಿಗ್ನೇಚರ್ ಅನ್ನೇ ಮಾಡಬೇಕು. ನಿಮ್ಮ ಸಹಿ ಎಲ್ಲಾ ಕಡೆಗೂ ಸಿಮಿಲರ್ ಆಗಿರ್ಬೇಕು. ಮೇಕ್ 2 or 3 ಸ್ಪೆಸಿಮನ್ ಸಿಗ್ನೇಚರ್ ಆನ್ ದ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡ್. ಅವರೊಂದು ಮಾದರಿ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ, ಅಲ್ಲಿ ನೀವು 2 ರಿಂದ 3 ಸಿಗ್ನೇಚರ್ಸ್ ಗಳನ್ನ ಮಾಡಬೇಕಾಗತ್ತೆ. ಆ ಎಲ್ಲಾ ಸಿಗ್ನೇಚರ್ಸ್ ಗಳು ಸೇಮ್ ಆಗಿ ಇರಬೇಕು. ಅರ್ಜಿಯ ಜೊತೆಗೆ ನಿಮ್ಮ 2 ಅಥವಾ 3 ಮಾದರಿ ಸಹಿಗಳನ್ನ ಸಹ ನೀವು ಕಾರ್ಡಿನಲ್ಲಿ ಮಾಡಬೇಕಾಗತ್ತೆ. ದ ಸಿಗ್ನೇಚರ್ ಶುಡ್ ಬಿ ನಾಟ್ ಬಿ ಚೇಂಜ್ಡ್. ನಾ ಶುಡ್ ಬಿ ಚೇಂಜ್ಡ್ ಅಂತ ಇದ್ದೆ, ಇಟ್ ಶುಡ್ ನಾಟ್ ಬಿ ಚೇಂಜ್ಡ್. ಈ ಸಹಿಗಳನ್ನ ಬದಲಾವಣೆ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಸಿಗ್ನೇಚರ್ ಇದೆ. ನೆಕ್ಸ್ಟ್ ಏನು? ಇಫ್ ದ ಅಕೌಂಟ್ ಇಸ್ ಓಪನ್ ಇನ್ ಜಾಯಿಂಟ್ ನೇಮ್ಸ್ ದೆನ್ ದ ಫಾರ್ಮ್ ಮಸ್ಟ್ ಬಿ ಸೈನ್ಡ್ ಜಾಯಿಂಟ್ಲಿ ಅಂಡ್ ಸ್ಪೆಸಿಮನ್ ಸಿಗ್ನೇಚರ್ ಶುಡ್ ಬಿ ಗಿವನ್ ಇನ್ ಸಪರೇಟ್ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡ್ಸ್. ನಿಮಗೆ ಜಂಟಿ ಖಾತೆ ಅಂತ ಗೊತ್ತಲ್ವಾ? 2 ಅಥವಾ 2ಕ್ಕಿಂತ ಹೆಚ್ಚಿನ ಜನರು ಕೂಡಿ ತೆಗೆಯುವಂತಹ ಒಂದೇ ಅಕೌಂಟ್. ಫಾರ್ ಎಕ್ಸಾಂಪಲ್, ನೀವು ಜಾಯಿಂಟ್ ಅಕೌಂಟ್ ಮಾಡ್ತಾ ಇದ್ದೀರಾ ಅಂದರೆ ಜಾಯಿಂಟ್ ಅಕೌಂಟ್ ಮಾಡುವಂತಹ 2 ಪರ್ಸನ್ ಇರಬಹುದು. ಅವರು ಸಹ ತಮ್ಮ ಸಪರೇಟ್ ಸಿಗ್ನೇಚರ್ ಗಳನ್ನ ಸಪರೇಟ್ ಮಾದರಿ ಕಾರ್ಡುಗಳಲ್ಲಿ ಹಾಕಿಕೊಡಬೇಕು. ಸಿಗ್ನೇಚರ್ ಶುಡ್ ಬಿ ಸೇಮ್, ಅದು ಚೇಂಜ್ ಆಗೋ ಹಾಗಿಲ್ಲ. ಒಂದ್ಸಲ ಕನ್ನಡದಲ್ಲಿ ಓದ್ಬಿಡ್ತೇನೆ. 2 ಅಥವಾ 3 ಜನರು ಕೂಡಿ ಒಟ್ಟಿಗೆ ಖಾತೆಯನ್ನ, ಅದನ್ನ ಜಂಟಿ ಖಾತೆ ಅಥವಾ ಜಾಯಿಂಟ್ ಅಕೌಂಟ್ ಅಂತ ಕರಿತೇವೆ, ತೆರೆಯಬೇಕಾದರೆ ಎಲ್ಲರ ಸಹಿಗಳು, ಭಾವಚಿತ್ರಗಳು, ವಿವರಗಳು ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಜಂಟಿ ಖಾತೆಗೆ ಒಬ್ಬರದೇ ಸಹಿ, ಒಬ್ಬರದೇ ವಿವರ, ಒಬ್ಬರದೇ ಭಾವಚಿತ್ರ ಆಗಲ್ಲ. ಎಲ್ಲರೂ 2 ರಿಂದ 3 ಪರ್ಸನ್ ಮಾಡ್ತಾ ಇದ್ರೆ 3 ಜನರು ಸಹ ಅವರ ಸಹಿಗಳು, ಅವರ ಭಾವಚಿತ್ರಗಳು, ಅವರ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ಕೊಡಬೇಕಾಗತ್ತೆ. ಸೊ ಆ ಫಾರ್ಮ್ ಅಲ್ಲಿ ನಿಮ್ಮ ಫೋಟೋವನ್ನ ಅಂಟಿಸ್ಲಿಕ್ಕೂ ಸಹ ಜಾಗ ಇರುತ್ತೆ. ಹಾಗೆ ಬ್ಯಾಂಕಿನವರು ಸಹ ನಿಮ್ಮಿಂದ ಮತ್ತೊಂದೆರಡು ಫೋಟೋಗಳನ್ನ ರಿಸೀವ್ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಪಾಸ್ಬುಕ್ ಕೊಡೋದಿರ್ಬೋದು ಅಥವಾ ಅವರಿಗೆ ಬೇರೆ ಯಾವುದರಲ್ಲಾದ್ರೂ ನಿಮ್ಮ ಫೋಟೋವಿನ ಅವಶ್ಯಕತೆ ಬೀಳಬಹುದು. ಅದಕ್ಕಾಗಿ ಅವರು ಎಕ್ಸ್ಟ್ರಾ ಭಾವಚಿತ್ರಗಳನ್ನ, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಸಹ ಕೇಳ್ತಾರೆ. ಓಕೆ, nowadays the bank insists on submitting the passport size photographs for the purpose of identification. ಗುರುತು ಹಿಡಿಯಲು, ಗುರುತಿಸುವಿಕೆಯ ಕಾರಣಕ್ಕಾಗಿ 2 ಅಥವಾ 3 ಇತ್ತೀಚಿನ ಭಾವಚಿತ್ರಗಳನ್ನ, ನೀವು 15 ವರ್ಷ 16 ವರ್ಷ ಆಗಿರ್ತೀರಾ, ನಿಮ್ 2 ವರ್ಷದ ಭಾವಚಿತ್ರವನ್ನ ಕೊಟ್ಟು ಆ ಫೋಟೋದಲ್ಲಿ ಹಾಕ್ಲಿಕ್ಕೆ ಆಗತ್ತಾ? ಆಗಲ್ಲ ಅಲ್ವಾ? ಆಗತ್ತಾ? ಇಲ್ಲ, ಖಂಡಿತವಾಗಿಯೂ ಆಗಲ್ಲ. ಸೊ ಹೀಗಾಗಿ ನೀವು ಇತ್ತೀಚಿನ ಭಾವಚಿತ್ರವನ್ನ ಕೊಡಬೇಕಾಗತ್ತೆ.
ಯಾಕೆ ಕೊಡ್ಬೇಕಾಗತ್ತೆ? ಗುರುತಿನ ಉದ್ದೇಶಕ್ಕಾಗಿ. ನೀವೇ ಆ ಪರ್ಸನ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನೀವು ನಿಮ್ಮ ಭಾವಚಿತ್ರವನ್ನ ಕೊಡಬೇಕಾಗತ್ತೆ. ಓಕೆ, 3 ಸ್ಟೆಪ್ಸ್ ಗಳನ್ನ ಮುಗಿಸಿದ್ದೇವೆ. ಎಲ್ಲ ಇನ್ಫಾರ್ಮೇಶನ್ ತುಂಬಾ ಆಯ್ತು, ಭಾವಚಿತ್ರನು ಹಾಕಾಯ್ತು, ಸಿಗ್ನೇಚರು ಹಾಕಾಯ್ತು. ನೆಕ್ಸ್ಟ್ ಇರುವಂತದ್ದೇನು? ವೆರಿ ಇಂಪಾರ್ಟೆಂಟ್, ಗಿವ್ ರೆಫರೆನ್ಸ್. ಪರಿಚಿತರ ಉಲ್ಲೇಖವನ್ನ ಕೊಡುವುದು. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಮುಂದೆ ಜಾಬಿಗೆ ಹೋದಾಗ, ನೀವು ಯಾವುದೋ ಒಂದು ಕಂಪನಿಯಲ್ಲಿ ಜಾಬ್ ಮಾಡಿರ್ತೀರಾ, ಹಾಗೆ ಮತ್ತೊಂದು ಕಂಪನಿಗೆ ಹೋಗ್ತಾ ಇರ್ತೀರ. ಹೊಸ ಕಂಪನಿಯವ್ರು ಏನ್ ಹೇಳ್ತಾರೆ? ನಿಮ್ಮ ಹಳೆಯ ಕಂಪನಿಯ ರೆಫರೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಹಳೆಯ ಕಂಪನಿಯಲ್ಲಿ ಯಾರು ನಿಮ್ಮ ಜೊತೆ ಕೆಲಸ ಮಾಡಿದ್ರೋ ಅವರ ಮೊಬೈಲ್ ನಂಬರ್ ಅನ್ನ ಅಥವಾ ಇಮೇಲ್ ಐ ಡಿಯನ್ನ ನೀವು ಹೊಸ ಕಂಪನಿಗೆ ಕೊಡಬೇಕಾಗತ್ತೆ. ಆ ಕಂಪನಿಯವರು ಆ ಹಳೆಯ ಕಂಪನಿಯ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಕಲೀಗ್ನ ಜೊತೆ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಎಸ್, ಇವರು ಅಲ್ಲೇ ಕೆಲಸ ಮಾಡ್ತಾ ಇದ್ರು, ಎಸ್ ಇವರು ಇಷ್ಟೊಂದು ನಿಪುಣತೆಯನ್ನು ಹೊಂದಿದ್ದಾರೆ ಅಂತ ಅವರಿಗೆ ಭರವಸೆ ಬರುತ್ತೆ. ಇದೇ ರೆಫರೆನ್ಸ್ ಆಗಿರುತ್ತೆ. ಅದೇ ರೀತಿಯ ರೆಫರೆನ್ಸ್ ಅನ್ನ ನಾವು ಇಲ್ಲಿ ಬ್ಯಾಂಕಿಂಗ್ ಅಲ್ಲೂ ಸಹ ಕಾಣಬಹುದಾಗಿದೆ. ಒಂದ್ಸಲ ಓದ್ಬಿಡ್ತೇನೆ, ಆಮೇಲೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದ prospective account holder by any of the existing account holder or some respectable person. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಅವರಿಗೆ ಭರವಸೆಗೆ ಏನ್ ಬೇಕಾಗಿದೆ? ಯಾರು ಪ್ರೊಸ್ಪೆಕ್ಟಿವ್ ಅಂದರೆ ಈಗಾಗಲೇ ಯಾರು ಹೊಸ ಖಾತೆಯನ್ನು ತೆಗಿಬೇಕಂತಿದಾರೋ ಅವರಿಗೆ, ಎಕ್ಸಿಸ್ಟಿಂಗ್ ಯಾರು ಆಲ್ರೆಡಿ ಈಗಾಗಲೇ ಬ್ಯಾಂಕ್ ಅಕೌಂಟ್ ಅನ್ನ ಆ ಬ್ಯಾಂಕ್ ಖಾತೆಯನ್ನ ಆ ಬ್ಯಾಂಕ್ ನಲ್ಲಿ ಹೊಂದಿದ್ದಾರೆ ಅವರಿಂದ, ಅಥವಾ ಯಾವುದೋ ಒಂದು ರಿಸ್ಪೆಕ್ಟಬಲ್ ಅಥವಾ ಗೌರವಾನ್ವಿತ ವ್ಯಕ್ತಿಯಿಂದ ಏನ್ ಬೇಕಾಗುತ್ತೆ? ರೆಫರೆನ್ಸ್ ಬೇಕಾಗಿರುತ್ತೆ. ಎಸ್, ಈ ಮನುಷ್ಯ ಟ್ರಸ್ಟ್ ಮಾಡ್ಲಿಕ್ಕೆ ಅರ್ಹನಾದವನು, ಈತ ಯಾವುದೇ ಒಂದು ಮೋಸ ಮಾಡುವಂತವನಲ್ಲ ಅನ್ನೋ ಭರವಸೆಯನ್ನ ಆ ಗೌರವಾನ್ವಿತ ವ್ಯಕ್ತಿ ಕೊಡಬಹುದು. ಅಥವಾ ಅದೇ ಬ್ಯಾಂಕಿನಲ್ಲಿ ಯಾರು ಅಕೌಂಟ್ ಅನ್ನ ಹೊಂದಿರ್ತಾರೋ ಅವರು ಸಹ ಕೊಡಬಹುದಾಗಿದೆ. ಅರ್ಥ ಆಯ್ತು ತಾನೆ? ಕನ್ನಡದಲ್ಲಿ ಒಂದು ಸಲ ಓದ್ಬಿಡ್ತೇನೆ, ಅದು ನಿಮ್ಮ ಮೈಂಡ್ ನಲ್ಲಿ ಪರ್ಮನೆಂಟ್ ಆಗಿ ಉಳಿದ್ಬಿಡುತ್ತೆ. ಬ್ಯಾಂಕಿನ ಖಾತೆಯನ್ನ ತೆಗೆಯಲು ಆ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರ ಅಥವಾ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯವನ್ನ ಮಾಡಿಸಬೇಕಾಗುತ್ತದೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಇರುವಂತಹದ್ದೇನು? ಸಬ್ಮಿಷನ್. ಈಗ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ತುಂಬಾಯ್ತು, ರೆಫರೆನ್ಸ್ ಸಹ ಕೊಟ್ಟಾಯ್ತು. ನೆಕ್ಸ್ಟ್ ಇರುವಂತಹದ್ದು ನಮೂನೆಯನ್ನ ಬ್ಯಾಂಕಿಗೆ ಒಪ್ಪಿಸುವುದು. ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಫುಲ್ಲಿ ಫಿಲ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಸಬ್ಮಿಟ್ ಮಾಡಬೇಕು. ಫಿಲ್ಡ್ ಇನ್ ಆಲ್ ರೆಸ್ಪೆಕ್ಟ್ ಅಲಾಂಗ್ ವಿತ್, ಕೇವಲ ಫಾರ್ಮ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನೇನೆಲ್ಲ ಪ್ರೊವೈಡ್ ಮಾಡ್ಬೇಕಾಗತ್ತೆ? ನಿಮ್ಮ ಅಡ್ರೆಸ್ ಪ್ರೂಫಿಗೋಸ್ಕರ ನೀವು ಆಧಾರ್ ಕಾರ್ಡ್ ಅನ್ನ ಕೊಡಬಹುದು ಅಥವಾ ಪ್ಯಾನ್ ಕಾರ್ಡ್ ಅನ್ನ ಕೊಡಬಹುದು. ಹಾಗೆ ಫೋಟೋಗ್ರಾಫ್ಸ್ ಅನ್ನ ಕೊಡಬೇಕಾಗತ್ತೆ ಗುರುತಿನ ಉದ್ದೇಶಕ್ಕಾಗಿ. ಈ ರೀತಿಯಾಗಿ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿದ ಮೇಲೆ ಅದಕ್ಕೆ ನೀವು ಅಂಟಿಸಿ ನಿಮ್ಮ ಆಧಾರ್ ಕಾರ್ಡಿನ ಜೆರಾಕ್ಸ್ ಕಾಪಿಯನ್ನು ಅಥವಾ ಪ್ಯಾನ್ ಕಾರ್ಡಿನ ಜೆರಾಕ್ಸ್ ಕಾಪಿಯನ್ನು, ಅದರ ಜೊತೆಗೆ ಭಾವಚಿತ್ರಗಳನ್ನು ಸಹ ಕೊಡಬೇಕಾಗತ್ತೆ. ಇದು ಸಬ್ಮಿಷನ್ ಆಗುತ್ತೆ. ಇಲ್ಲಿ ತನಕ ಕಂಪ್ಲೀಟ್ ಸಬ್ಮಿಷನ್ ಆಯ್ತು. ಬ್ಯಾಂಕು ಖಾತೆ ತೆಗೆಯುವ ನಮೂನೆಯನ್ನ ಎಲ್ಲ ರೀತಿಗಳಲ್ಲೂ ಭರ್ತಿ ಮಾಡಿದ ಮೇಲೆ ಎಲ್ಲವನ್ನೂ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ನೀವು ಏನನ್ನು ಎಂಟಿ ಬಿಡೋ ಹಾಗಿಲ್ಲ. ನೆಸೆಸರಿ ಯಾವ್ದಿದೆಯೋ ಎಲ್ಲವನ್ನೂ ಮುಗಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟ ಅಡಕಗಳನ್ನ, ಯಾವ್ಯಾವ್ದು ಅಡಕಗಳು ಅಂದರೆ ಡಾಕ್ಯುಮೆಂಟ್ಸ್ಗಳು, ಗುರುತಿನ ಚೀಟಿ ಇರಬಹುದು, ಇತ್ತೀಚಿನ ವಿಳಾಸ ಗುರುತಿಗೆ ಪ್ಯಾನ್ ಕಾರ್ಡ್ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ಹಾಗೆ ಭಾವಚಿತ್ರಗಳನ್ನ ಅಂಟಿಸಿ ಲಗತ್ತಿಸಿ ನೀವು ಕೊಡಬೇಕಾಗತ್ತೆ ಬ್ಯಾಂಕಿಗೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಏನು? ಸಬ್ಮಿಷನ್ ಆಯ್ತು. ನೆಕ್ಸ್ಟ್ ಇರುವಂತಹದ್ದು ಅಧಿಕಾರಿಯ ಒಪ್ಪಿಗೆ ಅಥವಾ ವೆರಿಫಿಕೇಶನ್. ಈ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ಆ ಅಧಿಕಾರಿ ಆ ಇನ್ಫಾರ್ಮೇಶನ್ ಅನ್ನ ಕ್ರಾಸ್ ಚೆಕ್ ಮಾಡ್ತಾನೆ. ಇವನ ಆಧಾರ್ ಕಾರ್ಡ್ ನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಸಿಗೂ ಈ ಬ್ಯಾಂಕಿನ ಫಾರ್ಮ್ ನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಸಿಗೂ ತಾಳೆ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆಯಾ ಅಂತ ಆತ ನೋಡ್ತಾನೆ. ಅದರ ಜೊತೆಗೆ ಇವನ ಡೇಟ್ ಆಫ್ ಬರ್ತ್ ಏನಿದೆ, ಇಲ್ಲೂ ಇದೆಯಾ ಸೇಮ್ ಇದೆಯಾ, ಅಲ್ಲೂ ಸೇಮ್ ಇದೆಯಾ ಅನ್ನೋದನ್ನ ನೋಡ್ತಾನೆ. ಭಾವಚಿತ್ರ ಇವ್ರದ್ದು ಸೇಮ್ ಇದೆಯಾ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾನೆ. ಇವೆಲ್ಲವೂ ನೋ ಯುವರ್ ಕಸ್ಟಮರ್, KYC ಅನ್ನೋ ಪದವನ್ನ ಕೇಳಿರ್ತೀರ ತಾನೆ. ಸೊ ಈಗಂತೂ ಎಲ್ಲವೂ ಡಿಜಿಟಲ್ ಆಗಿದೆ, ಎಲ್ಲವೂ ವಿಡಿಯೋ ಕಾಲ್ ಮುಖಾಂತರನೇ ಆಗ್ತಾ ಇದೆ ಇವೆಲ್ಲವೂ. ಸೊ ಈ ರೀತಿಯಾಗಿ the officers will verify all the particulars submitted. He checks whether the form is filled completely in all respects and the other documents.
ಇಫ್ ಹಿ ಸ್ಯಾಟಿಸ್ಫೈಡ್ ದೆನ್ ಹಿ ಕ್ಲಿಯರ್ಸ್ ದ ಪ್ರಪೋಸಲ್ ಫಾರ್ಮ್. ಆ ಅಧಿಕಾರಿಗೆ ಆತನಿಗೆ ಸ್ಯಾಟಿಸ್ಫೈ ಆಯ್ತು, ಓಕೆ ಈ ಇನ್ಫಾರ್ಮೇಶನ್ ಏನೇನೆಲ್ಲ ಪ್ರೊವೈಡ್ ಮಾಡಿದನೋ ಅವೆಲ್ಲವೂ ಸರಿಯಾಗಿದೆ ಅನ್ನೋ ಭರವಸೆ ಆತನಿಗೆ ಬಂತಂದ್ರೆ ಆತ ಕ್ಲಿಯರ್ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ನಾವು ಸಲ್ಲಿಸಿದ ಮಾಹಿತಿಯು ಅಧಿಕಾರಿಗೆ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿದೆ ಎಂದು ಮನವರಿಕೆಯಾದರೆ ಖಾತೆ ತೆರೆಯಲು ಅನುಮತಿ ಕೊಡುತ್ತಾರೆ. ಕಂಗ್ರ್ಯಾಚುಲೇಷನ್ಸ್, ನಾವು ಖಾತೆಯನ್ನ ತೆಗೆದಿದ್ದೇವೆ. ನೆಕ್ಸ್ಟ್ ಇರುವಂತದ್ದೇನು, ಇನಿಷಿಯಲ್ ಡಿಪಾಸಿಟ್ಸ್ ಟು ಬಿ ಮೇಡ್, ಪ್ರಾರಂಭಿಕ ಠೇವಣಿ. ಈ ಸ್ವಲ್ಪ ಸಮಯದ ಹಿಂದಿನವರೆಗೂ ನೀವು ಅಕೌಂಟ್ ಅನ್ನ ತೆಗೆದ್ಮೇಲೆ ಅದರಲ್ಲಿ ನೀವು ಇಷ್ಟೊಂದು ಅಮೌಂಟ್ ಅನ್ನ ಹಾಕ್ಲೇಬೇಕು ಅಂತ ರೂಲ್ಸ್ ಇತ್ತು. ಆದರೆ ಈಗ ನೀವು ನೋಡಬಹುದು ಜೀರೋ ಅಕೌಂಟ್ಸ್ ಕಾಣಿಸ್ತಾ ಇದೆ. ಅಂದರೆ ನೀವು ಜಸ್ಟ್ ಅಕೌಂಟ್ ಅನ್ನ ತೆಗೆದ್ರೆ ಸಾಕು, ಅದರಲ್ಲಿ ಯಾವುದೇ ಹಣವನ್ನ ಹಾಕುವ ಅವಶ್ಯಕತೆನೂ ಸಹ ಇಲ್ಲ. ಸೊ ಈ ರೀತಿಯ ಪ್ರಾರಂಭಿಕ ಠೇವಣಿ ಒಂದು ಅತ್ಯಂತ ಇಂಪಾರ್ಟೆಂಟ್ ಸ್ಟೆಪ್ ಆಗಿ ಈಗ ಉಳಿದಿಲ್ಲ. ಯಾಕಂದ್ರೆ ಜೀರೋ ಅಕೌಂಟ್ಸ್ ಗಳು ಸಹ ಈಗ ನಾವು ಕಾಣಬಹುದಾಗಿದೆ. ಆಫ್ಟರ್ ಗೆಟಿಂಗ್ ದ ಪ್ರಪೋಸಲ್ ಫಾರ್ಮ್ ಕ್ಲಿಯರ್ಡ್, ದ ನೆಸೆಸರಿ ಅಮೌಂಟ್ ಇಸ್ ಡಿಪಾಸಿಟೆಡ್ ಇನ್ ದ ಬ್ಯಾಂಕ್. ಪ್ರಸ್ತಾವನಾ ಅರ್ಜಿಯನ್ನ ಎಲ್ಲ ರೀತಿಯಲ್ಲೂ ಪರಿಶೀಲಿಸಿದ ನಂತರ ಅಧಿಕಾರಿಯು ಪ್ರಾರಂಭಿಕ ಠೇವಣಿಯನ್ನ ಬ್ಯಾಂಕಿನಲ್ಲಿ ಕಟ್ಟಲು ಹೇಳುತ್ತಾನೆ. ಇಷ್ಟೊಂದು ಅಮೌಂಟ್ ಇದೆ, ನೀವು ಕಟ್ಟಿದ್ರೆ ನಿಮ್ಮ ಅಕೌಂಟ್ ರನ್ನಿಂಗ್ ಆಗುತ್ತೆ ಅಂತ ಆ ಬ್ಯಾಂಕಿನ ಅಧಿಕಾರಿ ಹೇಳ್ತಾನೆ. ದಸ್ ದ ಬ್ಯಾಂಕ್ ಇಶ್ಯೂಸ್ ಅ ಪಾಸ್ಬುಕ್. ಓಕೆ, ನಮಗೀಗ ಪಾಸ್ಬುಕ್ ಸಹ ಬಂತು, ಚೆಕ್ ಬುಕ್ ಸಹ ಬಂತು, ಪೇನ್ ಸ್ಲಿಪ್ ಸಹ ಬಂತು. ಈ ರೀತಿಯಾಗಿ ಸೇವಿಂಗ್ಸ್ ಅಕೌಂಟ್ ಇತ್ತಂದ್ರೆ ಇವೆಲ್ಲ ಕೊಡ್ತಾರೆ. ಪಾಸ್ಬುಕ್ ಕೊಡ್ತಾರೆ, ಚೆಕ್ ಬುಕ್ ಕೊಡ್ತಾರೆ, ಪೇನ್ ಸ್ಲಿಪ್ ಬುಕ್ ಕೊಡ್ತಾರೆ. ಪೇನ್ ಸ್ಲಿಪ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಇಷ್ಟೊಂದು ಅಮೌಂಟ್ ಅನ್ನ ಅಲ್ಲಿ ಬ್ಯಾಂಕಿನಲ್ಲಿ ಹಾಕ್ಬೇಕಂದ್ರೆ ಒಂದು ಫಾರ್ಮ್ ಬರುತ್ತೆ, ಸ್ಲಿಪ್ ಬರುತ್ತೆ, ಅದರಲ್ಲಿ ನೀವು ಅಮೌಂಟ್ ಅನ್ನ ಹಾಕ್ಬೇಕಾಗತ್ತೆ. 500ರ ಇಷ್ಟು ನೋಟ್ ಇದೆ, ಅದೆಲ್ಲ ನೆನಪಿಗೆ ಬರ್ತಾ ಇದೆ ತಾನೆ? ನಾನು ಸಣ್ಣವನಿರ್ಬೇಕಾದ್ರೆ ಮಾಡ್ತಾ ಇದ್ದೆ. ಈಗಂತಾನು ಎಲ್ಲ ಡಿಜಿಟಲಿ ಆಗಿದೆ, ಎಲ್ಲ ಮೊಬೈಲ್ ಥ್ರೂನೇ ಆಗ್ತಾ ಇದೆ. ಸೊ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಆದಲ್ಲಿ ಕನ್ನಡ ಮಾಧ್ಯಮದವರಿಗೆ ಇಷ್ಟನ್ನೇ ಕೊಟ್ಟಿದ್ದಾರೆ. ಇಂಗ್ಲಿಷ್ ಮಾಧ್ಯಮದವರಿಗೆ ಚೆಕ್ ಬುಕ್ ಇರಬಹುದು, ಪಾಸ್ಬುಕ್, ಪೇನ್ ಸ್ಲಿಪ್ ಇವೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಅವರಿಗೆ ಏನ್ ಕೊಟ್ಟಿದ್ದಾರೆ? ಹಣ ಹಿಂದಕ್ಕೆ ಪಡೆಯಲು ಅನುಕೂಲವಾಗುವಂತೆ ಚೆಕ್ ಪುಸ್ತಕವನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಚೆಕ್ ಪುಸ್ತಕದ ಜೊತೆಗೆ ಇವೆರಡನ್ನೂ ಸಹ ಕೊಡ್ತಾರೆ. ಸೊ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದಾರೋ ಅವರಿಗೆ ಇದನ್ನಷ್ಟೇ ನೆನ್ಪಿಟ್ಕೊಂಡ್ರು ಸಾಕು. ಆದರೆ ಜನರಲಿ ಇವೆಲ್ಲವನ್ನ ನೆನ್ಪಿಟ್ಕೊಳ್ಳೋದು ವೆರಿ ಗುಡ್ ಹ್ಯಾಬಿಟ್. ಓಕೆ, 4 ರೀತಿಯ ಬ್ಯಾಂಕಿನ ಅಕೌಂಟ್ಸ್ ಗಳಿವೆ. ಸೇವಿಂಗ್ಸ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಇರುವಂತದ್ದೇನು? ಟರ್ಮ್ ಡಿಪಾಸಿಟ್ ಆರ್ ಫಿಕ್ಸ್ಡ್ ಡಿಪಾಸಿಟ್. ಸೊ ಯಾವಾಗ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಅನ್ನ ಓಪನ್ ಮಾಡ್ತಿರೋ ಆವಾಗ ನಿಮಗೆ ಒಂದು ಫಿಕ್ಸ್ಡ್ ಡಿಪಾಸಿಟ್ ರಿಸಿಟ್ ಅನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾಕಂದ್ರೆ ನೀನು ಇಷ್ಟೊಂದು ಅಮೌಂಟ್ ಅನ್ನ ಇಲ್ಲಿ ಇಟ್ಟಿದ್ದೀಯಾ ಅನ್ನೋ ಒಂದು ಭರವಸೆಗೋಸ್ಕರ ಅವರು ಆ ರಿಸೀಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ನಿಶ್ಚಿತ ಠೇವಣಿ ಖಾತೆ ಆದರೆ ಅವರು ಒಂದು ರಿಸಿಟ್ ಅನ್ನ ತಗೊಳ್ತಾರೆ. ಹಾಗೆ ನೀವು ಮತ್ತೊಂದು ಅರ್ಜಿಯನ್ನು ಸಹ ತುಂಬಬೇಕಾಗತ್ತೆ. ಆ ಅರ್ಜಿಯಲ್ಲಿ ನೀವು ನಾನು ಎಷ್ಟು ಹಣವನ್ನ ಇಡ್ತಾ ಇದ್ದೇನೆ, ಎಷ್ಟು ಟರ್ಮ್ ಅವರಿಗೆ ಇಡ್ತಾ ಇದ್ದೇನೆ ಅನ್ನೋ ನೆಸೆಸರಿ ಇನ್ಫಾರ್ಮೇಶನ್ ಅನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಓಕೆ, ಕರೆಂಟ್ ಅಕೌಂಟ್ಗೆ ಏನು? ಕರೆಂಟ್ ಅಕೌಂಟ್ ನವರಿಗೂ ಸ್ಲಿಪ್ ಬುಕ್ ಸಿಗುತ್ತೆ, ಪೇನ್ ಸ್ಲಿಪ್ ಬುಕ್ ಸಿಗುತ್ತೆ, ಚೆಕ್ ಬುಕ್ ಸಿಗುತ್ತೆ. ಇವೆಲ್ಲವೂ ಸಹ ಯಾವುದು ಕರೆಂಟ್ ಅಕೌಂಟ್ ನಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಪಾಸ್ಬುಕ್ ಕಾಣ್ತಾ ಇಲ್ಲ, ಕೆಲವು ಕಡೆ ಕೊಡ್ತಾರೆ, ಇನ್ನೊಂದು ಕೆಲವು ಕಡೆ ಕೊಡಲ್ಲ. ಪಾಸ್ಬುಕ್ ಅಷ್ಟೊಂದು ನೆಸೆಸರಿ ಯಾಕೆ ಆಗಲ್ಲ ಅಂದ್ರೆ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇರುತ್ತೆ, ಹೀಗಾಗಿ ಪಾಸ್ಬುಕ್ ತುಂಬತಾನೆ ಹೋಗುತ್ತೆ. ಸೊ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಕನ್ನಡದಲ್ಲಿ ಇಷ್ಟೇ ಕೊಟ್ಟಿದ್ದಾರೆ. ಏನಂದ್ರೆ ನಿಮ್ದು ಉಳಿತಾಯ ಖಾತೆ ಇರ್ಬೋದು ಅಥವಾ ಚಾಲ್ತಿ ಖಾತೆ ಇರ್ಬೋದು. ನಿಮಗೆ ಹಣವನ್ನ ಹಿಂದೆ ವಿಡ್ರಾಲ್ ಮಾಡಬೇಕು, ಅದಕ್ಕೋಸ್ಕರ ಚೆಕ್ ಪುಸ್ತಕವನ್ನ ಕೊಡ್ತಾರೆ ಅಥವಾ ಚೆಕ್ ಬುಕ್ ಅನ್ನ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಲಾಸ್ಟ್ ಅಂಡ್ ದ ಬೆಸ್ಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಪಾಸ್ಬುಕ್. ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಇದ್ರೆ ನಿಮಗೆ ಪಾಸ್ಬುಕ್ ಅನ್ನ ಕೊಡ್ತಾರೆ, ಹಾಗೆ ಪೇ ಇನ್ ಸ್ಲಿಪ್ ಬುಕ್ ಅನ್ನು ಸಹ ಕೊಡ್ತಾರೆ. ಯಾಕೆ ಪೇ ಇನ್ ಸ್ಲಿಪ್ ಬುಕ್? ನೀವು ರಿಕರಿಂಗ್ ಅಂದ್ರೆ ಕಂಟಿನ್ಯೂಸ್ ಆಗಿ ಅಮೌಂಟ್ ಅನ್ನ ಹಾಕ್ತಾ ಇರ್ತೀರಾ, ಹೀಗಾಗಿ ಈ ಪೇ ಇನ್ ಸ್ಲಿಪ್ ಅಥವಾ ನೀವು ಅಮೌಂಟ್ ಅನ್ನ ಪೇ ಮಾಡುವಂತಹ ಸ್ಲಿಪ್ ಗಳು ನೆಸೆಸರಿಯಾಗಿ ಬೇಕೇ ಬೇಕಾಗತ್ತೆ. ಪಾಸ್ಬುಕ್ ಯಾಕಂದ್ರೆ ಕಂಟಿನ್ಯೂಸ್ಲಿ ಮಂತ್ಲಿ ಇಷ್ಟೊಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅಂತ ನಿಮಗೆ ಭರವಸೆ ಇದೆ, ಹೀಗಾಗಿ ಪಾಸ್ಬುಕ್ ಅನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಆವರ್ತ ಖಾತೆಗೆ ಪಾಸ್ ಪುಸ್ತಕವನ್ನು ಸಹ ಕೊಡಲಾಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ನಾವು ಬ್ಯಾಂಕ್ ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಯಾರ್ಯಾರು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿಲ್ವೋ ಅವರು ಈಗಲೇ ಹೋಗಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ ತಾನೆ? ಹಾಗೆ ಅದು ಜಂಟಿ ಖಾತೆ, ಜಾಯಿಂಟ್ ಅಕೌಂಟ್ ಆಗಿರ್ಬೇಕಂದ್ರೆ ನಿಮ್ಮ ಪೇರೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ. ಓಕೆ, ಹಾಗೆ ಬ್ಯಾಂಕ್ ಅಕೌಂಟ್ ನಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ದೇನೆ ಆಲ್ರೆಡಿ. ಸೊ ಆ ಅಡ್ವಾಂಟೇಜಸ್ ಅನ್ನ ನೀವು ಅನುಭವಿಸಬೇಕಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರುವುದು ಅತ್ಯಂತ ಅವಶ್ಯಕ. ನೆಕ್ಸ್ಟ್ ಇರುವಂತಹದ್ದು
ಬ್ಯಾಂಕ್ ಆಪರೇಷನ್ಸ್ ಅಥವಾ ಬ್ಯಾಂಕ್ ವ್ಯವಹಾರ, ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಬ್ಯಾಂಡ್ ಅನ್ನ ನೋಡಿ ಖುಷಿ ಪಡೋಣ. ಓಕೆ, ಬ್ಯಾಂಕ್ ಆಪರೇಷನ್ಸ್, ಬ್ಯಾಂಕ್ ವ್ಯವಹಾರಗಳು. ದ ಫಾಲೋವಿಂಗ್ ಮೇಜರ್ ಆಪರೇಷನ್ಸ್ ಆರ್ ಪ್ರೊವೈಡೆಡ್ ಬೈ ಅ ಬ್ಯಾಂಕರ್. ಬ್ಯಾಂಕು ಈ ಕೆಳಗಿನ ಮುಖ್ಯ ವ್ಯವಹಾರಗಳನ್ನ ನಿರ್ವಹಿಸುತ್ತದೆ. ಏನೇನು ಆಪರೇಷನ್ಸ್ ಮಾಡುತ್ತೆ ಬ್ಯಾಂಕು, ಅದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು, ಪ್ರೊವೈಡ್ ಸೇವಿಂಗ್ಸ್ ಬ್ಯಾಂಕ್ ಫೆಸಿಲಿಟಿ ಟು ಬಿಲ್ಡ್ ಅಪ್ ಸೇವಿಂಗ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ, ಆದ್ದರಿಂದ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೇನೆ, ಆದರೆ ನೀವು ಏನನ್ನು ಮಿಸ್ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಸೊ ಉಳಿತಾಯ ಖಾತೆಗಳನ್ನ ನಾವು ಬ್ಯಾಂಕ್ ಅಲ್ಲಿ ತೆರಿತೇವೆ. ಉಳಿತಾಯ ಖಾತೆದಿಂದ ಏನಾಗುತ್ತೆ? ಹಣ ಉಳಿತಾಯ ಆಗತ್ತೆ. ಅದೇ ರೀತಿ ಫೋಕಸಸ್ ಆನ್ ಮೊಬಿಲೈಸಿಂಗ್ ಡೆಪಾಸಿಟ್ಸ್ ಅಂಡ್ ಲುಕಿಂಗ್ ಫಾರ್ ಲೆಂಡಿಂಗ್. ಬ್ಯಾಂಕು ಉಳಿತಾಯಗಳನ್ನ ಒಟ್ಟುಗೂಡಿಸಿ ಸಾಲಗಳನ್ನ ನೀಡುತ್ತದೆ. ಬ್ಯಾಂಕಿನ ಕೆಲಸ ಏನು? ಆದಷ್ಟು ಠೇವಣಿಗಳನ್ನ ಸಂಗ್ರಹಿಸುವುದು, ಅದನ್ನ ಬೇರೆಯವರಿಗೆ ಸಾಲದ ರೂಪದಲ್ಲಿ ಕೊಡುವುದು. ಇದೇ ಬ್ಯಾಂಕಿನ ಆಪರೇಷನ್ ಆಗಿದೆ. ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆಫ್ ಡೆಪಾಸಿಟ್ಸ್. ನೋ ಡೆಪಾಸಿಟ್ಸ್ ಲೆಸ್ ದೆನ್ ₹10 ಆರ್ ಎಕ್ಸೆಪ್ಟೆಡ್ ಬೈ ದ ಬ್ಯಾಂಕರ್. ಇದು ಕೇವಲ ನಿಮ್ಮ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಕನ್ನಡ ಮಾಧ್ಯಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ರೀತಿಯ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಏನಂತ ಹೇಳ್ತಾ ಇದ್ದಾರೆ? ಠೇವಣಿಗಳ ಸಂಖ್ಯೆಗೆ ಯಾವುದೇ ನಿರ್ಬಂಧವಿಲ್ಲ. ₹10ಕ್ಕಿಂತ ಕಡಿಮೆ ಯಾವುದೇ ಠೇವಣಿಗಳನ್ನ ಬ್ಯಾಂಕರ್ ಸ್ವೀಕರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ನೀವು ಗೂಗಲ್ ಪೇ, ಫೋನ್ ಪೇ ನೋಡಿರಬಹುದು, ₹1, ₹2 ಇವುಗಳನ್ನು ಸಹ ಈಗ ಮಾಡಬಹುದಾಗಿದೆ. ಹೀಗಾಗಿ ಅದಕ್ಕೋಸ್ಕರನೇ ಕನ್ನಡ ಮಾಧ್ಯಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಪಾಯಿಂಟ್ ಅನ್ನ ಸೇರಿಸಿಲ್ಲ. ಆದ್ರೆ ಒಂದಂತೂ ಟ್ರೂತ್ ಏನಿದೆ ಅಂದ್ರೆ, ಎಷ್ಟು ಬೇಕಾದ್ರೂ ಡಿಪಾಸಿಟ್ಸ್ ಅನ್ನ ನಾವು ಮಾಡಬಹುದಾಗಿದೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್, ಚೆಕ್ಸ್, ಡ್ರಾಫ್ಟ್ಸ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಡ್ರಾನ್ ಓನ್ಲಿ ಇನ್ ಫೇವರ್ ಆಫ್ ದ ಅಕೌಂಟ್ ಹೋಲ್ಡರ್ ವಿಲ್ ಬಿ ಎಕ್ಸೆಪ್ಟೆಡ್ ಫಾರ್ ದ ಕಲೆಕ್ಷನ್ ಅಂಡ್ ಕ್ರೆಡಿಟಿಂಗ್ ಟು ದ ಕನ್ಸರ್ನ್ ಅಕೌಂಟ್. ಏನ್ ಹೇಳ್ತಾ ಇದ್ದಾರೆ? ಫಾರ್ ಎಕ್ಸಾಂಪಲ್, ನನ್ನ ಚೆಕ್ ಪುಸ್ತಕದಲ್ಲಿ ಒಂದು ಚೆಕ್ ಅನ್ನ ನಾನು ಮಾಡಿದ್ದೇನೆ, ಅದನ್ನ ನಾನು ಬ್ಯಾಂಕಿಗೆ ಹೋಗಿ ಕೊಡ್ತೇನೆ, ಆಗ ಅವ್ರು ನನಗೆ ಹಣವನ್ನ ಕೊಡ್ತಾನೆ. ಆದರೆ ನೀವು ನನ್ನ ಚೆಕ್ ಪುಸ್ತಕದ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಬೇರೆಯವರು ಯಾರೋ ತೆಗೆದುಕೊಂಡು ಹೋಗಿ ಅವರು ಅದನ್ನ ಕ್ಲೇಮ್ ಮಾಡೋ ಹಾಗಿಲ್ಲ. ಯಾವಾಗ ನಾನೇ ಕ್ಲೇಮ್ ಮಾಡ್ಬೇಕಂತ ಇರ್ತೇನೋ, ನಂದೇ ಸೆಲ್ಫ್ ಅಂತ ಇರ್ತದೋ, ಆವಾಗ ನಾನೇ ಹೋಗಿ ಕ್ಲೇಮ್ ಮಾಡ್ಬೇಕಾಗತ್ತೆ. ಆದರೆ ನನ್ನ ಹೆಸರನ್ನ ಇಟ್ಕೊಂಡು ಬೇರೆಯವರು ಹೋಗಿ ಕ್ಲೇಮ್ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಯಾರ್ದೋ ಬೇರೆಯವರ ಹೆಸರಿನಲ್ಲಿ ನಾನು ಚೆಕ್ ಅನ್ನ ಬರೆದಿದ್ದೇನೆ, ಆವಾಗ ಅವರು ಹೋಗಿ ಕ್ಲೇಮ್ ಮಾಡಬಹುದು. ಆದರೆ ಯಾವಾಗ ನನ್ನ ಹೆಸರಿನಲ್ಲಿರುತ್ತೋ ಅವಾಗ ನಾನೇ ಹೋಗಿ ಕ್ಲೇಮ್ ಮಾಡ್ಬೇಕಾಗತ್ತೆ. ಸೊ ಬ್ಯಾಂಕು ಖಾತೆ ಹೊಂದಿರುವವರ ಹೆಸರಿನ ಕ್ರಾಸ್ ಮಾಡಿದ ಚೆಕ್ಕುಗಳು ಮತ್ತು ಹುಂಡಿಗಳನ್ನ ಅವರ ಖಾತೆಗೆ ಮಾತ್ರ ಜಮಾ ಮಾಡುತ್ತದೆ, ಹಾಗೂ ಅವರಿನ ಹೆಸರಿನ ಚೆಕ್ ಅಥವಾ ಹುಂಡಿಗಳನ್ನ ಬೇರೆ ಬ್ಯಾಂಕುಗಳಿಂದ ವಸೂಲು ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಬೇರೆ ಬ್ಯಾಂಕಿನಿಂದ ಹಣವನ್ನು ನನ್ನ ಅಕೌಂಟ್ಗೆ ಹಾಕ್ಬೇಕು, ಅದಕ್ಕೆ ಚೆಕ್ ಅನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಆ ಚೆಕ್ ಅನ್ನು ಸಹ ಬ್ಯಾಂಕುಗಳು ಆಪರೇಟ್ ಮಾಡಿ ನನ್ನ ಅಕೌಂಟ್ ಅಲ್ಲಿ ಹಣವನ್ನ ಹಾಕುತ್ತೆ. ಅರ್ಥ ಆಯ್ತು ತಾನೆ? ಸೂಪರ್ಬ್. ಕ್ಯಾಶ್ ಕ್ಯಾನ್ ಬಿ ವಿಡ್ರಾನ್ ಥ್ರೂ ಚೆಕ್ಸ್ ಆರ್ ವಿಡ್ರಾಲ್ ಫಾರ್ಮ್ಸ್. ಏನ್ ಹೇಳ್ತಾ ಇದ್ದಾರೆ? ಹಣವನ್ನ ಚೆಕ್ಕಿನ ಮೂಲಕವಾಗಲಿ ಅಥವಾ ಬ್ಯಾಂಕಿನಲ್ಲಿ ನಿಗದಿತ ಹಣ ಹಿಂಪಡೆಯುವ ಚೀಟಿಯ ಮೂಲಕವಾಗಲಿ ವಾಪಸ್ಸು ಪಡೆಯಬಹುದು. ಕ್ಯಾಶ್ ಅನ್ನ ಹೇಗೆ ವಿಡ್ರಾ ಮಾಡಬಹುದು? ಒಂದಂತೂ ವಿಡ್ರಾವಲ್ ಸ್ಲಿಪ್ಸ್. ಬ್ಯಾಂಕಿಗೆ ಹೋದ್ರೆ ಅಲ್ಲಿ ವಿಡ್ರಾವಲ್ ಸ್ಲಿಪ್ಸ್ ಅಂತ ಇದ್ದೇ ಇರುತ್ತೆ, ಅದರ ಮುಖಾಂತರ ನೀವು ಹಣವನ್ನ ವಿಡ್ರಾ ಮಾಡಬಹುದು. ಅಥವಾ ಚೆಕ್ ಬುಕ್ಸ್, ಇವುಗಳ ಮುಖಾಂತರವೂ ಸಹ ನೀವು ಹಣವನ್ನ ವಿಡ್ರಾ ಮಾಡಬಹುದು. If the withdrawal is through withdrawal slip, the concerned account holder only can withdraw the money. For example, ನನ್ನ ಅಕೌಂಟ್ ಅಲ್ಲಿ ಇಷ್ಟೊಂದು ಹಣವಿದೆ, ಅದರಲ್ಲಿ ನಾನು 5,000 ತೆಗಿಬೇಕಂತ ಇದ್ದೇನೆ, ನನ್ನ ಹತ್ರ ವಿಡ್ರಾವಲ್ ಸ್ಲಿಪ್ ಇದೆ. ಆ ವಿಡ್ರಾವಲ್ ಸ್ಲಿಪ್ ಅನ್ನು ನಾನೇ ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕೊಡಬೇಕು, ಆವಾಗ ಅವರು ನನಗೆ ಹಣವನ್ನು ವಾಪಸ್ ಕೊಡ್ತಾರೆ. ನನ್ನ ಪರವಾಗಿ ಬೇರೆ ಯಾರೇ ಹೋದ್ರು ಅವರಿಗೆ ಅವರು ಆ ಹಣವನ್ನ ವಾಪಸ್ ಕೊಡೋದಿಲ್ಲ. ಹೀಗಾಗಿ ವಿಡ್ರಾವಲ್ ಸ್ಲಿಪ್ ಮುಖಾಂತರ ಹಣವನ್ನು ವಿಡ್ರಾ ಮಾಡ್ಬೇಕಂದ್ರೆ ನಾನೇ, ಯಾರು ಅಕೌಂಟ್ ಅನ್ನ ಹೋಲ್ಡ್ ಮಾಡಿರ್ತಾರೋ ಅವರೇ ಹೋಗಿ ತೆಗೆದುಕೊಂಡು ಬರಬೇಕು. ನೆಕ್ಸ್ಟ್, ಪಾಸ್ಬುಕ್ ಶುಡ್ ಬಿ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ವಿಡ್ರಾವಲ್. ವಿಡ್ರಾವಲ್ ಮಾಡ್ಬೇಕಾದ್ರೆ ಪಾಸ್ಬುಕ್ ಅನ್ನು ಸಹ ನಾವು ಕೊಡ್ಬೇಕಾಗುತ್ತೆ ವಿಡ್ರಾವಲ್ ಸ್ಲಿಪ್ಪಿನ ಜೊತೆಗೆ. ವಿಡ್ರಾವಲ್ ಕ್ಯಾನ್ ಆಲ್ಸೋ ಬಿ ಡನ್ ಥ್ರೂ ATM, ಆಟೋಮೆಟಿಕ್ ಟೆಲ್ಲರ್ ಮಷೀನ್, ಡೆಬಿಟ್ ಕಾರ್ಡ್ಸ್. ಎಲ್ಲರೂ ATM ಅನ್ನೋ ಪದವನ್ನ ಕೇಳೇ ಇರ್ತೀರ. ಆ ATM ನ ಫುಲ್ ಫಾರ್ಮ್ ಏನು? ಆಟೋಮೆಟಿಕ್ ಟೆಲ್ಲರ್ ಮಷೀನ್. ಎನಿ ಟೈಮ್ ಮನಿ ಅಲ್ಲ, ಅದರ ನಿಜವಾದ ಫುಲ್ ಫಾರ್ಮ್, ಅದರ ಕರೆಕ್ಟ್ ಆದ ಫುಲ್ ಫಾರ್ಮ್ ಅಂದ್ರೆ ಆಟೋಮೆಟಿಕ್ ಟೆಲ್ಲರ್ ಮಷೀನ್. ನೀವು ವಿಡ್ರಾವಲ್ ಸ್ಲಿಪ್ ಮುಖಾಂತರನೂ ಸಹ ಹಣವನ್ನ ಪಡೆಯಬಹುದು. ಅದರ ಜೊತೆಗೆ ನಿಮ್ಮ ಹತ್ತಿರ ಡೆಬಿಟ್ ಕಾರ್ಡ್ ಇತ್ತಂದ್ರೆ ನೀವು ATM ಗೆ ಹೋಗಿ ಅದರ ಮುಖಾಂತರವೂ ನೀವು ಹಣವನ್ನ ವಾಪಸ್ ಪಡಿಬಹುದಾಗಿದೆ.
ಅರ್ಥ ಆಯ್ತು ತಾನೆ? The account holder can give a standing instruction and request the banker for effective periodical payments such as insurance premium, income tax, electricity and telephone bills, water bills. For example, ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಹಣ ಇರುತ್ತೆ, ನೀವು ವಾಟರ್ ಬಿಲ್ ಅನ್ನ ಯಾವಾಗ ಬರುತ್ತೋ ಅವಾಗ ಆಟೋಮೆಟಿಕಲಿ ಆ ಬ್ಯಾಂಕಿಂದಲೇ ಕಟ್ ಆಗುವ ತರ ಸಹ ಮಾಡ್ಕೊಳ್ಬಹುದು. ಈಗಂತನು ನೀವು ನೆಟ್ಫ್ಲಿಕ್ಸ್ ಆಟೋಮೆಟಿಕಲಿ ಏನಾಗುತ್ತೆ, ಮಂತ್ಲಿ 199 ಕರೆಕ್ಟ್, ಸೊ ಆಟೋಮೆಟಿಕಲಿ ಕಟ್ ಆಗಿ ಹೋಗುತ್ತೆ ನಮ್ಮ ಬ್ಯಾಂಕಿನ ಪರವಾಗಿ. ಈ ರೀತಿಯಾಗಿ ಯಾವ್ದ್ಯಾವ್ದು ನಿಯಮಿತವಾಗಿ ಬರುತ್ತೋ, ಯಾವ್ದ್ಯಾವ್ದು ರಿಕರಿಂಗ್ ಆಗ್ತಾ ಇರುತ್ತೋ ಅವುಗಳನ್ನ ನಮ್ಮ ಬ್ಯಾಂಕಿನ ಜೊತೆ ಲಿಂಕ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಅದು ಕಟ್ ಆಗ್ತಾ ಹೋಗುತ್ತೆ. ನಾವು ಅದಕ್ಕೋಸ್ಕರ ಪುನಃ ನಮ್ಮ ಸಮಯವನ್ನ ವ್ಯಯ ಮಾಡುವ ಹಾಗೆ ಇಲ್ಲ. ಸೊ ಖಾತೆದಾರನು ಬ್ಯಾಂಕಿನ ಒಂದು ಸ್ಥಿರ ಆದೇಶದ ಮೂಲಕ ನಿಯತಕಾಲಿಕ ಅಂದರೆ ರೆಗ್ಯುಲರ್ ಸಂದಾಯಗಳನ್ನ ಮಾಡಲು ಆದೇಶಿಸಬಹುದು. ಉದಾಹರಣೆಗೆ ವಿಮಾ ಕಂತಿನ ಪಾವತಿ ಇರಬಹುದು, ವರಮಾನ ತೆರಿಗೆ ಪಾವತಿ ಇರಬಹುದು, ವಿದ್ಯುತ್ ಶಕ್ತಿ ಬಿಲ್ ಇರಬಹುದು, ದೂರವಾಣಿ ಬಿಲ್ ಇರಬಹುದು, ಮುಂತಾದವುಗಳು. ಈ ಸಂದಾಯಗಳು ಖಾತೆದಾರನ ಖಾತೆಯಲ್ಲಿ ಖರ್ಚಾಗುತ್ತೆ. ಇದು ಅತ್ಯಂತ ಈಸಿ ಆಗಿರುವಂತಹದ್ದು, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೇನೆ. ನೆಕ್ಸ್ಟ್ ಏನಿದೆ, interest at the prescribed rate will be calculated for each calendar month on the minimum balance of credit of the account and is credited to the account monthly, quarterly, half yearly or yearly, generally in April and October or February and July. ಏನು ಇಲ್ಲ, ನೋಡ್ಲಿಕ್ಕಷ್ಟೇ ದೊಡ್ಡದಾಗಿರುವಂತಹ ಸ್ಟೇಟ್ಮೆಂಟ್ಸ್ಗಳು. ಸಿಂಪಲ್ ಇದೆ. ಫಾರ್ ಎಕ್ಸಾಂಪಲ್, ನಾನು ನನ್ನ ಅಕೌಂಟ್ ನಲ್ಲಿ ಒಂದು 50,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ಅವರು ಬಡ್ಡಿಯನ್ನ ಕೊಡ್ಬೇಕಲ್ಲ, ಯಾರು? ಬ್ಯಾಂಕಿಂಗ್ ಕಂಪ್ನಿಯವರು. ಅವರು ಯಾವಾಗ ಬಡ್ಡಿಯನ್ನ ಕೊಡ್ತಾರೆ? ಅವರು ಬಡ್ಡಿಯನ್ನ ವಾರ್ಷಿಕವಾಗಿ ಕೊಡಬಹುದು, ತ್ರೈಮಾಸಿಕವಾಗಿ ಕೊಡಬಹುದು, ಅಂದ್ರೆ 3, ಅರ್ಧ ವಾರ್ಷಿಕವಾಗಿ ಕೊಡಬಹುದು, ಅಥವಾ ಆತನಿಗೆ ದಿನವಹಿ ಲೆಕ್ಕದಲ್ಲಿ, ಮಂತ್ಗಳ ಲೆಕ್ಕದಲ್ಲಿ ಯಾವ ರೀತಿಯಲ್ಲಿ ಬಡ್ಡಿ ಇರುತ್ತೋ ಆ ರೀತಿಯ ಬಡ್ಡಿಯನ್ನ ಬ್ಯಾಂಕು ಪ್ರೊವೈಡ್ ಮಾಡುತ್ತೆ. ಸಾಮಾನ್ಯವಾಗಿ ಜನರಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಅಂದ್ರೆ ಏಪ್ರಿಲ್ ಅಥವಾ ಅಕ್ಟೋಬರ್ಗಳಲ್ಲಿ ಅಥವಾ ಫೆಬ್ರವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಈ ಬಡ್ಡಿಯನ್ನ ಜಮಾ ಮಾಡಲಾಗುತ್ತೆ. ಇವುಗಳನ್ನ ನೀವು ನೋಡೋದಾದ್ರೆ ಏಪ್ರಿಲ್ ಇರಬಹುದು, ಏಪ್ರಿಲ್ ಅಲ್ಲಿ ಏನಾಗುತ್ತೆ, ಹೊಸ ಫೈನಾನ್ಷಿಯಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಸಾಮಾನ್ಯವಾಗಿ ಜನರಲ್ ಆಗಿ ನಿಮ್ಮ ಅಕೌಂಟಿಗೆ ಇಂಟ್ರೆಸ್ಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂದ್ರೆ ಅರ್ಧ ವಾರ್ಷಿಕವಾಗಿ, ಹೆಚ್ಚಾಗಿ ಏಪ್ರಿಲ್ ಅಥವಾ ಅಕ್ಟೋಬರ್ಗಳಲ್ಲಿ ಅಥವಾ ಫೆಬ್ರವರಿ ಮತ್ತು ಜುಲೈಗಳಲ್ಲಿ. ಅರ್ಥ ಆಯ್ತು ತಾನೆ? Account may be transferred between branches of the bank at the request of account holder. ಫಾರ್ ಎಕ್ಸಾಂಪಲ್ ಏನಂತ ಇದ್ದಾರೆ, ಬ್ಯಾಂಕು ಖಾತೆಗಳನ್ನ ಅದೇ ಬ್ಯಾಂಕಿನ ಇತರೆ ಶಾಖೆಗಳಿಗೆ ಖಾತೆದಾರರ ಆದೇಶದಂತೆ ಶಾಖೆಗಳಿಗೆ ವರ್ಗಾಯಿಸುವ ಅವಕಾಶ ಕಲ್ಪಿಸಲಾಗಿದೆ. ಸೇಮ್ ಬ್ರಾಂಚ್, ಒಂದು ಬ್ಯಾಂಕ್ ಇದೆ, ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕೆನರಾ ಬ್ಯಾಂಕ್ ಇದೆ, ಅದರ ಒಂದು ಬ್ರಾಂಚ್ ಬೆಂಗಳೂರಿನಲ್ಲಿದೆ, ಮತ್ತೊಂದು ಅದೇ ಬೇರೆ ಬ್ರಾಂಚ್ ಧಾರವಾಡದಲ್ಲಿದೆ. ಸೊ ಈ ಎರಡೂ ಬ್ರಾಂಚಿನ ಅಕೌಂಟ್ಗಳ ಮಧ್ಯೆ ಹಣವನ್ನ ನಾವು ವರ್ಗಾಯಿಸಬಹುದಾಗಿದೆ, ಸೇಮ್ ಪರ್ಸನ್ ಮತ್ತೆ ಸೇಮ್ ಬ್ಯಾಂಕ್. ಅರ್ಥ ಆಯ್ತು ತಾನೆ? ದ ರಿಕ್ವೆಸ್ಟ್ ಟು ಕ್ಲೋಸರ್ ಆಫ್ ಅಕೌಂಟ್ ಶುಡ್ ಸ್ಟೇಟ್ ದ ರೀಸನ್ ಫಾರ್ ಕ್ಲೋಸರ್. ಈಗ ಇಲ್ಲಿ ತನಕ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಈಗ ಬ್ಯಾಂಕ್ ಅಕೌಂಟ್ ಅನ್ನ ಹೇಗೆ ಕ್ಲೋಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಬ್ಯಾಂಕಿನಲ್ಲಿ ಖಾತೆಗಳನ್ನ ಅಂತ್ಯ ಮಾಡಲು ಕಾರಣ ಸಹಿತ ವಿನಂತಿ ಮಾಡಬೇಕಾಗತ್ತೆ. ಯಾಕೆ ನಾನು ನನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ ಅಂತ ವಿತ್ ರೀಸನ್ ಅವರಿಗೆ ನಾವು ಹೇಳಬೇಕಾಗತ್ತೆ. ದ ಪಾಸ್ಬುಕ್, ದ ಅನ್ಯೂಸ್ಡ್ ಚೆಕ್, ಲೀವ್ಸ್ ಅಂಡ್ ದ ATM ಡೆಬಿಟ್ ಕಾರ್ಡ್ ಮಸ್ಟ್ ಅಕಂಪನಿ ಫಾರ್ ಸಚ್ ರಿಕ್ವೆಸ್ಟ್. ಕೇವಲ ರಿಕ್ವೆಸ್ಟ್ ಅಷ್ಟೇ ಅಲ್ಲ, ಅದರ ಜೊತೆಗೆ ನಿಮ್ಮ ಪಾಸ್ಬುಕ್ ಅನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಯಾವ್ಯಾವ ಚೆಕ್ ಗಳನ್ನ ನೀವು ಯೂಸ್ ಮಾಡಿಲ್ವೋ ಅವುಗಳನ್ನು ಸಹ ಅಲ್ಲಿ ಹಾಕಬೇಕಾಗತ್ತೆ. ATM ನ ಡೆಬಿಟ್ ಕಾರ್ಡ್ ಇತ್ತಂದ್ರೆ ಅದನ್ನೂ ಸಹ ಅದರಲ್ಲಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲಾ ನಮ್ಮ ಏನೇನು ಅದರ ರಿಲೇಟೆಡ್ ಇದೆ ಡಾಕ್ಯುಮೆಂಟ್ಸ್ ಅವುಗಳನ್ನೆಲ್ಲವನ್ನೂ ಅದರ ಜೊತೆಗೆ ಅಂಟಿಸಿ ಕೊಡಬೇಕಾಗತ್ತೆ. ಈ ರೀತಿ ಅಂತ್ಯಗೊಳಿಸಲು ಪಾಸ್ ಪುಸ್ತಕ, ಉಳಿದಿರುವ ಚೆಕ್ಕು, ಹಾಳೆಗಳು, ATM ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಇರಬಹುದು, ಮುಂತಾದವುಗಳನ್ನ ಹಿಂದಿರಿಸಬೇಕಾಗತ್ತೆ. ಕೇವಲ ಡೆಬಿಟ್ ಅಷ್ಟೇ ಅಲ್ಲ, ಕ್ರೆಡಿಟ್ ಕಾರ್ಡ್ಗಳನ್ನು ಹಿಂದಿರಿಸಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ATM ಕಾರ್ಡ್ಸ್ ಗಳೇನಿರುತ್ತೆ, ಕಾರ್ಡ್ಸ್ಗಳು ಡೆಬಿಟ್ ಕ್ರೆಡಿಟ್, ATM cards are cut into 2 pieces across the magnetic strip. ನೀವು ಕಾರ್ಡ್ ಅನ್ನ ನೋಡಿದ್ರೆ ಅದರ ಹಿಂದೆ ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇರುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಅಂದ್ರೆ ಏನು, ಅಯಸ್ಕಾಂತದ ಚೂರು ಇರುತ್ತೆ. ಸೊ ಅದನ್ನ ಅಕಾರ್ಡಿಂಗ್ಲಿ ಅವರು ಅದನ್ನ ಹರಿದು ಬಿಡ್ತಾರೆ.
ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ಗಳನ್ನ ಎರಡು ತುಂಡುಗಳಾಗಿ ಕತ್ತರಿಸ್ತಾರೆ, ಹರಿಯೋದೆಲ್ಲ ಕತ್ತರಿಸಿ ಬಿಡ್ತಾರೆ. ಸೊ ಈ ರೀತಿಯಾಗಿ ಯಾವಾಗ ನೀವು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕಂತಿರ್ತೀರೋ ಆವಾಗ ಆ ಅಕೌಂಟ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಇನ್ಫಾರ್ಮೇಶನ್ ಕೊಡಬೇಕು, ಹಾಗೆ ಕಾರಣವನ್ನ ತಿಳಿಸಬೇಕು, ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು, ATM ಕಾರ್ಡ್ಗಳನ್ನ ಅವರು ತುಂಡರಿಸಿ ಬಿಡ್ತಾರೆ. ಅರ್ಥ ಆಯ್ತು? ಓಕೆ, ಸೂಪರ್, ಆಸಮ್, ಪ್ಯಾಟ್ ಆನ್ ದ ಬ್ಯಾಕ್, ವೆಲ್ ಡನ್. ಯಾಕಂದ್ರೆ ನಮ್ಮ ಮೇಜರ್ ಟಾಪಿಕ್ ಗಳನ್ನೆಲ್ಲ ಕವರ್ ಮಾಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರೀಕಾಲ್ ಸ್ಲೈಡ್ಗಳು ಅಥವಾ ಮರುಮನ್ನ ಸ್ಲೈಡ್ಗಳು ಮತ್ತೆ PYQs. ಹಾಗಾದ್ರೆ ಯಾಕೆ ತಡ, ಬನ್ನಿ ಮುಂದೆ ಹೋಗೋಣ. ರೀಕಾಲ್, ನೀವು ಸಹ ನನ್ನ ಜೊತೆ ರೀಕಾಲ್ ಮಾಡಲೇಬೇಕು. ಏನೇನ್ ಟರ್ಮ್ ಇದೆ ಆ ಟರ್ಮಿನ ಜೊತೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಬರ್ತಾ ಇದೆ ಅಂತ ಯೋಚಿಸ್ಕೊಳ್ಬೇಕು. ಓಕೆ, ಮೊದಲನೇದು ಬ್ಯಾಂಕ್. ಬ್ಯಾಂಕಿನ ಅರ್ಥ ಏನು? ಬ್ಯಾಂಕು ಯಾವ ಭಾಷೆ, ಎರಡು ಭಾಷೆಗಳ ಪದಗಳಿಂದ ಬಂದಿದೆ. ಇಟಾಲಿಯನ್ನ ಬ್ಯಾಂಕು, ಫ್ರೆಂಚಿನ ಬ್ಯಾಂಕ್ ಅನ್ನೋ ಪದದಿಂದ ಬಂದಿದೆ. ಇದರ ಅರ್ಥ ಏನು? ಬೆಂಚು. ಕರೆಕ್ಟ್. ಸೊ ಬೆಂಚ್ ಅಂದ್ರೆ ಏನು? ಹಣವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಟೇಬಲ್. ಬ್ಯಾಂಕಿನ ಗುಣಲಕ್ಷಣಗಳೇನು? ಯೋಚನೆ ಮಾಡ್ಕೊಳ್ತಿದ್ದೀರಾ ತಾನೆ? ಬ್ಯಾಂಕಿನಲ್ಲಿ ಇಂಡಿವಿಜುವಲ್, ಫರ್ಮ್ ಆರ್ ಕಂಪನಿ. ಬ್ಯಾಂಕು ಇಂಡಿವಿಜುವಲ್ ಆಗಿರಬಹುದು, ಫರ್ಮ್ ಇರಬಹುದು, ಒಂದು ಸಂಸ್ಥೆ ಇರಬಹುದು, ಅಥವಾ ಒಂದು ಕಂಪನಿ ಆಗಿರೂ ಸಹ ಇರಬಹುದು. ಇದು ಏಜೆನ್ಸಿ ಮತ್ತೆ ಯುಟಿಲಿಟಿ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ, ಏಜೆಂಟ್ಸ್ ಗಳನ್ನ ನಿಯೋಜನೆ ಮಾಡುತ್ತೆ ಮತ್ತು ಉಪಯುಕ್ತ ಸೇವೆಗಳನ್ನ ನೀಡುತ್ತೆ. ಯಾವ ಯಾವ ಉಪಯುಕ್ತ ಸೇವೆಗಳು? ಡೆಬಿಟ್ ಕಾರ್ಡ್ ಇರಬಹುದು, ಕ್ರೆಡಿಟ್ ಕಾರ್ಡ್ ಇರಬಹುದು, ಅದರ ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್ ಇರಬಹುದು. ಏಜೆಂಟ್ಸ್ ಗಳು ಯಾವುದಕ್ಕೆ? ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಮಗೆ ಗೈಡ್ ಮಾಡ್ಲಿಕ್ಕೆ ಇರಬಹುದು, ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಗೈಡ್ ಮಾಡ್ಲಿಕ್ಕೆ ಇರಬಹುದು. ಇವುಗಳನ್ನೆಲ್ಲವನ್ನ ಬ್ಯಾಂಕ್ ನಮಗೆ ಪ್ರೊವೈಡ್ ಮಾಡುತ್ತೆ. ಪ್ರಾಫಿಟ್ ಅಂಡ್ ಸರ್ವಿಸ್ ಓರಿಯೆಂಟೇಷನ್, ಇದರ ಮೇನ್ ಏಮ್ ಏನಾಗಿರುತ್ತೆ? ಎಲ್ಲಾ ಕಂಪನಿಗಳ ಏಮ್ ಆಗಿರೋ ಹಾಗೆ ಪ್ರಾಫಿಟ್ ಅನ್ನ ಮಾಡೋದು. ಹೇಗೆ ಪ್ರಾಫಿಟ್ ಅನ್ನ ಮಾಡುತ್ತೆ? ಜನರಿಂದ ಹಣವನ್ನ ಸ್ವೀಕರಿಸುತ್ತೆ, ಅವರಿಗೆ ಇಂತಿಷ್ಟು ಬಡ್ಡಿ ಕೊಡುತ್ತೆ, ಯಾರಿಗೆ ಸಾಲ ಕೊಡುತ್ತೋ ಅವರಿಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ಹೇರಿ ಹಣವನ್ನ ಅವರಿಂದ ರಿಕವರಿ ಮಾಡುತ್ತೆ. ಈ ರೀತಿಯಾಗಿ ಇದು ಪ್ರಾಫಿಟ್ ಇದೆ, ಹಾಗೆ ಸೇವಾ ಮನೋಭಾವನೆಯೂ ಇದೆ. ಹೇಗೆ ಸೇವಾ ಮನೋಭಾವನೆ? ಒಂದು ಪ್ಲೇಸ್ ನಿಂದ ಮತ್ತೊಂದು ಪ್ಲೇಸಕ್ಕೆ ಹಣವನ್ನ ವರ್ಗಾಯಿಸುವುದಿರಬಹುದು. ಈ ಎಲ್ಲಾ ಮಾಧ್ಯಮಗಳಿಂದ ಇದು ಜನರಿಗೆ ಸೇವೆಯನ್ನು ಸಹ ಸಲ್ಲಿಸುತ್ತೆ. ಅದರ ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರವನ್ನು ಸಹ ನಾವು ಕಾಣಬಹುದಾಗಿದೆ. ಬ್ಯಾಂಕಿಂಗ್ ಬಿಸ್ನೆಸ್ ಗಳನ್ನ ಮಾಡುತ್ತೆ, ಪ್ರೊವೈಡ್ ಮಾಡೋದಿರಬಹುದು, ಲೆಂಡ್ ಮಾಡೋದಿರಬಹುದು, ಹಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೋ ಹಣವನ್ನ ಕೊಡೋದಿರಬಹುದು. ನೇಮ್ ಐಡೆಂಟಿಟಿ, ಪ್ರತಿ ಬ್ಯಾಂಕಿನಲ್ಲೂ ಬ್ಯಾಂಕ್ ಅನ್ನೋ ಪದ ಇದ್ದೇ ಇರ್ಬೇಕಾಗತ್ತೆ. ಕೆನರಾ ಬ್ಯಾಂಕ್ ಇರಬಹುದು, ಮತ್ತೆ ಯಾವ ಬ್ಯಾಂಕ್ ಇದೆ? ಯೂನಿಯನ್ ಬ್ಯಾಂಕ್ ಇರಬಹುದು, HDFC ಬ್ಯಾಂಕ್ ಇರಬಹುದು. ಇವುಗಳ ಹೆಸರಿನಲ್ಲಿ ನಾವು ಬ್ಯಾಂಕ್ ಅನ್ನೋ ಪದವನ್ನ ಕಾಣಬಹುದಾಗಿದೆ. ಬ್ಯಾಂಕಿನ ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತಹದ್ದು ಬ್ಯಾಂಕಿನ ಕಾರ್ಯಗಳು. ಏನು ಬ್ಯಾಂಕಿನ ಕಾರ್ಯಗಳು? ಬ್ಯಾಂಕು ಡಿಪಾಸಿಟ್ಸ್ ಗಳನ್ನ ಎಕ್ಸೆಪ್ಟ್ ಮಾಡುತ್ತೆ, ಏನನ್ನ ಕೊಡುತ್ತೆ? ಯಾರಿಗೆ ಸಾಲದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಕೊಡುತ್ತೆ. ರೆಮಿಟೆನ್ಸ್, ಒಂದು ಪ್ಲೇಸ್ ನಿಂದ ಮತ್ತೊಂದು ಪ್ಲೇಸ್ಗೆ ಹಣವನ್ನ ವರ್ಗಾಯಿಸುತ್ತೆ. ಹಾಗೆ ಹುಂಡಿಗಳನ್ನ ಸೋಡಿ ಮಾಡೋದು, ಡಿಸ್ಕೌಂಟ್ಸ್ ಆಫ್ ಬಿಲ್ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಯಾರಿಗೆ ಸೇಫ್ ಡಿಪಾಸಿಟ್ ಲಾಕರ್ಸ್ ಗಳ ಅವಶ್ಯಕತೆ ಇರುತ್ತೆ, ಚಿನ್ನವನ್ನ ಯಾರಿಗೆ ಇಡಬೇಕಾಗತ್ತೆ ಈ ಲಾಕರ್ ಗಳಲ್ಲಿ, ಅವುಗಳನ್ನು ಸಹ ಪ್ರೊವೈಡ್ ಮಾಡುತ್ತೆ. ಇದರ ಜೊತೆಗೆ ಅದು ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂದರೆ ವಿದೇಶಿ ವಿನಿಮಯದ ವ್ಯವಹಾರದಲ್ಲೂ ಸಹ ಬ್ಯಾಂಕು ಫಂಕ್ಷನ್ ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ. ಇದರ ಜೊತೆಗೆ ಸೇಫ್ ಕಸ್ಟಡಿ, ಬೆಲೆ ಬಾಳುವ ವಸ್ತುಗಳ ಸುಪರ್ದಿ ಇರಬಹುದು, ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಅಂಡ್ ಗ್ಯಾರಂಟಿ, ಸಾಲ ಪತ್ರಗಳನ್ನ ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡೋದಿರಬಹುದು. ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್, ಕೇಂದ್ರ ಇರಬಹುದು, ರಾಜ್ಯ ಇರಬಹುದು, ಈ ಸರ್ಕಾರಗಳ ಜೊತೆಗೆ ಹಣಕಾಸಿನ ವ್ಯವಹಾರವನ್ನ ಮಾಡೋದ್ರಲ್ಲಿ ಇದು ಕಾರ್ಯವನ್ನ ಮಾಡುತ್ತೆ. ಇಷ್ಟಾಯ್ತು ಬ್ಯಾಂಕಿನ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು, ಬ್ಯಾಂಕಿನ ಫಂಕ್ಷನ್ ಆಯ್ತು. ಹಾಗಾದರೆ ರಿಲೇಶನ್ಶಿಪ್ ಬಿಟ್ವೀನ್ ಕಸ್ಟಮರ್ ಅಂಡ್ ಬ್ಯಾಂಕರ್ ಯಾವ ರೀತಿಯ ಸಂಬಂಧ ಇದೆ? ಮೇಜರ್ಲಿ ಎರಡು ರೀತಿಯ ಸಂಬಂಧಗಳನ್ನ ಕಾಣಬಹುದಾಗಿದೆ. ಒಂದು ಜನರಲ್ ರಿಲೇಶನ್ಶಿಪ್, ಸಾಮಾನ್ಯ ಸಂಬಂಧ, ಮತ್ತೊಂದು ಸ್ಪೆಷಲ್ ರಿಲೇಶನ್ಶಿಪ್, ವಿಶೇಷ ಸಂಬಂಧ. ಸಾಮಾನ್ಯ ಸಂಬಂಧದಲ್ಲಿ ಮತ್ತು ಮೂರನ್ನ ಕಾಣಬಹುದಾಗಿದೆ. ಒಂದು ಪ್ರೈಮರಿ ಇರಬಹುದು, ಮತ್ತೊಂದು ಸಬ್ಸಿಡರಿ ಇರಬಹುದು, ಮತ್ತೊಂದು ಏಜೆಂಟ್ ಅಂಡ್ ಮತ್ತೆ ಕಸ್ಟಮರ್ ನಡುವೆ ಇರುವಂತಹ ಸಂಬಂಧ. ಅದೇ ರೀತಿ ಸ್ಪೆಷಲ್ ರಿಲೇಶನ್ಶಿಪ್ ಯಾವುದು? ಸಿಗ್ನೇಚರ್ ಅನ್ನ ಒಬ್ಲೈಸ್ ಮಾಡುತ್ತೆ, ಚೆಕ್ ಗಳನ್ನ ಒಬ್ಲೈಸ್ ಮಾಡುತ್ತೆ. ಸೊ ಇವೆಲ್ಲವೂ ಯಾವುದ್ರಲ್ಲಿ ಬರುತ್ತೆ? ವಿಶೇಷ ಸಂಬಂಧದ ಅಡಿಯಲ್ಲಿ ಬರುತ್ತೆ. ಬ್ಯಾಂಕುಗಳು ಪ್ರೊವೈಡ್ ಮಾಡುವಂತಹ ಸೇವೆಗಳು ಅಥವಾ ಸರ್ವಿಸಸ್ಗಳು ಯಾವುವು? ಕ್ರೆಡಿಟ್ ಕಾರ್ಡ್ಸ್, ಜಮಾ ಕಾರ್ಡುಗಳಿರಬಹುದು, ಡೆಬಿಟ್ ಕಾರ್ಡ್ಸ್ಗಳಿರಬಹುದು, ಮ್ಯೂಚುವಲ್ ಫಂಡ್ಸ್, ಪರಸ್ಪರ ನಿಧಿ ಇರಬಹುದು, ಬಿಸ್ನೆಸ್ ಲೋನ್, ವ್ಯಾಪಾರಕ್ಕೆ ಸಾಲ, ಟ್ರಸ್ಟ್ ಸರ್ವಿಸಸ್, ಭರವಸೆ ಸೇವೆಗಳಿರಬಹುದು, ಸಿಗ್ನೇಚರ್ ಗ್ಯಾರಂಟಿ, ಸಹಿಗಳಿಗೆ ಜವಾಬ್ದಾರಿ ಕೊಡೋದಿರಬಹುದು. ಬ್ಯಾಂಕುಗಳ ವಿಧಗಳು ಯಾವುವು? ಬ್ಯಾಂಕುಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಅನ್ನ ರಿಸರ್ವ್ ಬ್ಯಾಂಕ್,
ನಮ್ಮ ರಿಸರ್ವ್ ಬ್ಯಾಂಕ್ ಆಗಿದೆ. ಅದನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತಾರೆ, ಮದರ್ ಬ್ಯಾಂಕ್ ಅಂತಾನೂ ಕರೀತಾರೆ. ಹಾಗೆ ಮತ್ತೊಂದು ಏನ್ ಕರೀತಾರೆ, ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನು ಸಹ ನಾವು ಸಿಕ್ಕಾಪಟ್ಟೆ ಕಾಣಬಹುದಾಗಿದೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ಇರಬಹುದು. ಲ್ಯಾಂಡ್ ಡೆವಲಪ್ಮೆಂಟ್ ಆರ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್, ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು. ಇಂಡಿಜಿನಿಯಸ್ ಬ್ಯಾಂಕ್ಸ್, ಸ್ಥಳೀಯ ಬ್ಯಾಂಕುಗಳು ಇರಬಹುದು. ಇಲ್ಲಿ ಲೇವಾದೇವಿಗಾರರು ಅಥವಾ ಸಾಹುಕಾರರನ್ನು ನಾವು ಕಾಣಬಹುದಾಗಿದೆ. ಕೋಆಪರೇಟಿವ್ ಬ್ಯಾಂಕ್ಸ್, ಸಹಕಾರಿ ಬ್ಯಾಂಕುಗಳಾಗಿವೆ. ಇವೆಲ್ಲವೂ ಬ್ಯಾಂಕಿನ ವಿಧಗಳು, ಟೈಪ್ಸ್ ಆಫ್ ಬ್ಯಾಂಕ್ಸ್ ಆಗಿದೆ. ನೆಕ್ಸ್ಟ್ ಇರುವಂತಹದ್ದು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಖಾತೆಗಳ ವಿಧಗಳು ಯಾವುವು? ಮೊದಲನೆಯದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ. ಇದನ್ನ ಯಾರು ಹೆಚ್ಚಾಗಿ ತೆಗಿತಾರೆ? ಯಾರ ಹತ್ರ ನಿಗದಿತ ಆದಾಯ ಇರುತ್ತೋ ಅವರು. ಸ್ಯಾಲರಿಡ್ ಪರ್ಸನ್, ವೇತನ ಪಡೆಯುವವರು. ನೆಕ್ಸ್ಟ್ ಇರುವಂತಹದ್ದು ಕರೆಂಟ್ ಅಕೌಂಟ್, ಇದು ಬಿಸ್ನೆಸ್ ಅಲ್ಲಿ ಯಾರಿರ್ತಾರೋ ಜನ ಅವರು ಹೆಚ್ಚಾಗಿ ತೆಗೆಯುವಂತಹದ್ದು, ವ್ಯಾಪಾರಸ್ಥರು. ಮೂರನೇದು ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಸೇವ್ ಫಾರ್ ಫ್ಯೂಚರ್, ಆವರ್ತ ಠೇವಣಿ ಖಾತೆ. ಪ್ರತಿ ಮಂತ್ ಇಷ್ಟೊಂದು ಅಮೌಂಟ್ ಕಟ್ ಹಾಕ್ತಾನೆ ಇರ್ಬೇಕಾಗತ್ತೆ. ಸೊ ಇದು ಭವಿಷ್ಯದ ಠೇವಣಿ ಆಗಿದೆ. ನಾಲ್ಕನೇದು ಟರ್ಮ್ ಡಿಪಾಸಿಟ್ ಅಕೌಂಟ್, ಫಿಕ್ಸ್ಡ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದಿಷ್ಟೊಂದು ಅಮೌಂಟ್ ಇದೆ, ಅದನ್ನ ಫಿಕ್ಸ್ಡ್ 5 ವರ್ಷಕ್ಕೋ 10 ವರ್ಷಕ್ಕೋ ನಾನು ಬ್ಯಾಂಕಿನಲ್ಲಿ ಇಡ್ತಾ ಇದ್ದೇನೆ, ಅದಕ್ಕೆ ಅವರು ಬಡ್ಡಿಯನ್ನ ಪ್ರೊವೈಡ್ ಮಾಡ್ತಾರೆ. ಇದೆಲ್ಲವೂ ನಿಗದಿತ ಅವಧಿಗೆ ಇರುವಂತಹದ್ದು. ನಿಗದಿತ ಅವಧಿಗಿಂತ ಮೊದಲು ನೀವು ಹಣವನ್ನ ಹಿಂಪಡೆಯೋ ಹಾಗಿಲ್ಲ. ನೆಕ್ಸ್ಟ್ ಇರುವಂತದ್ದು ಹೇಗೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡೋದು. ಬ್ಯಾಂಕ್ ಖಾತೆನ ಮೊದಲಿಗೆ ಯಾವ ಬ್ಯಾಂಕ್ ಅಕೌಂಟ್, ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಸಿಲೆಕ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ಬ್ಯಾಂಕ್ ಹೋಗಿ ಬ್ಯಾಂಕಿನ ಆಫೀಸರ್ಸ್ ಅನ್ನ ಕನೆಕ್ಟ್ ಮಾಡ್ಬೇಕಾಗತ್ತೆ. ಮೂರನೇದು ಅವ್ರು ಕೊಡುವಂತ ಫಾರ್ಮ್ ಅನ್ನ ಫುಲ್ಲಿ ಫಿಲ್ ಮಾಡ್ಲೇಬೇಕಾಗತ್ತೆ. ಹಾಗೆ ಯಾವ ರೆಫರೆನ್ಸ್ ಅನ್ನ ಕೊಡಬೇಕು, ಆ ಬ್ಯಾಂಕಿನಲ್ಲಿ ಯಾರಾದ್ರೂ ನಿಮ್ಮ ಸಂಬಂಧಿಕರಿರಬಹುದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ಅವರ ಅಕೌಂಟ್ ಇದ್ರೆ ಅವರ ರೆಫರೆನ್ಸ್ ಅನ್ನ ಕೊಡಬಹುದು. ಅಥವಾ ಯಾವುದೋ ಒಬ್ಬ ಗೌರವಾನ್ವಿತ ವ್ಯಕ್ತಿಯ ರೆಫರೆನ್ಸ್ ಅನ್ನು ಸಹ ನೀವು ಕೊಡಬಹುದಾಗಿದೆ. ಪರಿಚಿತರ ಉಲ್ಲೇಖವನ್ನ ಕೊಡುವುದು. ಐದನೇದೇನು, ಸಬ್ಮಿಟ್ ಫಾರ್ಮ್. ಈ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ತುಂಬಿದ ಮೇಲೆ ಸಿಗ್ನೇಚರ್ ಮೇಲೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಅನ್ನ ಕೊಡಬೇಕಾಗತ್ತೆ, ಭಾವಚಿತ್ರಗಳನ್ನ ಕೊಡಬೇಕಾಗತ್ತೆ. ಅದೇ ರೀತಿ ಅಡ್ರೆಸ್ ಪ್ರೂಫಿಗೋಸ್ಕರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಗಳನ್ನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಈ ಎಲ್ಲಗಳನ್ನ ಫಿಲ್ ಮಾಡಿದ್ಮೇಲೆ ಬ್ಯಾಂಕಿಗೆ ಒಪ್ಪಿಸಬೇಕಾಗತ್ತೆ. ಬ್ಯಾಂಕಿನ ಅಧಿಕಾರಿ ಅದನ್ನ ಆತ ನೋಡ್ಕೊಳ್ತಾನೆ. ಆತ ವೆರಿಫೈ ಮಾಡಿದ ಕೂಡಲೇ ನೀವು ಪ್ರಾರಂಭಿಕ ಠೇವಣಿಯೊಂದಿಗೆ ಅದನ್ನ ನೀವು ಎಂಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 6 ಅಲ್ಲಿ ಮತ್ತೊಂದು ಸ್ಟೆಪ್ ಬರುತ್ತೆ, ವೆರಿಫಿಕೇಶನ್ ಬರುತ್ತೆ. 7th ಅಲ್ಲಿ ಡೆಪಾಸಿಟ್ ಅಥವಾ ಪ್ರಾರಂಭಿಕ ಠೇವಣಿಯಾಗಿದೆ. ನೆಕ್ಸ್ಟ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ನ ಅನುಕೂಲಗಳೇನು? ನಮ್ಮ ಮನಿ ಸೇಫ್ ಆಗಿರುತ್ತೆ, ಪೇಮೆಂಟ್ಸ್ ಮೇಕಿಂಗ್ ಪೇಮೆಂಟ್ಸ್ ಈಸಿ ಆಗುತ್ತೆ, ಕಲೆಕ್ಷನ್ ಆಫ್ ಮನಿ ಇರಬಹುದು. ಯಾವುದೋ ಹಣದ ಅವಶ್ಯಕತೆ, ಲೋನ್ ಅವಶ್ಯಕತೆ ಇದ್ದಾಗ ನಾ ಈ ಬ್ಯಾಂಕ್ ಅಕೌಂಟ್ ನ ಮುಖಾಂತರ ಅದನ್ನ ಪಡಿಬಹುದಾಗಿದೆ. ಹಾಗೆ ಸ್ಮೂತ್ ಫೈನಾನ್ಷಿಯಲ್ ವ್ಯವಹಾರ ಸುಗಮವಾಗುತ್ತೆ. ಡಿಪಾಸಿಟ್ ಲಾಕರ್ ಫೆಸಿಲಿಟೀಸ್ ಗಳನ್ನು ಸಹ ನಾವು ಬ್ಯಾಂಕಿನಿಂದ ಪಡೆಯಬಹುದಾಗಿದೆ, ಭದ್ರತಾ ಕಪಾಟುಗಳನ್ನು ಸಹ ಪಡೆಯಬಹುದು. ಬ್ಯಾಂಕಿನ ಆಪರೇಷನ್ಸ್, ಬ್ಯಾಂಕ್ ವ್ಯವಹಾರಗಳೇನಾಗಿದೆ? ಎಟಿಎಂ, ಆಟೋಮೇಟೆಡ್ ಟೆಲ್ಲರ್ ಮಷಿನ್, ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ. ಎಟಿಎಂ ಅಂದ್ರೆ ಏನು? ಅಲ್ಲಿ ಡೆಬಿಟ್ ಕಾರ್ಡ್ ನ ಮುಖಾಂತರ ನಾವು ಹಣವನ್ನ ವಿಡ್ರಾ ಮಾಡಬಹುದಾಗಿದೆ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್, ನಿಯತಕಾಲಿಕ ಸಂದಾಯ ಮಾಡಲು ಆದೇಶ. ಫಾರ್ ಎಕ್ಸಾಂಪಲ್ ಕರೆಂಟ್ ಇರಬಹುದು, ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು, ನೆಟ್ಫ್ಲಿಕ್ಸ್ ಪೇಮೆಂಟ್ ಇರಬಹುದು. ಇವೆಲ್ಲವನ್ನ ನಾವು ನಿಯಮಿತವಾಗಿ ಆಟೋ ಪೇ ಅಂತ ಏನ್ ಕರಿತೇವೆ ಅದನ್ನ ಸಹ ನಾವು ಮಾಡಬಹುದಾಗಿದೆ ಬ್ಯಾಂಕಿಗೆ ನಾವು ಈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಇನ್ ಏಪ್ರಿಲ್ ಅಂಡ್ ಅಕ್ಟೋಬರ್ ಆರ್ ಫೆಬ್ ಅಂಡ್ ಜುಲೈ. ಯಾವಾಗ ನಮಗೆ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್ ಇದ್ರೆ ಯಾವಾಗ ಬರುತ್ತೆ? ಏಪ್ರಿಲ್ ಮತ್ತು ಅಕ್ಟೋಬರ್ಗಳಲ್ಲಿ ಬರಬಹುದು, ಅಥವಾ ಫೆಬ್ರವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಬರಬಹುದು. ಅರ್ಧ ವಾರ್ಷಿಕಕ್ಕೊಮ್ಮೆ ಹೆಚ್ಚಾಗಿ ಜನರಲಿ ಇದು ಬರುವಂತೆ. ಓಕೆ, ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್. ರೀಕಾಲ್ ಸ್ಲೈಡ್ಸ್ ಅನ್ನ ಮುಗಿಸಿದ್ದೇವೆ. ಇಂದು ಕೊನೆಗೆದಾಗಿ ಉಳಿದಿರುವಂತಹದ್ದು PYQ, ಅದನ್ನ ನೋಡೋಣ ಬನ್ನಿ. ಮೊದಲನೇ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆ. ವಿಚ್ ಬ್ಯಾಂಕ್ ಇಸ್ ನೋನ್ ಆಸ್ ದ ಬ್ಯಾಂಕರ್ಸ್ ಬ್ಯಾಂಕ್? ಯಾವ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತೆ? IDBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ICICI, ನಬಾರ್ಡ್. 1 ಮಾರ್ಕಿಗೆ ಏಪ್ರಿಲ್ 2015ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಟಿಕ್ ಟಿಕ್ 2, ಟಿಕ್ ಟಿಕ್ 1. ಅತ್ಯಂತ ಸುಲಭವಾಗಿರುವಂತಹ ಉತ್ತರ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ. ಮತ್ತೆ ಇರುವಂತಹ ಹೆಸರುಗಳೇನು? ಕೇಂದ್ರ ಬ್ಯಾಂಕು ಅಂತ ಕರೀತಾರೆ, ಮದರ್ಸ್ ಆಫ್ ಬ್ಯಾಂಕ್ ಅಂತಾನೂ ಕರೀತಾರೆ, ಬ್ಯಾಂಕುಗಳ ತಾಯಿ ಅಂತಾನೂ ಕರೀತಾರೆ. ನೆಕ್ಸ್ಟ್ ಒನ್, ದ ಬ್ಯಾಂಕ್ ಅಕೌಂಟ್ ದಟ್ ಈಸ್ ಸೂಟಬಲ್ ಫಾರ್ ಬಿಸ್ನೆಸ್ ಮೆನ್ ಇಸ್. ಉದ್ಯಮಗಳಿಗೆ ಅತ್ಯಂತ ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು? ಉದ್ಯಮಿ ಕಂಟಿನ್ಯೂಸ್ ಆಗ್ತಾನೆ ಇರಬೇಕು. ಸೊ ಆಪ್ಷನ್ ಎ ಸೇವಿಂಗ್ಸ್, ಉಳಿತಾಯ. ಆಪ್ಷನ್ ಬಿ ಕರೆಂಟ್, ಚಾಲ್ತಿ. ಆಪ್ಷನ್ ಸಿ ರಿಕರಿಂಗ್ ಡಿಪಾಸಿಟ್, ಆವರ್ತ ಠೇವಣಿ. ಆಪ್ಷನ್ ಡಿ ಟರ್ಮ್ ಡಿಪಾಸಿಟ್, ನಿಶ್ಚಿತ ಠೇವಣಿ. ಇದು 1 ಮಾರ್ಕಿಗೆ ಏಪ್ರಿಲ್ 2018, 2020ರಲ್ಲಿ ಬಂದಿರುವಂತಹ 21ರಲ್ಲಿ ಬಂದಿರುವಂತಹ ಪ್ರಶ್ನೆ. ಅತ್ಯಂತ ಸುಲಭವಾಗಿರುವಂತಹದ್ದು. ಕಮೆಂಟ್ ಮಾಡಿ ಆಪ್ಷನ್ ಎ, ಬಿ, ಸಿ ಆರ್ ಡಿ. ವಿಚ್ ಒನ್ ಇಸ್ ದ ಕರೆಕ್ಟ್ ಒನ್?
ಅತ್ಯಂತ ಸುಲಭವಾಗಿರುವಂತಹದ್ದು ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಏನು, ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಿಗೆ 2 ರಿಂದ 4 ಅಂಶಗಳಲ್ಲಿ ಉತ್ತರಿಸಿ. 2 to 4 ಪಾಯಿಂಟ್ಸ್. ಪ್ರಶ್ನೆ, ನೇಮ್ ದ ಡಿಫರೆನ್ಸ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ವಿವಿಧ ರೀತಿಯ ಬ್ಯಾಂಕ್ ಖಾತೆಗಳನ್ನ ಹೆಸರಿಸಿ. ಯಾವ ಬ್ಯಾಂಕ್ ಖಾತೆಗಳಿವೆ? ಟೋಟಲ್ 4 ಬ್ಯಾಂಕ್ ಖಾತೆಗಳಿವೆ. 2 ಮಾರ್ಕ್ಸ್ಗೆ ಸೆಪ್ಟೆಂಬರ್ 2020ರಲ್ಲಿ ಬಂದಿರುವಂತಹ ಪ್ರಶ್ನೆ. 4 ಬ್ಯಾಂಕ್ ಅಕೌಂಟ್ಗಳು ಸುಲಭವಾಗಿರುವಂತಹದ್ದು. ಸೇವಿಂಗ್ಸ್, ರಿಕರಿಂಗ್ ಟರ್ಮ್ ಡೆಪಾಸಿಟ್, ಉಳಿತಾಯ, ಚಾಲ್ತಿ, ಆವರ್ತ ಠೇವಣಿ, ನಿಶ್ಚಿತ ಠೇವಣಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಿಗೆ 3 ರಿಂದ 6 ಅಂಶಗಳಲ್ಲಿ ಉತ್ತರಿಸಿ. 3 to 6 ಪಾಯಿಂಟ್ಸ್. ಪ್ರಶ್ನೆ ಏನು? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೇವಿಂಗ್ಸ್ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. 3 ಮಾರ್ಕಿಗೆ. ಏಪ್ರಿಲ್ 2015ರಲ್ಲಿ, ಮಾರ್ಚ್ 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಯೋಚನೆ ಮಾಡಿ, ಏನು ಡಿಫರೆನ್ಸ್ ಇದೆ? ಅಥವಾ ಸೇವಿಂಗ್ಸ್ ಬ್ಯಾಂಕಿನ ಗುಣಲಕ್ಷಣಗಳೇನು, ಕರೆಂಟ್ ಬ್ಯಾಂಕಿನ ಗುಣಲಕ್ಷಣಗಳೇನು? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಸೂಪರ್ಬ್. ಸೇವಿಂಗ್ಸ್ ಅಕೌಂಟ್ ಯಾರು ಸ್ಯಾಲರಿಡ್ ಪರ್ಸನ್ಸ್ ಇರ್ತಾರೋ, ಸ್ಟೂಡೆಂಟ್ಸ್ ಇರ್ತಾರೋ, ಹಿರಿಯ ನಾಗರಿಕರು ಇರ್ತಾರೋ, ಪೆನ್ಷನರ್ಸ್ ಇರ್ತಾರೋ, ಯಾರ ಹತ್ತಿರ ಫಿಕ್ಸ್ಡ್ ಇನ್ಕಮ್ ಇರುತ್ತೋ ಅವರು ಸೇವಿಂಗ್ಸ್ ಅಕೌಂಟ್ ಅನ್ನ ಆಪ್ಟ್ ಮಾಡ್ತಾರೆ. ವೇತನದಾರರು, ವಿದ್ಯಾರ್ಥಿಗಳು ಮತ್ತು ಪಿಂಚಣಿದಾರರು, ನಿಶ್ಚಿತ ಆದಾಯ ಹೊಂದಿರುವವರು. ಅದೇ ಕರೆಂಟ್ ಅಕೌಂಟ್ ಅನ್ನು ಯಾರು ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್, ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್, ವ್ಯಾಪಾರಸ್ಥರು, ಯಾರು ಹೆಚ್ಚಿನ ಸಂಖ್ಯೆಯ ವ್ಯವಹಾರಗಳನ್ನ ಮಾಡ್ತಾರೋ ಅವರು ಕರೆಂಟ್ ಅಕೌಂಟ್ ಅನ್ನ ಚೂಸ್ ಮಾಡ್ತಾರೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಅಂಡ್ ಡಿಪಾಸಿಟ್ಸ್. ಠೇವಣಿ ಸಂಖ್ಯೆ ಮತ್ತು ಠೇವಣಿಗಳ ಮೇಲೆ ಯಾವುದೇ ನಿರ್ಬಂಧವಿರುವುದಿಲ್ಲ. ಇದರಲ್ಲೇನು, ಕರೆಂಟ್ ಅಕೌಂಟ್ ಅಲ್ಲಿ ಅಮೌಂಟ್ ಕ್ಯಾನ್ ಬಿ ಡಿಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ಹಣವನ್ನ ದಿನಕ್ಕೆ ಎಷ್ಟು ಬಾರಿ ಆದರೂ ತುಂಬಬಹುದು ಮತ್ತು ಹಿಂಪಡೆಯಬಹುದು. ಇದೇ ಒಂದು ಮೇಜರ್ ಪಾಯಿಂಟ್ ಆಗಿರುತ್ತೆ ಕರೆಂಟ್ ಅಕೌಂಟ್ ಅಂದು. ಅದರ ಜೊತೆಗೆ ಹೇಗೆ ಹಣವನ್ನು ವಾಪಸ್ ಪಡೆಯುವುದು? ವಿಡ್ರಾವಲ್ ಸ್ಲಿಪ್ಸ್ ನ ಮುಖಾಂತರ ಅಥವಾ ಚೆಕ್ ನ ಮುಖಾಂತರ ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಣವನ್ನ ಹಿಂದಕ್ಕೆ ಪಡೆಯಬಹುದು. ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿ. ಅದೇ ಚಾಲ್ತಿ ಖಾತೆಯಲ್ಲಿ ಏನು? ಬ್ಯಾಂಕ್ ವಿಲ್ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡಿಪಾಸಿಟ್ಸ್ ಅಂಡ್ ಕಲೆಕ್ಟ್ ದ ಸರ್ವಿಸ್ ಚಾರ್ಜಸ್. ಸೊ ಬ್ಯಾಂಕ್ ಇಲ್ಲಿ ಇಂಟ್ರೆಸ್ಟ್ ಅನ್ನ ಕೊಡಲಾಗುತ್ತೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ, ಆದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಅನ್ನ ಕೊಡೋದಿಲ್ಲ. ಅದರ ಬದಲಾಗಿ ಸೇವಾ ಶುಲ್ಕವನ್ನ ಅವರು ತಗೊಳ್ತಾರೆ. ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನ ಕೊಡುವುದಿಲ್ಲ, ಆದರೆ ಸೇವಾ ಶುಲ್ಕವನ್ನ ವಸೂಲಿ ಮಾಡುತ್ತೆ. ಸೂಪರ್ಬ್, ಆಸಮ್. ನೆಕ್ಸ್ಟ್ ಇರುವಂತಹದ್ದೇನು? 3 ರಿಂದ 6 ಅಂಶಗಳಲ್ಲಿ 3 to 6 ಪಾಯಿಂಟ್ಸ್ ಅಲ್ಲಿ ಉತ್ತರ ಮಾಡಬೇಕು. ಪ್ರಶ್ನೆ, ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸಸ್. ಅಂಚೆ ಕಚೇರಿಗಳು ಒದಗಿಸುವ ಹಣಕಾಸಿನ ಸೇವೆಗಳನ್ನ ಉಲ್ಲೇಖಿಸಿ. 3 ಮಾರ್ಕಿಗೆ. ಏಪ್ರಿಲ್ 2017, ಏಪ್ರಿಲ್ 2020ಯಲ್ಲಿ ಬಂದಿರುವಂತಹ ಪ್ರಶ್ನೆ. ಏನು? ಯೋಚನೆ ಮಾಡಿ, ಏನು ಈ ಅಂಚೆ ಕಚೇರಿಗಳು ಪ್ರೊವೈಡ್ ಮಾಡ್ತವೆ? ಅಂಚೆ ಕಚೇರಿಗಳು ಹೆಚ್ಚಾಗಿರೋದು ಎಲ್ಲಿ? ಸೆಮಿ ಅರ್ಬನ್ ಏರಿಯಾಸ್ ಅಥವಾ ಹಳ್ಳಿಗಳಲ್ಲಿ. ಹಳ್ಳಿಗಳಲ್ಲಿ ಏನಿರ್ತಾರೆ? ಕಿಸಾನ್ ಇರ್ತಾರೆ. ಕಿಸಾನ್ ಅಂದ್ರೆ ಕಿಸಾನ್ ವಿಕಾಸ್ ಪತ್ರ ನೆನಪಿಗೆ ಬರ್ತಾ ಇದೆ. ನ್ಯಾಷನಲ್ ಸರ್ಟಿಫಿಕೇಟ್ ಇರಬಹುದು, ಉಳಿತಾಯ ಇರಬಹುದು, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬಹುದು, ಅಂಚೆ ಉಳಿತಾಯ ಖಾತೆಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಕಿಸಾನ್ ವಿಕಾಸ್ ಪತ್ರಗಳು, ಮಂತ್ಲಿ ರಿಕರಿಂಗ್ ಡಿಪಾಸಿಟ್ಸ್, ಮಾಹಿಯಾನ್ ತೀರು ಠೇವಣಿಗಳು ಅಂದ್ರೆ ಪ್ರತಿ ಮಂತ್ ಕೊಡುವಂತ ರಿಕರಿಂಗ್ ಅಮೌಂಟ್ಸ್ ಇರಬಹುದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂಚೆ ವಿಮೆ, ಪೆನ್ಷನ್ ಪೇಮೆಂಟ್, ನಿವೃತ್ತಿ ವೇತನ, ಮನಿ ಟ್ರಾನ್ಸ್ಫರ್, ಹಣವನ್ನ ವರ್ಗಾಯಿಸುವಂತಹದ್ದು, ಪೋಸ್ಟಲ್ ಬ್ಯಾಂಕಿಂಗ್, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಸಹ ಇದರ ಅಂಡರ್ ನಲ್ಲೇ ಬರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ನೆಕ್ಸ್ಟ್ ಇರುವಂತಹ ಪ್ರಶ್ನೆ, ಕೆಳಗಿನವುಗಳಿಗೆ 3 ರಿಂದ 6 ಅಂಶ, 3 to 6 ಪಾಯಿಂಟ್ಸ್. ಪ್ರಶ್ನೆ, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳನ್ನ ತಿಳಿಸಿ. ಓ ಮೈ ಗಾಡ್, ಏಪ್ರಿಲ್ 2016, ಏಪ್ರಿಲ್ 2020, ಜೂನ್ 2017, ಮಾರ್ಚ್ 2019 ಬಹಳಷ್ಟು ಬಾರಿ ಕೇಳಿರುವಂತಹ ಪ್ರಶ್ನೆ ರಿಪೀಟೆಡ್ ಆಗಿ. ಏನಾಗುತ್ತೆ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡೋದ್ರಿಂದ? ಸೇವಿಂಗ್ಸ್ ಆಗುತ್ತೆ, ಸಾಲ ಸಿಗುತ್ತೆ, ನಮಗೆ ಒಂದು ಸೇಫ್ಟಿ ಪರ್ಪಸ್ ಸಿಗುತ್ತೆ. ಈ ಎಲ್ಲಾ ಕಾರಣಗಳನ್ನ ನಾವಿಲ್ಲಿ ಬರಬೇಕು. ಸೇಫ್ ಕಸ್ಟಡಿ, ಹಣದ ಭದ್ರತೆ ಆಗುತ್ತೆ. ಮೇಕಿಂಗ್ ಪೇಮೆಂಟ್, ಹಣದ ಪಾವತಿ ಮಾಡಬಹುದು. ಕಲೆಕ್ಷನ್ ಆಫ್ ಮನಿ, ಹಣವನ್ನ ವಸೂಲು ಮಾಡಲು ಸಹಾಯ ಮಾಡುತ್ತೆ. ಸಾಲ ಪಡೆಯಲು ಗೆಟ್ ಲೋನ್ಸ್ ಇರಬಹುದು. ವ್ಯವಹಾರಗಳನ್ನ ಸುಗಮವಾಗಿ ನಡೆಸಲು ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಗೆಟ್ ಸೇಫ್ಟಿ ಲಾಕರ್ಸ್, ಭದ್ರತಾ ಕಪಾಟುಗಳನ್ನ ಪಡೆಯಬಹುದು. ನೆಕ್ಸ್ಟ್ ಇರುವಂತಹದ್ದೇನು? ಬ್ಯಾಂಕ್ಸ್ ಪ್ರೊವೈಡ್ ಅ ಲಾಟ್ ಆಫ್ ಸರ್ವಿಸಸ್ ಟು ಕನ್ಸ್ಯೂಮರ್ಸ್. ಎಕ್ಸ್ಪ್ಲೇನ್. ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ಸಾಕಷ್ಟು ಸೇವೆಗಳನ್ನ ಒದಗಿಸುತ್ತದೆ. ಯಾವ ಯಾವ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡುತ್ತೆ? ಏಪ್ರಿಲ್ 2023ರಲ್ಲಿ 3 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಕ್ರೆಡಿಟ್ ಕಾರ್ಡ್ ಇರಬಹುದು, ಡೆಬಿಟ್ ಕಾರ್ಡ್ ಇರಬಹುದು, ಈ ರೀತಿಯ ಬಹಳಷ್ಟು ಸೇವೆಗಳನ್ನ ಅದು ಪ್ರೊವೈಡ್ ಮಾಡುತ್ತೆ. ಕ್ರೆಡಿಟ್ ಕಾರ್ಡ್, ಖಾಸಗಿ ಸಾಲಗಳು, ಹೋಮ್ ಅಂಡ್ ವೆಹಿಕಲ್ ಲೋನ್ಸ್, ಮನೆ ಕಟ್ಟಲು ಮತ್ತು ವಾಹನ ಖರೀದಿಸಲು ಸಾಲ ಇರಬಹುದು. ಮ್ಯೂಚುವಲ್ ಫಂಡ್, ಪರಸ್ಪರ ನಿಧಿಗಳನ್ನ ನಿರ್ವಹಿಸೋದಿರಬಹುದು. ಬಿಸ್ನೆಸ್ ಲೋನ್ಸ್, ವ್ಯಾಪಾರಕ್ಕೆ ಬೇಕಾದ ಸಾಲಗಳಿರಬಹುದು. ಸೇಫ್ ಡಿಪಾಸಿಟ್ ಲಾಕರ್ಸ್, ಭದ್ರತಾ ಅಥವಾ ರಕ್ಷಣಾ ಕಪಾಟ್ ಇರಬಹುದು. ಡೆಬಿಟ್ ಕಾರ್ಡ್ಸ್ ಇರಬಹುದು. ಭರವಸೆ ಸೇವೆಗಳು, ಟ್ರಸ್ಟ್ ಸರ್ವಿಸಸ್ ಇರಬಹುದು. ಸಿಗ್ನೇಚರ್ ಗ್ಯಾರಂಟಿ, ಸಹಿಗಳಿಗೆ ಜವಾಬ್ದಾರಿಯನ್ನ ಕೊಡುತ್ತೆ.
ನೆಕ್ಸ್ಟ್ ಇರುವಂತದ್ದು ಬ್ಯಾಂಕಿನ ಕಾರ್ಯಗಳನ್ನ ಉಲ್ಲೇಖಿಸಿ. ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ಬ್ಯಾಂಕು ಏನು ಕೆಲಸವನ್ನ ಮಾಡುತ್ತೆ? 3 ಮಾರ್ಕ್ಸ್ಗೆ ಜುಲೈ 2022 ಹಾಗೆ ಏಪ್ರಿಲ್ 2022 ದಲ್ಲಿ ಬಂದಿರುವಂತಹ ಪ್ರಶ್ನೆ ಅತ್ಯಂತ ಸುಲಭವಾಗಿರುವಂತಹದ್ದು. ಬ್ಯಾಂಕ್ ಏನ್ ಮಾಡುತ್ತೆ? ಹಣವನ್ನ ಕಲೆಕ್ಟ್ ಮಾಡುತ್ತೆ, ಡಿಪಾಸಿಟ್ ಮಾಡುತ್ತೆ, ಹಾಗೆ ಹಣವನ್ನ ಸಾಲವಾಗಿ ಕೊಡುತ್ತೆ, ಹಣವನ್ನ ವರ್ಗಾಯಿಸುತ್ತೆ, ಟ್ರಾನ್ಸ್ಫರಿಂಗ್ ಮನಿ, ಕಲೆಕ್ಟಿಂಗ್ ಮನಿ, ಚೆಕ್ಸ್ ಇರ್ಬೋದು, ಡ್ರಾಫ್ಟ್ಸ್ ಇರ್ಬೋದು, ಬಿಲ್ಸ್, ಇವುಗಳ ಮುಖಾಂತರ ಹಣವನ್ನ ಕಲೆಕ್ಟ್ ಮಾಡುತ್ತೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಗಳನ್ನ ಸೋಡಿ ಮಾಡೋದಿರಬಹುದು. ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್ಸ್, ಭದ್ರತಾ ಕಪಾಟುಗಳನ್ನ ಬಾಡಿಗೆ ಕೊಡೋದಿರಬಹುದು. ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸೋದು. ಅಷ್ಟೇ ಅಲ್ಲದೆ ಕೀಪಿಂಗ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ, ಬೆಲೆ ಬಾಳುವ ವಸ್ತುಗಳನ್ನ ತಮ್ಮ ಸುಪರ್ದಿಗಳಲ್ಲಿ ಭದ್ರವಾಗಿ ಇಟ್ಕೊಳ್ಳೋದು. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಅಂಡ್ ಗ್ಯಾರಂಟಿ, ಸಾಲ ಪತ್ರಗಳನ್ನ ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡುವುದು. ಕಂಡಕ್ಟಿಂಗ್ ಗವರ್ಮೆಂಟ್ ಟ್ರಾನ್ಸಾಕ್ಷನ್ಸ್, ಸರ್ಕಾರದ ಕೇಂದ್ರ ಅಥವಾ ರಾಜ್ಯ ಈ ಸರ್ಕಾರಗಳ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸೋದಿರಬಹುದು. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಓಕೆ, ಸೊ ಇಂದಿನ ಈ ಪಾಠವನ್ನ ನಾವು ಕಂಪ್ಲೀಟ್ ಆಗಿ ಒನ್ ಶಾಟ್ ನಲ್ಲಿ ಮುಗಿಸಿದ್ದೇವೆ. ನಿಮಗೆ ಈ ಪಾಠ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಅದರ ಜೊತೆಗೆ ನಿಮ್ಮ ಯಾವುದೇ ಫ್ರೆಂಡಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತಾ ಇದೆ ಅನಿಸ್ತಾ ಇದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಸಹ ಒತ್ತಿ. ಇದರ ಜೊತೆಗೆ ನಿಮ್ಮ ಯಾವುದೇ ಡೌಟ್ ಇರಬಹುದು, ಯಾವುದೇ ಡೌಟ್ ಸಹ ಸಣ್ಣದಲ್ಲ, ಎಲ್ಲಾ ಡೌಟ್ಸ್ ಗಳು ಅತ್ಯಂತ ದೊಡ್ಡ ಡೌಟ್ಸ್ ಗಳೇ ನನಗೆ. ಈ ಎಲ್ಲಾ ಡೌಟ್ಸ್ ಗಳನ್ನ ನೀವು ಟೆಲಿಗ್ರಾಮ್ ಚಾನೆಲ್ ನ ಮುಖಾಂತರ, ವಾಟ್ಸ್ಆಪ್ ಗ್ರೂಪ್ ನ ಮುಖಾಂತರ, ಇನ್ಸ್ಟಾಗ್ರಾಮ್ ಡಿಎಂಸ್ ಗಳ ಮುಖಾಂತರ, ಯೂಟ್ಯೂಬ್ ಕಮೆಂಟ್ಸ್ ಗಳ ಮುಖಾಂತರ ನೀವು ಯಾವುದೇ ಸಮಯದಲ್ಲೂ ಸಹ ನನ್ನನ್ನ ತಲುಪಬಹುದು. ಹಾಗಾದ್ರೆ ಇನ್ಯಾಕ್ ತಡ, ನಿಮ್ಮ ಯಾವುದೇ ಡೌಟ್ ಇದ್ರೂ ಶೂಟ್ ಮಾಡಿ. ಓಕೆ, ಹಾಗಾಗಿ ನಾನು ಮತ್ತೆ ಸಿಗುವವರೆಗೂ ಗುಡ್ ಬೈ, ಟೇಕ್ ಕೇರ್, ಬೈ ಬಾಯ್.